ಹಾಯ್ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿಗಳಿಗೆ ವೆಲ್ಕಮ್ ಟು ಅಶ್ವಮೇಧ ಐಎಎಸ್. ನಾನು ನಿಮ್ಮ ಸುದರ್ಶನ್. ಈ ವಿಡಿಯೋದಲ್ಲಿ ನಾವು ಜನವರಿಯಿಂದ ಜೂನ್ ವರೆಗೂ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ನ MCQ ಫಾರ್ಮೆಟ್ ಅಲ್ಲಿ ನೋಡ್ತಾ ಬರೋಣ. ಆ MCQ ನ ಆನ್ಸರ್ ಮಾಡೋದಕ್ಕಿಂತ ಮುಂಚೆ ಬಿಫೋರ್ ಫ್ಯೂ ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್ ನ ನೋಡಿಕೊಂಡು ತದನಂತರದಲ್ಲಿ MCQ ನ ಸಾಲ್ವ್ ಮಾಡೋಣ. ಈ ವಿಡಿಯೋದಲ್ಲಿ ನಾವು ಜಾನ್ವರಿ ಮಂತ್ ಆಲ್ಮೋಸ್ಟ್ 99% ಕಂಪ್ಲೀಟ್ ಆಗಿದೆ ಹಾಗೂ ಫೆಬ್ರವರಿ ಮಂತ್ ಫಸ್ಟ್ ವೀಕ್ ಕರೆಂಟ್ ಅಫೇರ್ಸ್ ನ ಇನ್ಕ್ಲೂಡೆಡ್ ಮಾಡ್ಕೊಂಡಿನಿ. ಯಾರ್ಯಾರಿಗೆ ಈ PDFs ಬೇಕು ಅದು ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ನಾನು ಅಶ್ವಮೇಧ IAS ಚಾನಲ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿರ್ತೀನಿ. ಆ ಚಾನಲ್ಗೆ ಸೇರ್ಕೋಬಹುದು. ಹಾಗೂ ಇನ್ನ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಅಶ್ವಮೇಧ IAS ಅಂತ ಆಂಡ್ರಾಯ್ಡ್ ಅಪ್ಲಿಕೇಶನ್ ಇದೆ, ಅದನ್ನ ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಸೊ ಮೊದಲನೇ ಟಾಪಿಕ್ ಹೋಗ್ತಾ ಇದ್ದೀನಿ, ದಟ್ ಇಸ್ 16th ಫೈನಾನ್ಸ್ ಕಮಿಷನ್. ಈಚ್ ಅಂಡ್ ಎವ್ರಿ ವರ್ಡ್ ನಾನು ಈ ಕ್ವೆಶನ್ಸ್ ಅಲ್ಲಿ ಫ್ರಮ್ PC ಟು KS DC UPSC ಲೆವೆಲ್ ಆಫ್ ಕ್ವೆಶನ್ಸ್ ಕೂಡ ಹಾಕಿದ್ದೀನಿ. ಆಪ್ಷನ್ಸ್ ಎಲಿಮಿನೇಷನ್ ಟ್ರಿಕ್ ಕೂಡ ಹೇಳ್ಕೊಡ್ತೀನಿ. ಅಂದ್ರೆ ಇದೇ ರೀತಿ ಮೋಸ್ಟ್ ಆಫ್ ಯುವರ್ KE ಅಥವಾ KPSC ಯಾವ್ದಾದ್ರು ಇರಲಿ, KSR ಇರಲಿ ಅಥವಾ KE FDA ಅಥವಾ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ ಕೂಡ ಇರಲಿ, KE ಮಾಡ್ತಿರೋದ್ರಿಂದ ಸೊ ಸ್ಟೇಟ್ಮೆಂಟ್ ಹೆಂಗೆ ಎಲಿಮಿನೇಟ್ ಮಾಡಿರ್ತಾರೆ ಹಾಗೂ ಸ್ಟೇಟ್ಮೆಂಟ್ ನ ಹೆಂಗ್ ನೋಡಬೇಕು, ಮತ್ತೆ ಮೋಸ್ಟ್ ಆಫ್ ದಿ ಟೈಮ್ಸ್ ಆ ಸ್ಟೇಟ್ಮೆಂಟ್ ಎಲಿಮಿನೇಟ್ ಆಗೋ ತರ ಕೊಟ್ಟು ನಿಮಗೆ ಗೊತ್ತಿಲ್ಲದಿರೋ ಇನ್ಫಾರ್ಮೇಶನ್ ಅನ್ನ ಹಾಕಿ ಆ ಕ್ವೆಶನ್ ನ ತಪ್ಪು ಮಾಡೋದು ಅಥವಾ ಪ್ಯಾನಿಕ್ ಆಗೋ ತರ ಮಾಡಿರ್ತಾರೆ. ಸೇಮ್ ಕ್ವೆಶನ್ಸ್ ಪ್ರಾಕ್ಟೀಸ್ ಮಾಡಿ ಈ PDFs ಜೊತೆಗೆ. ಓಕೆ, ಸೊ 16th ಫೈನಾನ್ಸ್ ಕಮಿಷನ್ ನ್ಯೂಸ್ ಅಲ್ಲಿ ಇದೆ. ಯಾಕೆ ಅಂತ ಹೇಳಿದ್ರೆ ಪ್ರೀವಿಯಸ್ಲಿ ಅಪಾಯಿಂಟ್ ಆಗಿತ್ತು, ಕಾನ್ಸ್ಟಿಟ್ಯೂಟ್ ಆಗಿತ್ತು ಪ್ರೆಸಿಡೆಂಟ್ ಇಂದ, ಬಟ್ ಅದು 1 ಫೆಬ್ರವರಿ 2026 ತನ್ನ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿದೆ. ಹಾಗಾಗಿ ವೆರಿ 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 ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಫೈನಾನ್ಸ್ ಕಮಿಷನ್ ಬಿಟ್ಟು ಕ್ವೆಶನ್ ಪೇಪರ್ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ತಿಳ್ಕೊಳ್ಳಿ. ಓಕೆ, ಸೊ ಹಾಗಾಗಿ ಫಸ್ಟ್ನೇ ಟಾಪಿಕ್ ಇರೋದ್ರಿಂದ ಫೈನಾನ್ಸ್ ಕಮಿಷನ್. ಸೊ ಮೊದಲನೇದಾಗಿ ಏನೇನು ಇನ್ಫಾರ್ಮೇಶನ್ಸ್ ಗೊತ್ತಿರಬೇಕು ಫೈನಾನ್ಸ್ ಕಮಿಷನ್. ಓಕೆ, ಆ PDFs ಹಾಕ್ತೀನಿ ಇಲ್ಲಿರ್ಲಿ. ಸೊ ಮೊದಲನೇದಾಗಿ 280 ಆರ್ಟಿಕಲ್ 280 ಗೊತ್ತಿರಬೇಕು. ಯಾಕೆ ಆರ್ಟಿಕಲ್ 280 ಅಂತ ಹೇಳಿದ್ರೆ ಫೈನಾನ್ಸ್ ಕಮಿಷನ್ ನ ಯಾರು ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ? ರಾಷ್ಟ್ರಪತಿಗಳು ಹಣಕಾಸು ಆಯೋಗವನ್ನ ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ. ಎಷ್ಟು ವರ್ಷಕ್ಕೆ ಒಂದ್ಸತಿ? 5 years ಗೆ ಒಂದ್ಸತಿ. ಫಸ್ಟ್ 5 ಫಾರ್ ಎವ್ರಿ 5 years. ಅದೇ ರೀತಿ ಕಾನ್ಸ್ಟಿಟ್ಯೂಟ್ ಆಗಿರೋದು ಇದು ಎಷ್ಟನೇ ಹಣಕಾಸು ಆಯೋಗ? 16ನೇ ಹಣಕಾಸು ಆಯೋಗ. ಇದರ ಚೇರ್ಮನ್ ಯಾರು? ಚೇರ್ಮನ್ ವೆರಿ ವೆರಿ ಇಂಪಾರ್ಟೆಂಟ್. ಬರ್ಕಳಿ ಒನ್ ವರ್ಡ್ ಕ್ವಶನ್. ಅರವಿಂದ್ ಪನಗರಿಯಾ ಅವರು ಚೇರ್ಮನ್. ಸರ್ ಏನ್ ಸರ್ ಒನ್ ವರ್ಡ್ ಹಾಕ್ತಿದ್ದೀರಾ? ಒನ್ ವರ್ಡ್ ಆಗಿದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಮೇಲೆ ಕ್ವಶನ್ಸ್ ಬರ್ತವೆ. ಫಸ್ಟ್ ಈ ಫ್ಯಾಕ್ಟ್ ನ ನೋಡ್ಕೊಂಡು ತದನಂತರದಲ್ಲಿ ಸ್ಟೇಟ್ಮೆಂಟ್ಸ್ ಗೆ ಹೋಗೋಣ. ಅರವಿಂದ್ ಪನಗರಿ ಅವರು ಯಾರು? 16th ಫೈನಾನ್ಸ್ ಕಮಿಷನ್ ಚೇರ್ಮನ್. ಅದೇ ರೀತಿ 15th ಫೈನಾನ್ಸ್ ಕಮಿಷನ್ ಚೇರ್ಮನ್ ಯಾರು? NK ಸಿಂಗ್ ಅವರು. NK ಸಿಂಗ್ ಗೊತ್ತಿರ್ಬೇಕಾ ಸರ್? ಗೊತ್ತಿರಬೇಕು. ಯಾಕೆ ಅಂತ ಹೇಳಿದ್ರೆ 13, 14, 15, 16 ಈ 4 ಕೊಟ್ಬಿಟ್ಟು ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೇಳುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. 13 ಮತ್ತು 14ನೇ ಹಣಕಾಸು ಆಯೋಗ ಮತ್ತು ಮೊದಲನೇ ಹಣಕಾಸು ಆಯೋಗದ ಅಧ್ಯಕ್ಷರನ್ನ ಚೇರ್ಮನ್ ಅನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆಯ್ತು ಅಂತ ಹೇಳಿದ್ರೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಅಲ್ಲಿ ಹಾಕೋದ್ರಿಂದ ನನ್ಗೊಂದ್ ಸ್ವಲ್ಪ ಮೋಟಿವೇಶನ್ ಹಾಗೂ ಏನಾಗುತ್ತೆ ಅಂತ ಹೇಳಿದ್ರೆ ಇನ್ನ ಅತಿ ಹೆಚ್ಚು ಕಂಟೆಂಟ್, ಮೋಸ್ಟ್ ಕ್ವಾಲಿಟಿ ಕಂಟೆಂಟ್ ನ ತರಲಿಕ್ಕೆ ನನ್ಗೊಂದು ಸ್ಫೂರ್ತಿ ಕೂಡ ಸಿಗುತ್ತೆ. ಹಾಗೂ ಇಷ್ಟ ಆಯ್ತಂತ ಯು ಕ್ಯಾನ್ ಲೈಕ್ ಇಟ್, ಕಮೆಂಟ್ XYZ ಥಿಂಗ್ಸ್. ಸೊ ಇಷ್ಟು ಗೊತ್ತಾಯ್ತು. 280 ಫೈನಾನ್ಸ್ ಕಮಿಷನ್ 5 years ಒಂದ್ಸತಿ. 16ನೇ ಫೈನಾನ್ಸ್ ಕಮಿಷನ್ ನ ಚೇರ್ಮನ್ ಯಾರು ಅಂದ್ರೆ ಅರವಿಂದ್ ಪನಗರಿ ಅವರು. ಸರ್ ಏನ್ ಮಾಡುತ್ತೆ ಸರ್ ಇದು ಫೈನಾನ್ಸ್ ಕಮಿಷನ್? ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಏನು ತೆರಿಗೆ ಮೂಲಕ ಹಣವನ್ನ ಸಂಗ್ರಹಣೆ ಮಾಡುತ್ತೆ ಅಂದ್ರೆ ಟ್ಯಾಕ್ಸಸ್ ಥ್ರೂ GST ಇರ್ಲಿ ಅಥವಾ ಇನ್ಕಮ್ ಟ್ಯಾಕ್ಸ್ ಇರ್ಲಿ, ಕಸ್ಟಮ್ಸ್ ಡ್ಯೂಟಿ, ಇದೆಲ್ಲ ಟ್ಯಾಕ್ಸಸ್ ನ ಕಲೆಕ್ಟ್ ಮಾಡಿದ್ದು. ಇಲ್ಲಿ ಸ್ಟೇಟ್ಮೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಸರ್. ಫೈನಾನ್ಸ್ ಕಮಿಷನ್ ಸೆಸ್ ಮತ್ತೆ ಸರ್ಚಾರ್ಜ್ ಸ್ಟೇಟ್ಮೆಂಟ್ ಆಗುತ್ತೆ. ಏನು? ಸೆಸ್ ಮತ್ತೆ ಸರ್ಚಾರ್ಜ್. ಈ ಸೆಸ್ ಮತ್ತೆ ಸರ್ಚಾರ್ಜ್ ಥ್ರೂ ಹಣ ಏನ್ ಕನೆಕ್ಟ್ ಆಗಿರುತ್ತಲ್ಲ, ಅದು ನೀವು ಎಕನಾಮಿಯಲ್ಲಿ ಓದಿರ್ತೀರ. ಸೆಸ್ ಮತ್ತೆ ಸರ್ಚಾರ್ಜ್ ಥ್ರೂ ಹಣ ಏನು ಕಲೆಕ್ಟ್ ಆಗಿರುತ್ತಲ್ಲ ಅದನ್ನ ಸ್ಟೇಟ್ ಗಳಿಗೆ ಕೊಡಲ್ಲ. ಸ್ಟೇಟ್ಮೆಂಟ್ ಮೇಲೆ ಆಗುತ್ತೆ. ಫೈನಾನ್ಸ್ ಕಮಿಷನ್ ಸೆಸ್ ಮತ್ತೆ ಸರ್ಚಾರ್ಜ್ ನ ಇನ್ಕ್ಲೂಡ್ ಮಾಡ್ಕೊಂಡು ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಇಷ್ಟು ಹಣವನ್ನ ಕೊಡಬೇಕು ಅಂತ ಹೇಳಿ ಇನ್ಕ್ಲೂಡ್ ಮಾಡಲ್ಲ. ಸೆಸ್ ಮತ್ತೆ ಸರ್ಚಾರ್ಜ್ ಫೈನಾನ್ಸ್ ಕಮಿಷನ್ ರೆಕಮೆಂಡೇಶನ್ಸ್ ಇಂದ ಆಚೆ ಇರುತ್ತೆ. ಹಾಗಿದ್ರೆ ಈ ಫೈನಾನ್ಸ್ ಕಮಿಷನ್ 16ನೇ ಫೈನಾನ್ಸ್ ಕಮಿಷನ್ ಎಷ್ಟು ಅಮೌಂಟ್ ನ ಕೊಡ್ಬೇಕಂತ ರೆಕಮೆಂಡ್ ಮಾಡಿದೆ? 41%. ಏನಂಗಂದ್ರೆ 41% ಅಂದ್ರೆ ಕೇಂದ್ರ ಸರ್ಕಾರಕ್ಕೆ 100 ರೂಪಾಯಿ ಬಂತು ಅಂತ ಹೇಳಿದ್ರೆ 41 ರೂಪಾಯಿಗಳನ್ನ 41 rupees ರಾಜ್ಯ ಸರ್ಕಾರಗಳಿಗೆ ಕೊಡಬೇಕು. ಯಾವ ರಾಜ್ಯಕ್ಕೆ ಕೊಡಬೇಕು ಸರ್? UP ಕೊಡ್ಬೇಕಾ, ಕರ್ನಾಟಕ ಕೊಡ್ಬೇಕಾ, ಕೇರಳ ಕೊಡ್ಬೇಕಾ? ಆ ರಾಜ್ಯಗಳಿಗೆ ಕೊಡೋದಕ್ಕೆ ನಾವು ಈ 41% ಏನಿದು ವರ್ಟಿಕಲ್ ಡೆವಲ್ಯೂಷನ್ ಸರ್. 15ನೇ ಹಣಕಾಸು ಆಯೋಗ ಎಷ್ಟು ಮಾಡಿತ್ತು? 41% ಇತ್ತು, ಅಷ್ಟೇ ಇಟ್ಕೊಂಡಿದೆ. ಸರ್ ಜಾಸ್ತಿ ಮಾಡಿದ್ದ, ಕಮ್ಮಿ ಮಾಡಿತ್ತಾ? ಗೊತ್ತಿರಬೇಕು. 41% ಗೊತ್ತಿರಬೇಕು. ಅದರ ಜೊತೆಗೆ ಸ್ಟೇಟ್ಮೆಂಟ್ ಮೇಲೆ ಆಗುತ್ತೆ. ಸಮಟೈಮ್ಸ್ ಪರ್ಸೆಂಟೇಜ್ ಕೊಡಲ್ಲ. ಹಿಂಗ್ ಕೊಡ್ತಾರೆ ಕ್ವೆಶನ್ ಅಂತ ಹೇಳಿದ್ರೆ 16ನೇ ಹಣಕಾಸು ಆಯೋಗ ವರ್ಟಿಕಲ್ ಡೆವಲ್ಯೂಷನ್ ಗೆ 15ನೇ ಹಣಕಾಸು ಆಯೋಗ ಎಷ್ಟು ಶಿಫಾರಸ್ ಮಾಡಿತ್ತಲ್ಲ ಅಷ್ಟೇ ಇಟ್ಕೊಂಡಿದೆ. ಅಥವಾ ಇಟ್ ಹಸ್ ಕೆಪ್ಟ್ ದ ಸೇಮ್ ಆಸ್ ದಟ್ ಆಫ್ 15th ಫೈನಾನ್ಸ್ ಕಮಿಷನ್. ಯಾವುದು? 16th ಫೈನಾನ್ಸ್ ಕಮಿಷನ್. ಸ್ವಲ್ಪ ಕನ್ನಡ ಇಶ್ಯೂಸ್ ಅನ್ಸ್ಬೋದು ನಿಮ್ಗೆ. ಇಲ್ಲಿ ಸ್ವಲ್ಪ ವೊಕ್ಯಾಬ್ಯುಲರಿ ನಾನು ಪ್ರಯತ್ನ ಪಟ್ಟು ಇಂಪ್ರೂವೈಸ್ ಮಾಡ್ಕೋತೀನಿ. ಸೊ 41%. ಓಕೆ, ಸೊ ಸೇಮ್ ಇದೆ. ಈ 41% ನ ಹಾರಿಜಾಂಟಲ್ ಡೆವಲ್ಯೂಷನ್ ಹೆಂಗ್ ಮಾಡುತ್ತೆ? ಕನ್ನಡದಲ್ಲಿ ನೀವು ಅರ್ಥ ಆದ್ರೆ ಸಾಕು, ನನ್ನ ವರಿ ಅಬೌಟ್ ದಟ್. ಸೊ 41% ಡೆವಾಲ್ವ್ ಆಗಿದೆ. ಎಷ್ಟು? ವರ್ಟಿಕಲ್ ಡೆವಲ್ಯೂಷನ್. ಈ 41% ನ ನೆಕ್ಸ್ಟ್ ಏನಾಗುತ್ತೆ? ಹಾರಿಜಾಂಟಲ್ ಡೆವಲ್ಯೂಷನ್ ಆಗುತ್ತೆ. ಸರ್ ಹಾರಿಜಾಂಟಲ್ ಡೆವಲ್ಯೂಷನ್ ಅಂದ್ರೆ ಏನು? ಹಾರಿಜಾಂಟಲ್ ಡೆವಲ್ಯೂಷನ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಕ್ವೆಶನ್ ಗೆ ಹೋಗೋಣ. ಈಗ ಏನ್ 41% ನ ರಾಜ್ಯಗಳಿಗೆ ಕೊಡ್ಬೇಕಂತಲ್ಲ, ಈ 41% ಅಲ್ಲಿ ಯಾವ ರಾಜ್ಯಗಳಿಗೆ ಕೊಡ್ಬೇಕು? ಆವರೇಜ್ ಮಾಡುತ್ತೆ. ಯಾವ ಬೇಸಿಸ್ ಮೇಲೆ? ಮೊದಲನೇದು ಇನ್ಕಮ್ ಡಿಸ್ಟೆನ್ಸ್, ಆದಾಯ ಅಂತರದ ಆಧಾರದ ಮೇಲೆ 42.5%. ಸರ್ 41% ಅಲ್ಲಿ 42.5% ನ ಇನ್ಕಮ್ ಡಿಸ್ಟೆನ್ಸ್ ಕೊಟ್ರೆ ಹೆಂಗೆ ಸರ್? ಅಲ್ಲ.
ಒಂದು 5ರಿಂದ 6 ಕ್ರೈಟೀರಿಯಾನ ತಗೊಳುತ್ತೆ. ಅದರಲ್ಲಿ ಮೊದಲನೇದು ಇನ್ಕಮ್ ಡಿಸ್ಟೆನ್ಸ್, ಅದಕ್ಕೆ ಜಾಸ್ತಿ ಒತ್ತನ್ನು ಕೊಡುತ್ತೆ. ಸರ್ ಹಂಗಿದ್ರೆ ಇನ್ಕಮ್ ಡಿಸ್ಟೆನ್ಸ್ ಅನ್ನ ಕ್ವೆಶನ್ ಕೇಳ್ತಾರೆ ಏನಂಗಂದ್ರೆ ಅಂತ. ಇನ್ಕಮ್ ಡಿಸ್ಟೆನ್ಸು ಪರ್ ಕ್ಯಾಪಿಟಾ ಇನ್ಕಮ್ ಜೊತೆ ಕಂಪ್ಯಾರಿಸನ್ ಮಾಡುತ್ತೆ ರಾಜ್ಯದ ತಲಾ ಆದಾಯದ ಮೇಲೆ. ಏನ್ ತಲಾ ಆದಾಯ ಅಂದ್ರೆ ನಮ್ಮ ದೇಶದಲ್ಲಿರುವಂತಹ ಟಾಪ್ 3 ಪರ್ ಕ್ಯಾಪಿಟಾ ಇನ್ಕಮ್ ಸ್ಟೇಟ್ಸ್ ಜೊತೆಗೆ ಆ ಸ್ಟೇಟ್ದು ಕಂಪೇರ್ ಮಾಡ್ತಾರೆ. ಯಾವ ರಾಜ್ಯದ್ದು ಪರ್ ಕ್ಯಾಪಿಟಾ ಇನ್ಕಮ್ ತುಂಬಾ ಕಮ್ಮಿ ಇರುತ್ತೆ ಆ ರಾಜ್ಯಕ್ಕೆ ಅತಿ ಹೆಚ್ಚು ಹಣವನ್ನ ಕೊಡ್ಬೇಕಂತ ಹೇಳಿ ಫೈನಾನ್ಸ್ ಕಮಿಷನ್ ರೆಕಮೆಂಡ್ ಮಾಡಿದೆ. ಆ ರೀತಿಯಲ್ಲಿ ಇನ್ಕಮ್ ಡಿಸ್ಟೆನ್ಸ್ ಗೆ ಎಷ್ಟು ವೇಟೇಜ್ 42.5%. ಇನ್ಕಮ್ ಡಿಸ್ಟೆನ್ಸ್ ಯಾವ್ದು ಕನೆಕ್ಟ್ ಆಗಿದೆ ಅಂತ ಹೇಳಿದ್ರೆ ಪರ್ ಕ್ಯಾಪಿಟಾ ಇನ್ಕಮ್ ಕನೆಕ್ಟ್ ಆಗಿದೆ. ಇನ್ಕಮ್ ಡಿಸ್ಟೆನ್ಸ್ ಯಾವ್ದು ಕನೆಕ್ಟ್ ಆಗಿದೆ, ಪರ್ ಕ್ಯಾಪಿಟಾ ಇನ್ಕಮ್ ಗೆ ಇನ್ಕಮ್ ಡಿಸ್ಟೆನ್ಸ್ ಕನೆಕ್ಟ್ ಆಗಿದೆ. ತದನಂತರದಲ್ಲಿ ನೆಕ್ಸ್ಟ್ ಯಾವುದು ಅಂತ ಹೇಳಿದ್ರೆ ಪಾಪ್ಯುಲೇಷನ್. ಯಾವುದು ಪಾಪ್ಯುಲೇಷನ್, ಅದರ ಅರ್ಥ ಯಾವ ರಾಜ್ಯದಲ್ಲಿ ಜನಸಂಖ್ಯೆ ಜಾಸ್ತಿ ಇರುತ್ತೆ ಆ ರಾಜ್ಯಕ್ಕೆ ಸ್ವಲ್ಪ ಒತ್ತು ಜಾಸ್ತಿ, ಅಂದ್ರೆ ಜಾಸ್ತಿ ದುಡ್ಡನ್ನ ಕೊಡ್ತಾರೆ. ಎಷ್ಟು ಕೊಟ್ಟಿದೆ ಸರ್? 17.5% ವೇಟೇಜ್ ಅನ್ನ ಕೊಟ್ಟಿದೆ. ಸರ್ ವೇಟೇಜ್ ಪರ್ಸೆಂಟೇಜ್ ಗೊತ್ತಿರಬೇಕು. ಯಾಕೆ? ಸೊ ಫೈನಾನ್ಸ್ ಕಮಿಷನ್ ಈ ಕೆಳಗಿನ ಕ್ರೈಟೀರಿಯಾವನ್ನ ವೇಟೇಜ್ ನ ಆಧಾರದ ಮೇಲೆ ಮೇಲಿನಿಂದ ಕೆಳಗಿನಿಂದ ಮೇಲಕ್ಕೆ ಅಂತ ನಿಮ್ಮ KS ಅಥವಾ PSC ಎಕ್ಸಾಮ್ಸ್ ಅಲ್ಲಿ ಕೇಳಬಹುದು. ಸರ್ PC ಕೇಳ್ತಾರ? ಸರ್ PC ಜಸ್ಟ್ 41% ಗೊತ್ತಿರಲಿ, ಅಥವಾ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಒಳಗೊಂಡಿಲ್ಲ ಅಂತ ಗೊತ್ತಿರಲಿ, ಅದ್ರ ಜೊತೆಗೆ ಚೇರ್ಮನ್ ಯಾರು ಅಂತ ಗೊತ್ತಿರಲಿ. ಇಷ್ಟೇ. ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಮೋಸ್ಟ್ ಫ್ಯಾಕ್ಟ್ ನಿಮ್ಮ KE ನಿಮ್ಮ ಗ್ರಾಜುಯೇಟ್ ಲೆವೆಲ್ ಆಫ್ ಕ್ವೆಶ್ಚನ್ಸ್ ನೋಡೋಣ. ಓಕೆ, ಪಾಪ್ಯುಲೇಷನ್ ಎಷ್ಟು ಪರ್ಸೆಂಟೇಜ್? 17.5% ಪಾಪ್ಯುಲೇಷನ್ ಕೊಡುತ್ತೆ. ಅದಾದ್ಮೇಲೆ ಇನ್ನೊಂದು ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್ ಅಂತ ಹೇಳಿ. ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇದು ಎಷ್ಟು ಪರ್ಸೆಂಟೇಜ್ ವೇಟೇಜ್ ಅನ್ನ ಕೊಟ್ಟಿದೆ ಅಂದ್ರೆ 10% ವೇಟೇಜ್ ಅನ್ನ ಕೊಟ್ಟಿದೆ. ಯಾವುದಕ್ಕೆ? ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್ ಗೆ. ಇಲ್ಲಿ ನೋಡ್ಬೇಕು, ಪ್ರೀವಿಯಸ್ 15ನೇ ಹಣಕಾಸು ಆಯೋಗ ಈ ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್ ನ ಟೋಟಲ್ ಫರ್ಟಿಲಿಟಿ ರೇಟ್ ನ ಆಧಾರದ ಮೇಲೆ ವೇಟೇಜ್ ಅನ್ನ ಕೊಟ್ಟಿತ್ತು. ಅದರ ಅರ್ಥ ಯಾವ ರಾಜ್ಯದ ಟೋಟಲ್ ಫರ್ಟಿಲಿಟಿ ರೇಟ್ ಕಮ್ಮಿ ಇರುತ್ತೆ ಆ ರಾಜ್ಯಕ್ಕೆ ಸ್ವಲ್ಪ ಜಾಸ್ತಿ ಒತ್ತನ್ನ ಕೊಟ್ಟು ಆ ರಾಜ್ಯಕ್ಕೆ ಸ್ವಲ್ಪ ಜಾಸ್ತಿ ದುಡ್ಡನ್ನ ಕೊಡಬೇಕು. ಏನಿದು ವೇಟೇಜ್? ಏನು ಇಷ್ಟು ವೇಟೇಜ್ ನ ಆಧಾರದ ಮೇಲೆ ಒಂದು ಫಾರ್ಮುಲಾ ಮಾಡಿ ಈ ಫಾರ್ಮುಲಾ ಬೇಸಿಸ್ ಮೇಲೆ ಆ ರಾಜ್ಯಕ್ಕೆ ಕೊಡುತ್ತೆ. ಅದರಲ್ಲಿ ಮೊದಲನೇದು ಯಾವ್ದಿದು? ಹಾರಿಜಾಂಟಲ್ ಡೆವಲ್ಯೂಷನ್. ಇನ್ಕಮ್ ಡಿಸ್ಟೆನ್ಸ್ ಎರಡನೇದು, ಪಾಪ್ಯುಲೇಷನ್ ಮೂರನೇದು, ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್. ಸರ್ ಇಲ್ಲಿ ಯಾಕೆ ಡಿಫ್ರೆನ್ಸಸ್ ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇನ್ಕಮ್ ಡಿಸ್ಟೆನ್ಸ್ ಗೆ ಪ್ರೀವಿಯಸ್ 15ನೇ ಹಣಕಾಸು ಆಯೋಗ 45% ವೇಟೇಜ್ ಅನ್ನ ಕೊಟ್ಟಿತ್ತು. ಅದು ಸ್ವಲ್ಪ ಕಡಿಮೆ ಮಾಡಿದೆ. ಇದೊಂದು ಸ್ವಲ್ಪ ಗೊತ್ತಿರಲಿ ಫ್ಯಾಕ್ಟ್. ಮೋಸ್ಟ್ ನಿಮ್ಮ KS ಲೆವೆಲ್ ಆಫ್ ಕ್ವೆಶ್ಚನ್ಸ್ ಗೆ ಅಥವಾ UPSC ಅಲ್ಲಿ ಕೇಳಬಹುದು, ಕಡಿಮೆ ಮಾಡಿದೆ ಜಾಸ್ತಿ ಮಾಡಿದೆ ಅಂತ ಹೇಳಿ. ಈಗ ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್ ಗೆ ಎಷ್ಟು ಪರ್ಸೆಂಟೇಜ್ ವೇಟೇಜ್? 10% ವೇಟೇಜ್. ಸರ್ ಇಲ್ಲಿ ಡಿಫರೆನ್ಸ್ ಸ್ಟೇಟ್ಮೆಂಟ್ ಮೇಲೆ ಹೆಂಗ್ ಆಗ್ಬಹುದು ಅಂತ ಹೇಳಿದ್ರೆ, ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್ 15ನೇ ಹಣಕಾಸು ಆಯೋಗ 15th ಫೈನಾನ್ಸ್ ಕಮಿಷನ್ ಈ ಟೋಟಲ್ ಫರ್ಟಿಲಿಟಿ ರೇಟ್ ನ ಕನ್ಸಿಡರ್ ಮಾಡಿತ್ತು. ಬಟ್ ಈ 16th ಫೈನಾನ್ಸ್ ಕಮಿಷನ್ ಏನ್ ಮಾಡಿದೆ ಅಂದ್ರೆ 1971ರಿಂದ 2011ರವರೆಗೂ ಜನಸಂಖ್ಯೆ ಯಾವ ಆಧಾರದ ಮೇಲೆ ಗ್ರೋ ಆಗಿದೆ, ಪಾಪ್ಯುಲೇಷನ್ ಗ್ರೋತ್ ಎಷ್ಟಿದೆ ಅಂದ್ರೆ, ಈಗ ಟೋಟಲ್ ಫರ್ಟಿಲಿಟಿ ರೇಟ್ ಅಂದ್ರೆ 2024 UPSC ಕ್ವೆಶ್ಚನ್. ಏನು ಟೋಟಲ್ ಫರ್ಟಿಲಿಟಿ ರೇಟ್ ಅಂದ್ರೆ, ತನ್ನ ಜೀವಿತಾವಧಿಯಲ್ಲಿ ಒಂದು ಹೆಣ್ಣು ಮಗಳು ಎಷ್ಟು ಮಕ್ಕಳಿಗೆ ಜನನ ನೀಡಬಹುದು ಅಂತಕ್ಕಂಥದ್ದನ್ನು ನಾವು ಟೋಟಲ್ ಫರ್ಟಿಲಿಟಿ ರೇಟ್ ಅಂತ ಹೇಳಿ ಕರಿತೀವಿ. In a lifetime a woman, how many children a woman can give birth is known as total fertility rate. 2024 UPSC ಕ್ವೆಶ್ಚನ್. ಈಗ ಇಲ್ಲಿ 16th ಫೈನಾನ್ಸ್ ಕಮಿಷನ್ ಅಲ್ಲಿ 15th ಟೋಟಲ್ ಫರ್ಟಿಲಿಟಿ ರೇಟ್ ನ ಕಡಿಮೆ ಮಾಡಿತ್ತು, ಕನ್ಸಿಡರ್ ಮಾಡಿತ್ತು. ಅಂದ್ರೆ ಯಾವ ರಾಜ್ಯ ಕಡಿಮೆ ಟೋಟಲ್ ಫರ್ಟಿಲಿಟಿ ರೇಟ್ ಇದೆ ಆ ರಾಜ್ಯಕ್ಕೆ ಸ್ವಲ್ಪ ಹೆಚ್ಚು ಒತ್ತು ಕೊಡ್ತಾ ಇತ್ತು. ಬಟ್ ಇಲ್ಲಿ 16th ಫೈನಾನ್ಸ್ ಕಮಿಷನ್ 1971ರಿಂದ 2011ರವರೆಗೂ ಆ ಟೋಟಲ್ ಫರ್ಟಿಲಿಟಿ ರೇಟ್ ಕಾನ್ಸೆಪ್ಟೇ ಬಿಟ್ಬಿಟ್ಟು ಇಲ್ಲಿವರೆಗೂ ಜನಸಂಖ್ಯೆ ಎಷ್ಟು ಗ್ರೋತ್ ಆಗಿದೆ, ಪಾಪ್ಯುಲೇಷನ್ ಗ್ರೋತ್ ಎಷ್ಟಾಗಿದೆ ಅದರ ಆಧಾರದ ಮೇಲೆ ಹಂಚಿಕೆಯನ್ನ ಮಾಡಿದೆ. ಎಷ್ಟು ಪರ್ಸೆಂಟೇಜ್ ವೇಟೇಜ್? 10% ವೇಟೇಜ್. ಅಂದ್ರೆ ಯಾವುದಾದರೂ ರಾಜ್ಯದಲ್ಲಿ 1971ರಿಂದ 2011ರವರೆಗೂ ಜನಸಂಖ್ಯೆ ಕಡಿಮೆ ಪ್ರಮಾಣದಲ್ಲಿ ಗ್ರೋ ಆಗಿತ್ತು, ಜಾಸ್ತಿ ಜನನ ಆಗಿರ್ಲಿಲ್ಲ, ಪಾಪ್ಯುಲೇಷನ್ ಕಮ್ಮಿ ಆಗಿತ್ತು ಅಂದ್ರೆ ಆ ರಾಜ್ಯಕ್ಕೆ ಸ್ವಲ್ಪ ಹೆಚ್ಚಿನ ಒತ್ತನ್ನ ಕೊಡುವಂತದ್ದು. ಐ ಹೋಪ್ ಇಟ್ಸ್ ಕ್ಲಿಯರ್. ಮೂರಾಯ್ತಲ್ಲ, ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್, ಪಾಪ್ಯುಲೇಷನ್, ಅದ್ರ ಜೊತೆಗೆ ಇನ್ಕಮ್ ಡಿಸ್ಟೆನ್ಸ್ ಅರ್ಥ ಆಗಿದೆ ಅಂತ ಅನ್ಕೊಂಡಿನಿ. ಪರ್ ಕ್ಯಾಪಿಟಾ ಇನ್ಕಮ್ ಅರ್ಥ ಆಗಿದೆ. ಅದಾದ ಮೇಲೆ ನೆಕ್ಸ್ಟ್ ವೇಟೇಜ್ ಬಂದ್ಬಿಟ್ಟು ಏರಿಯಾ ಅಂದ್ರೆ ದೊಡ್ಡ ರಾಜ್ಯಕ್ಕೆ ಸ್ವಲ್ಪ ಜಾಸ್ತಿ ದುಡ್ಡನ್ನು ಕೊಡೋದು. ಎಷ್ಟು ಪರ್ಸೆಂಟೇಜ್ ವೇಟೇಜು? 10% ವೇಟೇಜು. ಯಾವುದಕ್ಕೆ? ಏರಿಯಾಗೆ. ನೆಕ್ಸ್ಟ್ ಪ್ರೀವಿಯಸ್ಲಿ ಫಾರೆಸ್ಟ್ ಇತ್ತು, ಇವಾಗ್ಲೂ ಸಹ ಫಾರೆಸ್ಟ್ ಅನ್ನ ಇಟ್ಕೊಂಡಿದೆ, ಅಲ್ಲೇನ್ ಸಮಸ್ಯೆ ಇಲ್ಲ. ಫಾರೆಸ್ಟ್ ಕೂಡ ಎಷ್ಟು ಪರ್ಸೆಂಟೇಜ್ ವೇಟೇಜ್ ಅಂದ್ರೆ 10% ವೇಟೇಜು. ಫಾರೆಸ್ಟ್ ಕೂಡ ಎಷ್ಟು ಪರ್ಸೆಂಟೇಜ್ ವೇಟೇಜು? 10% ವೇಟೇಜು. ನೆಕ್ಸ್ಟ್ ಯಾವುದು? ನೆಕ್ಸ್ಟ್ ಕಾಂಟ್ರಿಬ್ಯೂಷನ್ ಟು GDP. ಸರ್ ಇಂಗ್ಲಿಷ್ ಆಗಿದೆ, ನಮಗೆ ಕನ್ನಡದಾಗ ಹೇಳಿ ಗೊತ್ತಾಗುತ್ತೆ. ಕಾಂಟ್ರಿಬ್ಯೂಷನ್ ಟು GDP ಅಂದ್ರೆ ಗೊತ್ತು ತಾನೆ? ಅಂದ್ರೆ ಭಾರತ ದೇಶದ GDPಗೆ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ಗೆ ಎಷ್ಟು ಆ ರಾಜ್ಯ ಕಾಂಟ್ರಿಬ್ಯೂಷನ್ ಮಾಡುತ್ತೆ ಅದರ ಆಧಾರದ ಮೇಲೆ ಆ ರಾಜ್ಯಕ್ಕೆ ಎಷ್ಟು ದುಡ್ಡನ್ನ ಕೊಡ್ಬೇಕಂತ ಫೈನಾನ್ಸ್ ಕಮಿಷನ್ ರೆಕಮೆಂಡ್ ಮಾಡಿದೆ. ಅಂದ್ರೆ ಜಾಸ್ತಿ ಏನಾದ್ರೂ ಕಾಂಟ್ರಿಬ್ಯೂಟ್ ಮಾಡ್ತು ಅಂತ ಹೇಳಿದ್ರೆ ಆ ರಾಜ್ಯಕ್ಕೆ ಸ್ವಲ್ಪ ಜಾಸ್ತಿ ದುಡ್ಡು ಕೊಡೋದು. ಸರ್ ಮುಂಚೆ ಇತ್ತಾ? ಸರ್ ಮುಂಚೆ ಈ ಕಾಂಟ್ರಿಬ್ಯೂಷನ್ ಟು GDP ಅನ್ನುವಂತಹ ಒಂದು ಕ್ರೈಟೀರಿಯಾನ 16ನೇ ಹಣಕಾಸು ಆಯೋಗ ತಂದಿರೋದು. ಮುಂಚೆ ಇರ್ಲಿಲ್ಲ ಸರ್. ಮುಂಚೆ ಏನಿತ್ತು ಅಂದ್ರೆ ಟ್ಯಾಕ್ಸ್ ಅಂಡ್ ಫಿಸ್ಕಲ್ ಎಫರ್ಟ್ಸ್ ಅಂತ ಇತ್ತು. ಏನು? ಟ್ಯಾಕ್ಸ್ ಅಂಡ್ ಫಿಸ್ಕಲ್ ಎಫರ್ಟ್ಸ್. ಯಾವುದು ಹಂಗಂದ್ರೆ ಏನು ಸರ್? ಟ್ಯಾಕ್ಸ್ ಅಂಡ್ ಫಿಸ್ಕಲ್ ಎಫರ್ಟ್ಸ್ ಅಂದ್ರೆ ಯಾವುದಾದರೂ ರಾಜ್ಯ
ಆ ಟ್ಯಾಕ್ಸ್ ನ ಕಲೆಕ್ಟ್ ಮಾಡ್ಲಿಕ್ಕೆ ಎಷ್ಟು ಎಫರ್ಟ್ ಹಾಕುತ್ತಲ್ಲ ಅದರ ಬೇಸಿಸ್ ಮೇಲೆ, ಅಂದ್ರೆ ಜಾಸ್ತಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿತ್ತು ಅಂತ ಹೇಳಿದ್ರೆ ಆ ರಾಜ್ಯಕ್ಕೆ ಸ್ವಲ್ಪ ಜಾಸ್ತಿ ದುಡ್ಡನ್ನ ಕೊಡ್ತಾ ಇದ್ರು. ಯಾವ್ದ್ರ ಬೇಸಿಸ್ ಮೇಲೆ? ಟ್ಯಾಕ್ಸ್ ಅಂಡ್ ಫಿಸ್ಕಲ್ ಎಫರ್ಟ್ಸ್ ಮೇಲೆ. ಅಂದ್ರೆ ಎಲೆಕ್ಟ್ರಿಸಿಟಿ ಬಿಲ್ಲು ಇವನ್ನೆಲ್ಲ ಪ್ರಾಪರ್ ಆಗಿ ಕಲೆಕ್ಟ್ ಮಾಡ್ಕೋಬೇಕಿತ್ತು. ಬಟ್ ಇವಾಗ ಅದನ್ನ ರಿಮೂವ್ ಮಾಡಿ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಆಗುತ್ತೆ. 16ನೇ ಹಣಕಾಸು ಆಯೋಗ ಹ್ಯಾಸ್ ರೀಪ್ಲೇಸ್ಡ್ ಕಾಂಟ್ರಿಬ್ಯೂಷನ್ ಟು GDP, ಹ್ಯಾಸ್ ರೀಪ್ಲೇಸ್ಡ್ ಟ್ಯಾಕ್ಸ್ ಅಂಡ್ ಫಿಸ್ಕಲ್ ಎಫರ್ಟ್ಸ್ ಬೈ ಕಾಂಟ್ರಿಬ್ಯೂಷನ್ ಟು GDP ಕ್ರೈಟೀರಿಯಾ ಇಂದ ರಿಪ್ಲೇಸ್ ಮಾಡಿದೆ ಅಂತ ಹೇಳಿ ಕೇಳ್ತಾರೆ. ಸೊ ಎಷ್ಟು ಪರ್ಸೆಂಟೇಜ್ ವೈಟೇಜು? 10% ವೈಟೇಜ್. ಯಾವುದು? ಹಣಕಾಸು ಆಯೋಗ. ಎಷ್ಟನೇದು? 16ನೇದು. ಚೇರ್ಮನ್ ಯಾರು? ಒಂದ್ಸತಿ ಬ್ರೀಫ್ ಔಟ್ ಮಾಡ್ತೀನಿ, ಲಾಂಗ್ ಸ್ಟೋರಿ ಶಾರ್ಟ್. 16ನೇ ಹಣಕಾಸು ಆಯೋಗ ಯಾವ ಆರ್ಟಿಕಲ್? 280. ಯಾರು ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ? ರಾಷ್ಟ್ರಪತಿಗಳು. ಎಷ್ಟು ವರ್ಷಕ್ಕೊಂದ್ಸತಿ? 5 ವರ್ಷಕ್ಕೊಂದ್ಸತಿ. ಈ ಒಂದು ಫೈನಾನ್ಸ್ ಕಮಿಷನ್ ಯಾವ ವರ್ಷಕ್ಕೆ ಕೊಟ್ಟಿದೆ ಅಂದ್ರೆ 2026-27ರಿಂದ 2030-31ವರೆಗೂ ಈ 5 ವರ್ಷಕ್ಕೆ ರೆಕಮೆಂಡೇಶನ್ ಅನ್ನ ಮಾಡಿದೆ. ಕರ್ನಾಟಕಕ್ಕೆ ಕೊಡಬೇಕಾದಂತಹ ಶೇರ್ ನ 4.13%, ಅಂದ್ರೆ ಮುಂಚೆ 3 ಇತ್ತು, ಸೊ ಈಗ ಜಾಸ್ತಿ ಮಾಡಿದೆ. ಈ ಸ್ಟೇಟ್ಮೆಂಟ್ ಕೂಡ ಗೊತ್ತಿರಬೇಕು. ಚೇರ್ಮನ್ ಯಾರು? ಅರವಿಂದ್ ಪನಗರಿಯಾ. ವರ್ಟಿಕಲ್ ಡೆವಲ್ಯೂಷನ್ ಅಂದ್ರೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಎಷ್ಟು ಪರ್ಸೆಂಟ್ ಹೋಗ್ಬೇಕು? 41% ಹೋಗ್ಬೇಕು. ಸರ್ 15ನೇ ಹಣಕಾಸು ಆಯೋಗ ಎಷ್ಟಿಟ್ಟಿತ್ತು? ಅಷ್ಟೇ ಇಟ್ಟಿತ್ತು. ಅಂದ್ರೆ 41% ಇತ್ತು. ಸ್ಟೇಟ್ಮೆಂಟ್ ಮೇಲೆ ಆಗ್ತಾವ 100% ಆಗ್ತಾವ. ಇದ್ರ ಮೇಲೆ ಕ್ವಶನ್ ಬಂದೇ ಬರುತ್ತೆ ಎಕ್ಸಾಮಿಗೆ. ಸರ್ ಹಾರಿಜಾಂಟಲ್ ಡೆವಲ್ಯೂಷನ್ ಅಂದ್ರೆ ರಾಜ್ಯಗಳಿಗೆ ಯಾವ ಆಧಾರದ ಮೇಲೆ ವಿಂಗಡಣೆಯನ್ನ ಮಾಡ್ತಾರೆ? ಕ್ರೈಟೀರಿಯಾ ಇಟ್ಕೊಂಡಿದೆ. ಮೊದಲನೇದು ಯಾವುದು? ಇನ್ಕಮ್ ಡಿಸ್ಟೆನ್ಸ್. ಸರ್ ವೈಟೇಜ್ ಎಷ್ಟು? 42.5%. ಸರ್ ಇದು ಗೊತ್ತಿರಬೇಕು. ಯಾಕೆ? ವೈಟೇಜ್ ನ ಆಧಾರದ ಮೇಲೆ ಇಳಿಕೆ ಕ್ರಮ ಏರಿಕೆ ಕ್ರಮದಲ್ಲಿ ಜೋಡಿಸ್ಲಿಕ್ಕೆ ಕೇಳ್ತಾರೆ. ನೆಕ್ಸ್ಟ್ ಯಾವುದು? ಪಾಪ್ಯುಲೇಷನ್ ಎಷ್ಟು? 17.5%. ನೆಕ್ಸ್ಟ್ ಯಾವುದು? ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್. ಈ ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್ ಅಲ್ಲಿ ಕನ್ಸಿಡರ್ ಮಾಡಿರುವಂತದ್ದು ಏನು? 1971ರಿಂದ 2011ರವರೆಗೂ ಜನಸಂಖ್ಯೆ ಯಾವ ಆಧಾರದ ಮೇಲೆ ಗ್ರೋ ಆಗಿದೆ ಅದ್ರ ಬೇಸಿಸ್ ನ ವೈಟೇಜ್ ಅನ್ನ ಕೊಟ್ಟಿದೆ. ನೆಕ್ಸ್ಟ್ ಯಾವುದು? ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್ ಆದ್ಮೇಲೆ ಏರಿಯಾ, ಅಂದ್ರೆ ದೊಡ್ಡ ರಾಜ್ಯಕ್ಕೆ ಸ್ವಲ್ಪ ಜಾಸ್ತಿ ದುಡ್ಡನ್ನ ಕೊಡಬೇಕು. ನೆಕ್ಸ್ಟ್ ಯಾವುದು? ಫಾರೆಸ್ಟ್. ಅದಾದ್ಮೇಲೆ ಇನ್ನೊಂದು ಲಾಸ್ಟ್ ಕಾಂಟ್ರಿಬ್ಯೂಷನ್ ಟು GDP, ಅಂದ್ರೆ GDP ಗೆ ಎಷ್ಟು ಕಾಂಟ್ರಿಬ್ಯೂಷನ್ ಮಾಡುತ್ತೆ ಅದರ ಆಧಾರದ ಮೇಲೆ. ಸರ್ ಇದನ್ನ ರಿಪ್ಲೇಸ್ ಆಗಿದೆಯಾ? ಹೌದು. ಕಾಂಟ್ರಿಬ್ಯೂಷನ್ ಟು GDP ಅಂತಕ್ಕಂಥದ್ದು ಹೊಸ ಒಂದು ಕ್ರೈಟೀರಿಯಾ. ಯಾರು ತಂದಿರೋದು? 16ನೇ ಹಣಕಾಸು ಆಯೋಗ. ಯಾವ್ದನ್ನ ರಿಪ್ಲೇಸ್ ಮಾಡಿದೆ? ಟ್ಯಾಕ್ಸ್ ಅಂಡ್ ಫಿಸ್ಕಲ್ ಎಫರ್ಟ್ಸ್ ಇಂದ ರಿಪ್ಲೇಸ್ ಮಾಡಿದೆ. ಇಷ್ಟು ಇನ್ಫಾರ್ಮೇಶನ್ ಗೊತ್ತಿತ್ತಂತ ಹೇಳಿದ್ರೆ ಫೈನಾನ್ಸ್ ಕಮಿಷನ್ ಮೇಲೆ ಬರುವಂತಹ ಯಾವುದೇ ಪ್ರಶ್ನೆಗೆ ಬೇಕಿದ್ರು ಆನ್ಸರ್ ಮಾಡಬಹುದು. ಇನ್ನೊಂದು ಕ್ವಶನ್ ಹೇಳ್ತಾ ಇದ್ದೀನಿ, ಇನ್ನೊಂದು ಸ್ಟೇಟ್ಮೆಂಟ್ ಅಂದ್ರೆ ಹೇಳಿರ್ಬೇಕು, ಫೈನಾನ್ಸ್ ಕಮಿಷನ್ ನ ರೆಕಮೆಂಡೇಶನ್ ಸೆಂಟ್ರಲ್ ಗವರ್ನಮೆಂಟ್ ಮೇಲೆ ಬೈಂಡಿಂಗ್ ಇಲ್ಲ. ಅದರ ಅರ್ಥ ಫೈನಾನ್ಸ್ ಕಮಿಷನ್ ಇಷ್ಟು ಕೊಡ್ಬೇಕಂತ ಹೇಳಿದೆ, ಸೆಂಟ್ರಲ್ ಗವರ್ನಮೆಂಟ್ ಕೊಡ್ಲೇಬೇಕು ಅಂತ ಇಲ್ಲ ಸ್ಟೇಟ್ಮೆಂಟ್ ಆಗುತ್ತೆ. ಸೊ ಬೈಂಡಿಂಗ್ ಇಲ್ಲ. ರೆಕಮೆಂಡೇಶನ್ ನ ಕನ್ಸಿಡರ್ ಮಾಡಬಹುದು ಸೆಂಟ್ರಲ್ ಗವರ್ನಮೆಂಟ್, ಅಥವಾ ಕನ್ಸಿಡರ್ ಮಾಡದೆ ಕೂಡ ಅದಕ್ಕೆ ಎಷ್ಟು ಬೇಕೋ ಆ ರೀತಿಯಲ್ಲಿ ರಾಜ್ಯಗಳಿಗೆ ದುಡ್ಡನ್ನ ಕೊಡಬಹುದು. ಸೊ ಮೊದಲನೇ ಕ್ವೆಶ್ಚನ್ ಓದಿ, ಕ್ವೆಶ್ಚನ್ಗೆ ಆನ್ಸರ್ ಹೇಳ್ಬೇಕು. ನೀವು ಕಮೆಂಟ್ ಹಾಕಿ ಈ ವಿಡಿಯೋ ಇಷ್ಟ ಆಯ್ತು, ಕಂಟೆಂಟ್ ಇಷ್ಟ ಆಗ್ತಿದೆ ಅಂತ ಹೇಳಿದ್ರೆ ನೀವು ಕಮೆಂಟ್ ಮಾಡಿ ಅಥವಾ ಲೈಕ್ ಮಾಡಿ ಅಥವಾ ಶೇರ್ ಮಾಡ್ಕೊಳ್ಳೋದ್ರಿಂದ ನನಗೊಂದು ಸ್ವಲ್ಪ ಸ್ಫೂರ್ತಿ ಅಂಡ್ ಮೋಟಿವೇಶನ್. ಇನ್ನ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಟೆಲಿಗ್ರಾಮ್ ಚಾನಲ್ ನ ಜಾಯ್ನ್ ಆಗಿ. 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು? ಅಂದ್ರೆ 21ನೇ ಕ್ವೆಶ್ಚನ್. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು 20ನೇ ಪ್ರಶ್ನೆವರೆಗೂ ಮಾಡಿದಿವೆ. ಇಲ್ಲಿ ಎಷ್ಟನೇ ಕ್ವೆಶ್ಚನ್? 21st ಕ್ವೆಶ್ಚನ್. 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು? NK ಸಿಂಗ್, ಅರವಿಂದ್ ಪನಗರಿಯಾ, ವಿಜಯ್ ಕೇಲ್ಕರ್, ಸಿ ರಂಗರಾಜನ್. ಸೊ ಇಲ್ಲಿ ಯಾವ್ದಾಗುತ್ತೆ? ಅರವಿಂದ್ ಪನಗರಿಯಾ ಸರಿಯಾದ ಉತ್ತರ ಆಗಿರುತ್ತೆ. NK ಸಿಂಗ್ 15ನೇ ಹಣಕಾಸು ಆಯೋಗದ ಚೇರ್ಮನ್ ಆಗಿದ್ರು. ಸೊ ಇದು ನಿಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ. ಹಾಗಿದ್ರೆ ಸರ್ ಸ್ಟೇಟ್ಮೆಂಟ್ ಮೇಲೆ ಸರ್ ಕೆಲವೊಬ್ರು ಇಂಗ್ಲಿಷ್ ಅಲ್ಲಿ ಕ್ವೆಶ್ಚನ್ ಕೇಳಿದ್ರಿ, ಸೊ ಇಂಗ್ಲಿಷ್ ಅಲ್ಲಿ ಹಾಕಿದ್ದೀನಿ. ಇಂಗ್ಲಿಷ್ PDF ನ ನೀವು ಟೆಲಿಗ್ರಾಮ್ ಚಾನಲ್ ಡೌನ್ಲೋಡ್ ಮಾಡ್ಕೊಳ್ಳಿ. ಕನ್ನಡಕ್ಕೆ ಹೋಗೋಣ ನಾವು. ಓಕೆ, ಕನ್ನಡ. 16ನೇ ಹಣಕಾಸು ಆಯೋಗದ ವರದಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಸಮತಲ ಹಂಚಿಕೆ ಸೂತ್ರದಲ್ಲಿ ಅಂದ್ರೆ ಹಾರಿಜಾಂಟಲ್ ಡೆವಲ್ಯೂಷನ್ ಆದಾಯದ ಅಂತರವು ಇನ್ಕಮ್ ಡಿಸ್ಟೆನ್ಸ್ ಅತಿ ಹೆಚ್ಚಿನ ವೇಟೇಜ್ ಹೊಂದುವುದನ್ನು ಮುಂದುವರೆಸಿದೆ. ಅಂದ್ರೆ ಅತಿ ಹೆಚ್ಚಿನ ವೇಟೇಜ್ ಯಾವ್ದು ಕೊಟ್ಟಿದೆ? ಇನ್ಕಮ್ ಡಿಸ್ಟೆನ್ಸ್ ಗೆನೆ ಕೊಟ್ಟಿರೋದು. ಸರ್ ಪ್ರೀವಿಯಸ್ 45% ಇತ್ತು, ಈಗ 42.5% ಇದೆ. ಅಂದ್ರೆ ಜಾಸ್ತಿ ವೇಟೇಜ್. ನಾನು ಏನ್ ಹೇಳಿದ್ನಲ್ಲ, ಇನ್ಕಮ್ ಡಿಸ್ಟೆನ್ಸ್, ಪಾಪ್ಯುಲೇಷನ್, ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್ ಹೇಳಿದ್ನಲ್ಲ, ಅದ್ರಲ್ಲಿ ಜಾಸ್ತಿ ವೇಟೇಜ್ ಕೊಟ್ಟಿರೋದು ಯಾವ್ದಕ್ಕೆ? ಇನ್ಕಮ್ ಡಿಸ್ಟೆನ್ಸ್ಗೆ. ಅದನ್ನೇ ಸ್ಟೇಟ್ಮೆಂಟ್ ರೂಪದಲ್ಲಿ ಆಗಿರತ್ತಂತದ್ದು. ಸೊ ಹಾಗಾಗಿ ಮೊದಲನೇ ಸ್ಟೇಟ್ಮೆಂಟ್ ಏನಾಗುತ್ತೆ? ಕರೆಕ್ಟ್ ಆಗುತ್ತೆ. ಆಪ್ಷನ್ಸ್ ಎಲಿಮಿನೇಷನ್ ಟೆಕ್ನಿಕ್ಸ್ ಕೂಡ ಹೇಳ್ಕೊಡ್ತೀನಿ. ಸೊ ಇದೇ ರೀತಿ ನಿಮ್ಮ KE ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಫಾರ್ಮ್ ಆಗಿರ್ತವೆ. ಕೇಂದ್ರ ತೆರಿಗೆಗಳ ವಿಭಜಿಸಬಹುದಾದ ಪಾಲಿನಲ್ಲಿ ರಾಜ್ಯಗಳ ಪಾಲನ್ನು 41% 42% ಹೆಚ್ಚಿಸಲು ಆಯೋಗ ಶಿಫಾರಸು ಮಾಡಿದೆ. 16ನೇ ಹಣಕಾಸು. ಸರ್ ನೀವು ಇವಾಗ 41% ಅಂದ್ರೆ ಇಲ್ಲಿ 42%. ಸೊ ಅದೇ ಹೇಳ್ತಾ ಇರೋದು. ಓಕೆ, ಸೊ ಎರಡನೇ ಸ್ಟೇಟ್ಮೆಂಟ್ ಏನ್ ಹೇಳ್ತಿದೆ? ಕೇಂದ್ರ ತೆರಿಗೆಗಳ ವಿಭಜಿಸಬಹುದಾದ ಪಾಲಿನಲ್ಲಿ ರಾಜ್ಯಗಳ ಪಾಲನ್ನು 41% 42% ಹೆಚ್ಚಿಸಲು ಆಯೋಗ ಶಿಫಾರಸು ಮಾಡಿದೆ. ಅಂದ್ರೆ ನಿಮಗೆ ಫಸ್ಟ್ ಸ್ಟೇಟ್ಮೆಂಟ್ ಗೊತ್ತಿಲ್ಲ ಅಂದ್ರೂ ಎರಡನೇ ಸ್ಟೇಟ್ಮೆಂಟ್ ವರ್ಟಿಕಲ್ ಡೆವಲ್ಯೂಷನ್ ಓದಿರ್ತೀರಾ ಎಷ್ಟು ಪರ್ಸೆಂಟೇಜ್ ಕೊಡ್ಬೇಕಂತ. ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ಏನಾಗುತ್ತೆ? ತಪ್ಪಾಗುತ್ತೆ. ಸೀದಾ ಆಪ್ಷನ್ಸಿಗೆ ಬನ್ನಿ. ಹಿಂಗೆ ಆಗಿರುತ್ತೆ 90% ಆಫ್ ದಿ ಟೈಮ್ಸ್ ನಿಮ್ಮ ಎಕ್ಸಾಮ್ ಅಲ್ಲಿ ಇದೇ ರೀತಿ ಆಪ್ಷನ್ಸ್ ಕೂಡ ಫಾರ್ಮ್ ಮಾಡಿರ್ತಾರೆ. ಹಾಗಿದ್ರೆ
4ನೇದು ಹೋಗುತ್ತೆ, 3ನೇದು ಹೋಗುತ್ತೆ, 2ನೇದು ಹೋಗುತ್ತೆ, ಉಳ್ಕೊಳ್ಳೋದು 1, 3 ಮತ್ತು 4 ಮಾತ್ರ. ಈ ರೀತಿ ಎಕ್ಸಾಮ್ ಅಲ್ಲಿ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ಇದು PYQ ಅಲ್ಲ, ನಾನೇ ಫಾರ್ಮ್ ಮಾಡಿರೋಂಥ ಕ್ವೆಶನ್, ಆದ್ರೂ ಸಹ ಎಕ್ಸಾಮ್ ನೀವು ಅಪ್ಲೈ ಮಾಡ್ತಾ ಹೋಗಿ ಇದೇ ರೀತಿ ಫಾರ್ಮ್ ಆಗಿರುತ್ತೆ. ಇದೊಂದು ಗೊತ್ತಿದ್ರೆ ಸಾಕು. ಈಗ ನೀವು ನೋಟ್ಸ್ ಅಲ್ಲಿ ಮಾಡ್ಕೊಂಡು ಇಟ್ಕೊಂಡಿರಿ. ಇದು ಹೇಳಿದೀನಿ ನಾನು ಹಾರಿಜಾಂಟಲ್ ಡೆವಲ್ಯೂಷನ್ ಎಷ್ಟು 42.5% ವೆಯ್ಟೇಜ್. ಈಗ ಇವೆರಡು ಜನರಲಿಸ್ಟಿಕ್ ಸ್ಟೇಟ್ಮೆಂಟ್ ಆಗಿರ್ತವೆ. ರಾಜ್ಯಗಳ ಬಜೆಟ್ ಹೊರಗಿನ ಸಾಲಗಳನ್ನು ಆಫ್ ಬಜೆಟ್ ಬಾರೋಯಿಂಗ್ಸ್ ಕಟ್ಟುನಿಟ್ಟಾಗಿ ನಿಲ್ಲಿಸಬೇಕು ಮತ್ತು ಅವುಗಳನ್ನು ತಮ್ಮ ಬಜೆಟ್ಗಳಲ್ಲಿಯೇ ತೋರಿಸಬೇಕು ಎಂದು ಆಯೋಗ ಶಿಫಾರಸು ಮಾಡಿದೆ. ಈ ಸ್ಟೇಟ್ಮೆಂಟ್ ಅಲ್ಲಿ ಹೋಗಿ ಸರ್ ಆಫ್ ಬಜೆಟ್ ಬಾರೋಯಿಂಗ್ಸ್ ಅಂದ್ರೆ ಏನು ಎಲ್ಲರೂ ಓದಿರಕ್ಕಾಗಲ್ಲ. ಸೊ ಹಾಗಾಗಿ ಮೋಸ್ಟ್ ಆಫ್ ದಿ ಟೈಮ್ಸ್ ಎಲಿಮಿನೇಟ್ ಮಾಡಿ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ಆಫ್ ಬಜೆಟ್ ಬಾರೋಯಿಂಗ್ಸ್ ಅಂದ್ರೆ ಈಗ ರಾಜ್ಯ ಸರ್ಕಾರಕ್ಕೆ ಆದಾಯ ಬರುತ್ತೆ, ಅದರಲ್ಲಿ ಸಾಲ ಪಡೆದಿರ್ತವೆ, ಆ ಸಾಲದ ಜೊತೆಗೆ ತೋರಿಸ್ಬೇಕಾದ್ರೆ ಆಫ್ ಬಜೆಟ್ ಇಂದ ಆಚೆಗೆ ಭಾರ ಮಾಡ್ಕೊಂಡಿರ್ತವೆ, ಅದನ್ನ ಸ್ಟ್ರಿಕ್ಟ್ ಆಗಿ ನಿಲ್ಲಿಸಬೇಕು. ಆಫ್ ಬಜೆಟ್ ಬಾರೋಯಿಂಗ್ಸ್ ಏನ್ ಮಾಡ್ಬೇಕು, ಸ್ಟ್ರಿಕ್ಟ್ ಆಗಿ ನಿಲ್ಲಿಸಬೇಕು. ಅದ್ ನಿಲ್ಸಿದ್ರೆ ಮಾತ್ರ ಕೇಂದ್ರ ಸರ್ಕಾರ ದುಡ್ಡು ಕೊಡುತ್ತೆ. ಅದ್ರ ಜೊತೆಗೆ ಇಲ್ಲಿ ನೋಡ್ಬೇಕು ಅನದರ್ ಫ್ಯೂ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಏನೇನು ರೆಕಮೆಂಡ್ ಮಾಡಿದೆ ಅಂತ ಹೇಳ್ತೀನಿ. ಸ್ಪೆಸಿಫಿಕ್ ಗ್ರಾಂಟ್ಸು, ರೆವಿನ್ಯೂ ಡೆಫಿಸಿಟ್ ಗ್ರಾಂಟ್ಸು, ಸ್ಪೆಷಲ್ ಸ್ಟೇಟ್ ಗ್ರಾಂಟ್ಸ್ ಅಂತ ಹೇಳಿ ಕೊಡೋದು. ಅಂದ್ರೆ ಕೆಲವೊಂದು ಡಿಫ್ರೆಂಟ್ ರಾಜ್ಯಗಳಿಗೆ ಸ್ವಲ್ಪ ಜಾಸ್ತಿ ದುಡ್ಡನ್ನ ಕೊಡ್ಬೇಕಂತ ಗ್ರಾಂಟ್ಸ್ ಇನ್ ಏಡ್ ಅಲ್ಲಿ 15ನೇ ಹಣಕಾಸು ಆಯೋಗ ಹೇಳಿತ್ತು. 16ನೇ ಹಣಕಾಸು ಆಯೋಗ ಅವೆಲ್ಲ ಗ್ರಾಂಟ್ಗಳನ್ನ ಸ್ಟಾಪ್ ಮಾಡ್ಬೇಕಂತ ಹೇಳಿದೆ. ಸ್ಟೇಟ್ಮೆಂಟ್ ಮೇಲೆ ಆಗ್ತಾವ ಕ್ವಶನ್ ನೆಕ್ಸ್ಟ್ ಕ್ವಶನ್ ಅಲ್ಲಿ ತೋರಿಸ್ತೀನಿ ಹೆಂಗಾಗುತ್ತೆ ಅಂತ. ಯಾವುದು ರೆವೆನ್ಯೂ ಡೆಫಿಸಿಟ್ ಗ್ರಾಂಟ್ಸ್ ಅಂತ ಹೇಳಿ, ಅಂದ್ರೆ ರಾಜ್ಯ ಸರ್ಕಾರಗಳಲ್ಲಿ ರೆವೆನ್ಯೂ ಡೆಫಿಸಿಟ್ ಅವೆಲ್ಲ ಗೊತ್ತು, ಫಿಸ್ಕಲ್ ಡೆಫಿಸಿಟ್, ಕೋಶೀಯ ಕೊರತೆ, ವಿತ್ತೀಯ ಕೊರತೆ ಅವೆಲ್ಲ ಗೊತ್ತಂತ ಅನ್ಕೊಂತೀನಿ. ಅದು ಗೊತ್ತಿಲ್ಲ ಅಂದ್ರೆ ಅದನ್ನ ಇನ್ನೊಂದ್ಸತಿ ಹೇಳ್ಕೊಡ್ತೀನಿ, ಇನ್ನೊಂದು ಸಪರೇಟ್ ಕ್ಲಾಸ್ ಎಕನಾಮಿಕ್ಸ್ ಅಲ್ಲಿ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಕೋಶೀಯ ಕೊರತೆ ಅಂದ್ರೆ ಏನು, ವಿತ್ತೀಯ ಕೊರತೆ ಅಂದ್ರೆ ಏನಂತ. ಸೊ ಆ ಕೊರತೆಗೆ ಸಪರೇಟ್ ಆಗಿ ಹಣಕಾಸು ಆಯೋಗ ಶಿಫಾರಸ್ ಮಾಡಿತ್ತು. ಸ್ವಲ್ಪ ನೋಡ್ರಪ್ಪ ಯಾವ್ದಾದ್ರು ರಾಜ್ಯದ್ದು ಆ ಕೊರತೆ ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಕೊಡಿ, ರೆವೆನ್ಯೂ ಡೆಫಿಸಿಟ್ ಇತ್ತಂದ್ರೆ. ಈ ಸತಿ ಅವೆಲ್ಲ ಗ್ರಾಂಟ್ಗಳನ್ನ ಸ್ಟಾಪ್ ಮಾಡಿದೆ. ಅದ್ರ ಜೊತೆಗೆ ಮತ್ತೆ ಏನಾದ್ರು ಕೊಟ್ಟಿದೆ, ಹೌದು ಕೊಟ್ಟಿದೆ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂದ್ರೆ ಗೊತ್ತಿದೆ ಅಂತ ಅನ್ಕೊಂಡಿನಿ. ಫ್ಲಡ್ ಆಯ್ತು, ಅದರಿಂದ ಏನಾದ್ರು ತೊಂದರೆ ಆಯ್ತು ಅಂದ್ರೆ ಅದಕ್ಕೋಸ್ಕರ ಸ್ಪೆಷಲ್ ಆಗಿ ದುಡ್ಡು ಕೊಡೋದು. ಮತ್ತೆ ಲೋಕಲ್ ಮತ್ತೆ ಅರ್ಬನ್ ಬಾಡಿ ಗ್ರಾಂಟ್ಸ್, ಈ ಪಂಚಾಯತ್ಗಳಿಗೆ ಮುನ್ಸಿಪಾಲಿಟಿಗೆ ದುಡ್ಡನ್ನ ಕೊಡಬೇಕು. ಹೆಂಗ್ ಕೊಡಬೇಕು, ಶಿಫಾರಸ್ ಮಾಡಿರೋದು ಹೇಳ್ತಾ ಇದೀನಿ. ಈ ಶಿಫಾರಸ್ ಬರ್ತಾವ ಸ್ಟೇಟ್ಮೆಂಟ್ ಮೇಲೆ ಹಾಗೆ ಆಗ್ತೋ ಕ್ವಶನ್ ಗೊತ್ತಿರಬೇಕು. ಹೆಂಗ್ ಶಿಫಾರಸ್ ಮಾಡಬೇಕು, ಹೆಂಗ್ ಶಿಫಾರಸ್ ಮಾಡಿದೆ ಅಂದ್ರೆ ಆ ರಾಜ್ಯ ಸರ್ಕಾರ 243I ಮತ್ತೆ 243Y ಏನಿದು ಸ್ಟೇಟ್ ಫೈನಾನ್ಸ್ ಕಮಿಷನ್, ಈ ಸ್ಟೇಟ್ ಫೈನಾನ್ಸ್ ಕಮಿಷನ್ ನ ಪ್ರಾಪರ್ ಆಗಿ 5 ವರ್ಷಕ್ಕೊಂದ್ಸತಿ ಕಾನ್ಸ್ಟಿಟ್ಯೂಷನ್ ಮಾಡಿ ಪಂಚಾಯತಿ ಮುನ್ಸಿಪಾಲಿಟೀಸು ಕರೆಕ್ಟ್ ಆಗಿ ದುಡ್ಡನ್ನ ಯುಟಿಲೈಸ್ ಮಾಡ್ಕತಿಲ್ಲ ಅಂತ ನೋಡಿ ಅದರ ಆಧಾರದ ಮೇಲೆ ದುಡ್ಡನ್ನ ಕೊಡಬೇಕು. ಯಾವ ರಾಜ್ಯ ಕರೆಕ್ಟ್ ಆಗಿ ಸ್ಟೇಟ್ ಫೈನಾನ್ಸ್ ಕಮಿಷನ್ ನ ಕಾನ್ಸ್ಟಿಟ್ಯೂಷನ್ ಮಾಡಿದೆ. ಹಾಗಾಗಿ 243I ಮತ್ತೆ 243Y ಕೂಡ ಇಂಪಾರ್ಟೆಂಟ್ ಆಗುತ್ತೆ ಆರ್ಟಿಕಲ್. ಆ ಆರ್ಟಿಕಲ್ ಏನು ಹೇಳುತ್ತೆ ಅಂತ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ, ಯಾವುದು 243I ಮತ್ತೆ 243Y. ಈಗ ಸೊ ಹಾಗಾಗಿ ಅದ್ರ ಜೊತೆಗೆ ಶಿಫಾರಸ್ ಏನು, ಆಫ್ ಬಜೆಟ್ ಬಾರೋಯಿಂಗ್ಸ್ ನ. ಈ ಪ್ರಶ್ನೆಗೆ ಉತ್ತರ ಗೊತ್ತಾಯ್ತು, ಬಟ್ ಇಲ್ಲಿ ಫ್ಯಾಕ್ಟ್ಸ್ ನಾನು ನೋಟ್ಸ್ ಮಾಡ್ಕೊತಾ ಇದೀನಿ. ಯಾಕೆ ಹಿಂಗೆ ಬರುತ್ತೆ ಅಂತ ಕ್ವಶನ್ ಅಲ್ಲ, ಇದ್ರ ಮೇಲೆ ಯಾವ್ದಾರ ಆಧಾರದ ಮೇಲೆ ಕ್ವಶನ್ ಅನ್ನ ತೆಗಿಬಹುದು. ಅದಕ್ಕೆ ಆಫ್ ಬಜೆಟ್ ಬಾರೋಯಿಂಗ್ಸ್ ಏನ್ ಮಾಡ್ಬೇಕು, ನಿಲ್ಲಿಸಬೇಕು. ರೆವೆನ್ಯೂ ಡೆಫಿಸಿಟ್ ಗ್ರಾಂಟ್ಸು, ಸ್ಪೆಸಿಫಿಕ್ ಗ್ರಾಂಟ್ಸು, ಸ್ಟೇಟ್ ಸ್ಪೆಸಿಫಿಕ್ ಗ್ರಾಂಟ್ಸು, ಸ್ಪೆಷಲ್ ಗ್ರಾಂಟ್ಸ್ ಇವನ್ನೆಲ್ಲ ಏನ್ ಮಾಡಿದೆ, ಸ್ಟಾಪ್ ಮಾಡಿದೆ. ಜೊತೆಗೆ ಯಾವ್ದು ಕೊಟ್ಟಿದೆ, ಈ ಮುನ್ಸಿಪಾಲು ಪಂಚಾಯತಿಗಳು ಮತ್ತೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ದುಡ್ಡು ಕೊಟ್ಟಿದೆ. ಈ ದುಡ್ಡನ್ನ ಯುಟಿಲೈಸ್ ಮಾಡ್ಕೋಬೇಕು ಅಂದ್ರೆ ಸ್ಟೇಟ್ ಫೈನಾನ್ಸ್ ಕಮಿಷನ್ ನ ಕಾನ್ಸ್ಟಿಟ್ಯೂಷನ್ ಮಾಡಿನೇ ಮಾಡ್ಕೋಬೇಕು. ಸೊ ಹಾಗಾಗಿ 3ನೇ ಸ್ಟೇಟ್ಮೆಂಟ್ ಕೂಡ ಏನಾಗುತ್ತೆ, ಕರೆಕ್ಟ್ ಆಗುತ್ತೆ. ನೋಡ್ಬೇಕಿಲ್ಲಿ ಆ ಕಡೆ ಈ ಕಡೆ ನೋಡಬಾರ್ದು, ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ರೆ ಅರ್ಥ ಆಗುತ್ತೆ. ನೋಟ್ಸ್ ಮಾಡ್ಕೊಳ್ಳಿ, ಪದೇ ನೋಡಿ ವಿಡಿಯೋನ ಒಂದ್ಸತಿ ನೋಡಿ. ಏನಾದ್ರೂ ನಿಮಗೆ ಡೌಟ್ ಬಂತು ಅಂತ ಹೇಳಿದ್ರೆ ಕಮೆಂಟ್ ಹಾಕಿ, ನಾನು ಅದಕ್ಕೆ ರಿಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. 4ನೇ ಸ್ಟೇಟ್ಮೆಂಟ್, ಸ್ಥಳೀಯ ಸಂಸ್ಥೆಗಳ ಅನುದಾನವನ್ನು ಲೆಕ್ಕ ಪರಿಶೋಧಿತ ಖಾತೆಗಳ ಪ್ರಕಟಣೆ ಮತ್ತು ರಾಜ್ಯ ಹಣಕಾಸು ಆಯೋಗಗಳ ಸಕಾಲಿಕ ರಚನೆಯಂತಹ ಷರತ್ತುಗಳಿಗೆ ಒಳಪಡಿಸಿದೆ. ಈ ಸ್ಟೇಟ್ಮೆಂಟ್ ಅದೇ ಇವಾಗ ಹೇಳಿದ್ನಲ್ಲ, ಡಿಫೈನ್ ಮಾಡಿದೆ ಅದನ್ನಷ್ಟೇ. ಎಕ್ಸಾಮ್ ಅಲ್ಲಿ ಇವೆರಡು ಸ್ಟೇಟ್ಮೆಂಟ್ ನ ಓದಿದ್ರೆ ಮೋಸ್ಟ್ ಆಫ್ ದಿ ಟೈಮ್ಸ್ ಕನ್ಫ್ಯೂಸ್ ಆಗುವಂತ ಚಾನ್ಸಸ್ ಇರುತ್ತೆ. ಅಯ್ಯೋ ಇದು ಕೊಟ್ಟಿದ್ದಾನ, ಕೊಟ್ಟಿಲ್ವಾ, ಏನಿದು ಸ್ವಲ್ಪ. ಹಾಗಾಗಿ ಸೊ ಬರ್ಕೊಳ್ಳಿ, ಆಫ್ ಬಜೆಟ್ ಬಾರೋಯಿಂಗ್ಸ್ ನ ಸ್ಟಾಪ್ ಮಾಡಿದೆ. ಅಂದ್ರೆ ಸ್ಟಾಪ್ ಮಾಡ್ಬೇಕು, ಇದ್ರನ್ನ ಎಷ್ಟು ಕೊಡ್ಬೇಕಂತ ಹೇಳಿದೆ. ಅದ್ರ ಜೊತೆಗೆ ರೆವೆನ್ಯೂ ಡೆಫಿಸಿಟ್ ಗ್ರಾಂಟ್ಸ್ ಏನಿತ್ತು ಅದನ್ನು ಕೂಡ ಸ್ಟಾಪ್ ಮಾಡಿದೆ, ಕೊಡಲ್ಲ ಅಂತ ಹೇಳಿದೆ. ಅದಕ್ಕೋಸ್ಕರ ಮತ್ತೆ ಏನ್ ಕೊಡುತ್ತೆ, ಲೋಕಲ್ ಬಾಡೀಸ್ಗೆ ಗ್ರಾಂಟ್ಸ್ ನ ಕೊಡುತ್ತೆ. ನೀವು ಪ್ರಾಪರ್ ಆಗಿ ಸ್ಟೇಟ್ ಫೈನಾನ್ಸ್ ಕಮಿಷನ್ ಅನ್ನ ರಚನೆ ಮಾಡಿ ಅದನ್ನ ಪ್ರಾಪರ್ ಆಗಿ ಯುಟಿಲೈಸ್ ಮಾಡ್ತಿದ್ರ, ಫಂಡು ಲೆಕ್ಕ ಪರಿಶೋಧಿತ ಅಂದ್ರೆ ಅಕೌಂಟ್ಸ್ ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ತಿದ್ರ ಅಂದ್ರೆ ಮಾತ್ರ ಕೇಂದ್ರ ಸರ್ಕಾರ ದುಡ್ಡನ್ನ ಕೊಡುತ್ತೆ. ಸೊ ಉತ್ತರ ಯಾವ್ದಾಗುತ್ತೆ ಅಂದ್ರೆ 1, 3 ಮತ್ತು 4. ಅರ್ಥ ಆಗಿದೆ ಅಂತ ಅನ್ಕೊಂಡಿನಿ. ಸೊ ನೆಕ್ಸ್ಟ್ ಕ್ವೆಶನ್ 23rd ಕ್ವೆಶನ್. ಇದು ಹೋಮ್ವರ್ಕ್ ಕ್ವೆಶನ್ ಅಂತ ತಗೊಳ್ಳಿ, ನೀವು ರೆಸಾಲ್ವ್ ಮಾಡೋದಕ್ಕೆ ತಗೊಳ್ಳಿ. ಸರ್ ಎಲ್ಲಿ ಸಿಗುತ್ತೆ PDF, ಅಶ್ವಮೇಧ IAS ಅಂತ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿದ್ದೀನಿ. ಚಾನಲ್ಗೆ ಜಾಯ್ನ್ ಆಗಿ ಈ PDF ಹಾಕ್ತೀನಿ. ಅದೇ ರೀತಿ ಇಲ್ಲಿ ನಾನು ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಈ ಕ್ವೆಶನ್ ಕೂಡ ಫೈನಾನ್ಸ್ ಕಮಿಷನ್ ಮೇಲೆ. ಓಕೆ, ಎಸ್. 16ನೇ ಹಣಕಾಸು ಆಯೋಗದ ಶಿಫಾರಸುಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಕೇಂದ್ರ ತೆರಿಗೆಗಳ ವಿಭಜಿಸಬಹುದಾದ ಪಾಲಿನಲ್ಲಿ ರಾಜ್ಯಗಳ ಪಾಲನ್ನು 41% ಮುಂದುವರಿಸಲಾಗಿದೆ. ಸೊ ಮೊದಲನೇ ಸ್ಟೇಟ್ಮೆಂಟ್ ಏನಾಗುತ್ತೆ, ರೈಟ್ ಆಗುತ್ತೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ರೈಟ್, ಅಂದ್ರೆ 41% ಇದೆ.
ತೆರಿಗೆ ಹಂಚಿಕೆಗೆ ಹೊಸ ಮಾನದಂಡವಾಗಿ ತೆರಿಗೆ ಮತ್ತು ಹಣಕಾಸಿನ ಪ್ರಯತ್ನಗಳು ಅಂದ್ರೆ ಟ್ಯಾಕ್ಸ್ ಅಂಡ್ ಫಿಸ್ಕಲ್ ಎಫರ್ಟ್ಸ್ ಬದಲಿಗೆ ಜಿಡಿಪಿಗೆ ಕೊಡುಗೆಯನ್ನು ಪರಿಚಯಿಸಲಾಗಿದೆ. ಹೇಳ್ದೆ ತಾನೆ, ಟ್ಯಾಕ್ಸ್ ಮತ್ತು ಫಿಸ್ಕಲ್ ಎಫರ್ಟ್ಸ್ ನ ಬಿಟ್ಟು ಕಾಂಟ್ರಿಬ್ಯೂಷನ್ ಟು ಜಿಡಿಪಿ ಅಂತಕ್ಕಂಥದನ್ನ ತಗೊಂಡಿದೆ. ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ಕೂಡ ಏನಾಗುತ್ತೆ, ಕರೆಕ್ಟ್ ಆಗುತ್ತೆ. ಸೊ ಯಾವಾಗ್ಲೂ ರಾಂಗ್ ಸ್ಟೇಟ್ಮೆಂಟ್ ನ ಹುಡುಕಕ್ಕೆ ಟ್ರೈ ಮಾಡಿ. ಆರ್ಥಿಕ ಸಂಕಷ್ಟ ಎದುರಿಸುತ್ತಿರುವ ರಾಜ್ಯಗಳನ್ನು ಬೆಂಬಲಿಸುವ ಕಂದಾಯ ಕೊರತೆ ಅನುದಾನವನ್ನು ರೆವೆನ್ಯೂ ಡೆಫಿಸಿಟ್ ಗ್ರಾಂಟ್ಸ್ ಮುಂದುವರಿಸಲು ಆಯೋಗ ಶಿಫಾರಸು ಮಾಡಿದೆ. ಹಿಂಗೆ ಆಗೋದು, ಟ್ರ್ಯಾಪ್ ಮಾಡೋದು ಇದೇ ರೀತಿ. ರೆವೆನ್ಯೂ ಡೆಫಿಸಿಟ್ ಗ್ರಾಂಟ್ಸ್ ನ ಸ್ಟಾಪ್ ಮಾಡಿದೆ, ಅಲ್ಲಿ ಕಂಟಿನ್ಯೂ ಮಾಡ್ಬೇಕಂತ ಶಿಫಾರಸು ಕೊಟ್ಟಿದೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಮೂರನೇ ಸ್ಟೇಟ್ಮೆಂಟ್ ಏನಾಗುತ್ತೆ, ರಾಂಗ್ ಆಗುತ್ತೆ. ಮೂರನೇ ಸ್ಟೇಟ್ಮೆಂಟ್ ತೆಗಿರಿ. ನಾಲ್ಕನೇದು ಹೋಯ್ತು, ಮೂರನೇದು ಹೋಯ್ತು, ಮೂರನೇದು ಇದು ಹೋಯ್ತು. ಸೊ ಹಾಗೆ ಉಳ್ಕೊಂಡಿದ್ದು 1, 2 ಮತ್ತೆ 4. ಈ ರೀತಿ ನಿಮ್ಮ KA ಕೂಡ ಇದೇ ರೀತಿ ಮೋಸ್ಟ್ ಆಫ್ ದ ಟೈಮ್ಸ್ ನೀವು ಕ್ವೆಶ್ಚನ್ ಪೇಪರ್ ನ ಕನೆಕ್ಟ್ ಮಾಡಿದ್ರಿಂದ ಹಿಂಗೆ ಫಾರ್ಮ್ ಆಗಿರುತ್ತೆ. ನಾಲ್ಕನೇದು ನೋಡ್ಕೊಳ್ಳಿ. 15ನೇ ಹಣಕಾಸು ಆಯೋಗಕ್ಕೆ ಹೋಲಿಸಿದರೆ 16ನೇ ಹಣಕಾಸು ಆಯೋಗದ ಅಡಿಯಲ್ಲಿ ಹಂಚಿಕೆಯಾದ ಕೇಂದ್ರ ತೆರಿಗೆಗಳಲ್ಲಿ ಕರ್ನಾಟಕದ ಶೇಕಡಾವಾರ ಪಾಲು ಎಷ್ಟಾಗಿದೆ, ಹೆಚ್ಚಾಗಿದೆ ಅಂದ್ರೆ ಜಾಸ್ತಿ ಮಾಡಿದ್ದಾರೆ. ಎಷ್ಟು ಪರ್ಸೆಂಟೇಜ್ ನ ಜಾಸ್ತಿ ಮಾಡಿದ್ದಾರೆ ಅಂತ ನೋಡಿ ಒಂದ್ಸತಿ. ಯಾವುದಕ್ಕೆ, ಕರ್ನಾಟಕಕ್ಕೆ ಎಷ್ಟು ಪರ್ಸೆಂಟೇಜ್ ಮಾಡಿದ್ದಾರೆ? ಸೊ ಎಸ್, ದಟ್ ಇಸ್ 4.13%. ಇಷ್ಟೊಂದು ಫ್ಯಾಕ್ಟ್ಸ್ ಗೊತ್ತಿರಲ್ಲ, ಜಾಸ್ತಿ ಮಾಡಿದ್ರೆ ಗೊತ್ತಿದ್ರೆ ಸಾಕು. ಜಾಸ್ತಿ ಮಾಡಿದ್ದಾರೆ ಅಂತ ಎಷ್ಟಿತ್ತು, 3.65% ಇತ್ತು. 3.65% ಇಂದ 4.13% ಯಾವುದಕ್ಕೆ, ಕರ್ನಾಟಕ ರಾಜ್ಯಕ್ಕೆ ಜಾಸ್ತಿ ಆಗಿದೆ. ಯಾರು, 16ನೇ ಹಣಕಾಸು ಆಯೋಗ 15ನೇ ಹಣಕಾಸು ಆಯೋಗಕ್ಕೆ ಕಂಪ್ಯಾರಿಸನ್ ಮಾಡಿದ್ರೆ. ಸೊ ಆನ್ಸರ್ ಏನಾಗುತ್ತೆ, ಆಪ್ಷನ್ ಬಿ, ದಟ್ ಇಸ್ 1, 2 ಮತ್ತೆ 4 ಸ್ಟೇಟ್ಮೆಂಟ್ಸ್ ಸರಿಯಾಗಿರುತ್ತೆ. ವೆರಿ ಗುಡ್. ಸೊ ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಇದು ನಿಮ್ಮ UPSC ಅಲ್ಲಿ ಕೇಳಿದಂತ ಕ್ವೆಶನ್. ಇದನ್ನ ನಾನು ಕನ್ನಡ ಟ್ರಾನ್ಸ್ಲೇಷನ್ ಮಾಡಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅಲ್ಲಿ ಹಾಕ್ತೀನಿ. ಆನ್ಸರ್ ಮಾರ್ಕ್ ಮಾಡಿದ್ದೀನಿ. ಇದನ್ನ ಪ್ರಾಕ್ಟೀಸ್ ಮಾಡಿ. ಅಂದ್ರೆ ಸ್ಟ್ಯಾಟಿಕಲ್ ಇರುವಂತಹ ಕ್ವೆಶನ್ ಇದು, ಪ್ರಾಕ್ಟೀಸ್ ಮಾಡಿ. ಯಾವ ರೀತಿ ಕ್ವೆಶನ್ಸ್ ಬರ್ಬೋದು ಅಂತ ಹೇಳಿ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಇದನ್ನ ನಾನೇನು ಸಾಲ್ವ್ ಮಾಡಕ್ ಹೋಗಲ್ಲ. ನೆಕ್ಸ್ಟ್ ಇಂಪಾರ್ಟೆಂಟ್ ಟೀಮ್ INSV ಕೌಂಡಿನ್ಯ, ಮೇಡನ್ OH ಪೋರ್ಬಂದರ್ ಟು ಮಸ್ಕಟ್. ಇಂಡಿಯನ್ ನೇವಿ ಸೇಲಿಂಗ್ ವೆಸಲ್ ಅಂತಕ್ಕಂಥದ್ದು INSV ಅಂತ ಹೇಳಿ ಒಂದು ಕೌಂಡಿನ್ಯ ಅಂತಕ್ಕಂಥ ಒಂದು ವೆಸಲ್ ನ ರೆಡಿ ಮಾಡಿ, ಅದು ತನ್ನ ಫಸ್ಟ್ ಇದನ್ನ ಜರ್ನಿಯನ್ನ ಪೋರ್ಬಂದರ್ ನಿಂದ ಮಸ್ಕಟ್ ಏನು ಓಮನ್ ನ ಕ್ಯಾಪಿಟಲ್, ಈ ಮಾರ್ಗದ ಅಂದ್ರೆ ಅಲ್ಲಿಗೆ ಹೋಗಿದೆ. ಸೊ ಹಾಗಾಗಿ ನ್ಯೂಸ್ ಅಲ್ಲಿ ಇದೆ. ವೆರಿ 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 ಇಂಪಾರ್ಟೆಂಟ್. KA ಆಲ್ರೆಡಿ ಇದ್ರ ಮೇಲೆ ಕ್ವೆಶನ್ ಅನ್ನ ಕೇಳಿದೆ ಮಲ್ಟಿಪಲ್ ಟೈಮ್ಸ್. ನೆಕ್ಸ್ಟ್ ಎಕ್ಸಾಮ್ಸ್ ಅಲ್ಲಿ ಈ ವರ್ಷ ನಡೆಯುವಂತಹ KA ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಕೇಳಿದ್. ಸೊ ಹಾಗಾಗಿ ಫ್ಯೂ ಫ್ಯಾಕ್ಟ್ಸ್ ನೋಡೋದಿತ್ತು ಅಂತ ಹೇಳಿದ್ರೆ, ಫಸ್ಟ್ INSV ಫುಲ್ ಫಾರ್ಮ್ ಗೊತ್ತಿರಲಿ. ಏನ್ INSV ಫುಲ್ ಫಾರ್ಮ್ ಅಂತ ಹೇಳಿದ್ರೆ ಬರ್ಕೊಳ್ಳಿ. INSV ಫುಲ್ ಫಾರ್ಮ್ ಇಂಡಿಯನ್ ನೇವಿ ಸೈಲಿಂಗ್ ವೆಸಲ್. ಓಕೆನಾ, ಕಾಣಿಸುತ್ತಲ್ಲ, ಸೈಲಿಂಗ್ ವೆಸಲ್. ಓಕೆ ನೋಡೋಣ. ಇಂಡಿಯನ್ ನೇವಿ ಸೈಲಿಂಗ್ SAILING ವೆಸಲ್. ಓಕೆ, ಫುಲ್ ಫಾರ್ಮ್ ಗೊತ್ತಿರಲಿ. ಸೈಲಿಂಗ್ ವೆಸಲ್ ಮೋಸ್ಟ್ ಆಫ್ ದಿ ಟೈಮ್ಸ್ ಇಂಡಿಯನ್ ನೇವಿ ಏನಾದ್ರೂ ಕೊಟ್ಟಿರ್ತಾನೆ. ಇಂಡಿಯನ್ ನೇವಿ ಸೈಲಿಂಗ್ ವೆಸಲ್ ಕನ್ನಡದಲ್ಲಿ ಇರುತ್ತೆ. ಕ್ವೆಶನ್ ಅನ್ನ ನೋಡೋಣ. ಇದರ ಇಂಪಾರ್ಟೆನ್ಸ್ ಏನು ಅಂತ ಹೇಳಿದ್ರೆ, 15ನೇ ಸೆಂಚುರಿಯಲ್ಲಿ ಬರುವಂತಹ 15th CE ಬರುವಂತಹ ಅಜಂತಾ ಕೇವ್ಸ್ ಅಲ್ಲಿ ಒಂದು ಶಿಪ್ ಚಿತ್ರ ಇತ್ತು. ಆ ಚಿತ್ರದಿಂದ ಪ್ರೇರಿತಗೊಂಡು ಈ ಒಂದು INSV ಕೌಂಡಿನ್ಯ ಅಂತಕ್ಕಂಥದ್ದನ್ನ ಡಿಸೈನ್ ಮಾಡಿದೆ. ಸರ್, ವಾಟ್ ಈಸ್ ದಿ ಸ್ಪೆಷಾಲಿಟಿ ಆಫ್ ದಿಸ್ INSV ಕೌಂಡಿನ್ಯ? ಯಾಕೆ ಎಂಫಸೈಸ್ ಮಾಡ್ತಿದ್ದಾರೆ PIB, ಪ್ರೈಮ್ ಮಿನಿಸ್ಟರ್ ಎಲ್ಲರೂ ಇಟ್ಸ್ ಅ ಮೇಜರ್ ಅಚೀವ್ಮೆಂಟ್ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಈ ಒಂದು INSV ಕೌಂಡಿನ್ಯ ಅಂತಕ್ಕಂಥ ಸೇಲಿಂಗ್ ವೆಸಲ್ ನ ನಟ್ಟು ಬೋಲ್ಟು ಇದೇನನ್ನು ಯೂಸ್ ಮಾಡಿಲ್ಲ. ಅಂದ್ರೆ ಮಾಡರ್ನ್ ಏನು ನೈಲ್ಸ್ ಎಲ್ಲ ಬರ್ತಲ್ಲ, ಇದನ್ನ ಯೂಸ್ ಮಾಡಿಲ್ಲ. ಮತ್ತೆ ಏನ್ ಮಾಡಿದ್ದಾರೆ ಸರ್, ಸ್ಟಿಚಸ್ ಅನ್ನ ಮಾಡಿ ಈ ರೀತಿ ರಚನೆಯನ್ನ ಮಾಡಿದ್ದಾರೆ. ಯಾವುದು, ಇಂಡಿಯನ್ ನೇವಿ ಸೇಲಿಂಗ್ ವೆಸಲ್ ನ. ಸೊ ಹಾಗಾಗಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಷ್ಟು ಫ್ಯಾಕ್ಟ್ ಗೊತ್ತಿತ್ತಂತ ಅಂದ್ಕೊಟ್ಟಿನಿ. ದಟ್ಸ್ ವಾಟ್. ಇಲ್ಲಿ ನೋಡಿ, ನೋ ನೈಲ್ಸ್, ನೋ ಬಟ್ಸ್, ನೋ ಮೆಟಲ್ ಫಾಸ್ಟ್ನೆಸ್. ಅಂದ್ರೆ ಈ ರೀತಿ ಥ್ರೆಡ್ ಅನ್ನ ಯೂಸ್ ಮಾಡಿ, ಡ್ರಿಲ್ ಹೋಲ್ ಮಾಡಿ, ವುಡನ್ ಪ್ಲಾಂಕ್ಸ್ ನ ಯೂಸ್ ಮಾಡಿ, ಕಾಯಿಲ್ ರೋಪ್ ನ ಯೂಸ್ ಮಾಡಿ, ಜೊತೆಗೆ ಹೊಲಿಗೆ ಹಾಕಿ ಈ ಒಂದು ಸೇಲಿಂಗ್ ವೆಸಲ್ ನ ಇದು ಮಾಡಿದ್ದಾರೆ. ನಟ್ಟು, ಸ್ಕ್ರೂಸ್, ಬೋಲ್ಟ್ಸ್, ರಿವೆಟ್ಸ್ ಏನು ಇಲ್ಲ. ಸೊ ಅದು ಸ್ಟಿಚ್ಡ್ ಪ್ಲಾಂಕ್ ಕನ್ಸ್ಟ್ರಕ್ಷನ್ ಟೆಕ್ನಿಕ್ ಅಂತ ಬಳಸ್ತೀವಿ. ಓಕೆ, ಎಸ್. ಸೊ ಹಾಗಿದ್ರೆ ಕ್ವೆಶನ್ ಅನ್ನ ನೋಡೋಣ. ಸೊ ಇದು ಇಂಗ್ಲಿಷ್ ಅಲ್ಲಿ ಇದೆ ಕ್ವೆಶನ್. ಇಂಗ್ಲಿಷ್ ಅಲ್ಲಿ ಇರೋರು ಟೆಲಿಗ್ರಾಮ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಕನ್ನಡದಲ್ಲಿ ಹೋಗೋಣ ಕ್ವೆಶನ್ಗೆ. ಇಂಪಾರ್ಟೆಂಟ್ ಬರುತ್ತೆ. ಒನ್ ವರ್ಡ್ ಅಲ್ಲಿ ಹೆಂಗ್ ಬರ್ಬೋದು ಅಂತ ನೋಡೋಣ. INSV ಕೌಂಡಿನ್ಯದ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. INSV ಯ ಪೂರ್ಣ ರೂಪ ಇಂಡಿಯನ್ ನೇವಲ್ ಸೇಲಿಂಗ್ ವೆಸಲ್. ಇಂಡಿಯನ್ ನೇವಲ್ ಸೇಲಿಂಗ್ ವೆಸಲ್, ನೇವಿ ಅಂದೆ ಸಾರಿ, ಇಟ್ ಇಸ್ ಇಂಡಿಯನ್ ನೇವಲ್ ಸೇಲಿಂಗ್ ವೆಸಲ್. ನೇವಿ ಅಂತಾನು ಕೊಡ್ತಾನೆ ಸಮಟೈಮ್ಸ್. ಸೊ ಇಂಡಿಯನ್ ನೇವಲ್ ಸೇಲಿಂಗ್ ವೆಸಲ್. INSV ಕೌಂಡಿನ್ಯ ತನ್ನ ಚೊಚ್ಚಲ ಯಾನವನ್ನು ಪೋರ್ಬಂದರ್ ನಿಂದ ಓಮನ್ ನ ಮಸ್ಕತ್ ಇಸ್ ದಿ ಕ್ಯಾಪಿಟಲ್ ಆಫ್ ಓಮನ್ ಪೂರ್ಣಗೊಳಿಸಿತು. ಸೊ ಹಾಗಾಗಿ ಒಂದನೇ ಸ್ಟೇಟ್ಮೆಂಟ್ ರೈಟು, ಎರಡನೇ ಸ್ಟೇಟ್ಮೆಂಟ್ ರೈಟು. ಈ ನೌಕೆಯು ಅಜಂತಾ ಗುಹಾ ಚಿತ್ರದಲ್ಲಿ ಚಿತ್ರಿಸಲಾದ ಕ್ರಿಸ್ತಶಕ 5ನೇ ಶತಮಾನದ ಹಡಗಿನಿಂದ ಪ್ರೇರಿತವಾಗಿದೆ. INSV ಕೌಂಡಿನ್ಯ ಈ ಕೆಳಗಿನ ಯಾವ ಗುಹೆಯಲ್ಲಿ
ಚಿತ್ರದಿಂದ ಪ್ರೇರಿತವಾಗಿದೆ. 5ನೇ ಸಿಯಲ್ಲಿ ಅಜಂತಾ ಕೇವಲ ಇರುವಂತಹ ಚಿತ್ರ. ಸೊ ಹಾಗಾಗಿ 3ನೇ ಸ್ಟೇಟ್ಮೆಂಟ್ ಕೂಡ ಏನಾಗುತ್ತೆ, ರೈಟ್ ಆಗುತ್ತೆ. INSV ಕೌಂಡಿನ್ಯವನ್ನು ಆಧುನಿಕ ಲೋಹದ ಬಂಧಕಗಳು ಅಂದ್ರೆ ಫಾಸ್ಟ್ನರ್ ಮತ್ತು ಮೊಳೆಗಳನ್ನು ಬಳಸಿ ನಿರ್ಮಿಸಲಾಗಿದೆ. 4ನೇ ಸ್ಟೇಟ್ಮೆಂಟ್ ಏನಾಗುತ್ತೆ, ರಾಂಗ್ ಆಗುತ್ತೆ. ಸೊ 4 ತೆಗ್ದಾಕಿ. ಸೊ 3 ಹೋಯ್ತು, 4 ಹೋಯ್ತು. ಬಟ್ ಇಲ್ಲಿ 1 2 2 ಕರೆಕ್ಟ್ ಇದೆ. ಸೊ ಹಾಗಾಗಿ 1 2 ಮತ್ತು 3 ಮಾತ್ರ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ. ಇದು ಗೊತ್ತಿರಬೇಕು. ಕ್ರಿಸ್ತಶಕ 5ನೇ ಶತಮಾನದ ಹಡಗಿನಿಂದ ಪ್ರೇರಿತವಾಗಿದೆ. ಯಾವ ಗುಹೆ? ಅಜಂತಾ ಗುಹೆಯಲ್ಲಿ ಚಿತ್ರಿತವಾಗಿರುವ 15ನೇ ಶತಮಾನದ ಅಜಂತಾ ಗುಹೆಯಲ್ಲಿ ಚಿತ್ರಿತವಾಗಿರುವ ಹಡಗಿನಿಂದ ಪ್ರೇರಿತಗೊಂಡು INSV ಕೌಂಡಿನ್ಯವನ್ನ ರಚಿಸಲಾಗಿದೆ. ಓಕೆ. ಸೊ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಸೋಮನಾಥ ಸ್ವಾಭಿಮಾನಿ ಪರ್ವ. ಯಾವುದು? ಸೋಮನಾಥ ಸ್ವಾಭಿಮಾನಿ ಪರ್ವ ಜನವರಿ 10ನೇ ತಾರೀಕು, 11ನೇ ತಾರೀಕು, 12, 13, ಒಂದು 6 ರಿಂದ 7 ದಿನ. ಅಂದ್ರೆ ನಿಮ್ಗೆ ನ್ಯೂಸ್ ಪೇಪರ್ ಅಲ್ಲಿ ಪದೇ ಪದೇ ಬರ್ತಿತ್ತು ಅಂತ ಹೇಳಿದ್ರೆ ಆ ನ್ಯೂಸ್ ಭಾರಿ ಇಂಪಾರ್ಟೆಂಟ್ ಆಗುತ್ತೆ. ಇದು ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆಂಟ್. ಸರ್ ಯಾಕೆ ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆಂಟ್ ಅಂದ್ರೆ PM ಮೋದಿ ಅವರು ನಮ್ಮ ಭಾರತ ರಾಷ್ಟ್ರದ ದೇಶದ ಪ್ರಧಾನಮಂತ್ರಿಗಳು ಪದೇ ಪದೇ ಸೋಮನಾಥ್ ಸ್ವಾಭಿಮಾನಿ ಪರ್ವ ಅಂತ ಹೇಳ್ತಿದ್ದಾರೆ ಅಂದ್ರೆ ಇಂಪಾರ್ಟೆಂಟ್. ಅದಕ್ಕೆ ಏನಿದು ಸರ್ ಗುಜರಾತ್ ಅಲ್ಲಿ ಸೋಮನಾಥ್ ದೇವಸ್ಥಾನ ಇದೆ. ಈ ಸೋಮನಾಥ ದೇವಸ್ಥಾನವನ್ನ 1026ರಲ್ಲಿ ಮೊಹಮ್ಮದ್ ಗಜ್ನಿ ಅಟ್ಯಾಕ್ ಮಾಡಿರ್ತಾನೆ. ಅಟ್ಯಾಕ್ ಮಾಡಿ ಮೊಹಮ್ಮದ್ ಗಜ್ನಿ ಡೆಸ್ಟ್ರಾಯ್ ಮಾಡಿರ್ತಾನೆ. ಆ ಡೆಸ್ಟ್ರಾಯ್ ಮಾಡಿದ ನಂತರದಲ್ಲಿ, ಸ್ವತಂತ್ರ ನಂತರದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ಇದನ್ನ ರೀಕನ್ಸ್ಟ್ರಕ್ಷನ್ ಮಾಡಿರ್ತಾರೆ. ಹಾಗಾಗಿ ಇಂಪಾರ್ಟೆಂಟ್ ಆಗುತ್ತೆ. ತುಂಬಾ ಹಳೆಯ ದೇವಸ್ಥಾನ, ಸಾಕಷ್ಟು ಭಕ್ತಾದಿಗಳು ವಿಸಿಟ್ ಮಾಡುವಂತಹ ದೇವಸ್ಥಾನ. ಹಾಗಾಗಿ ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ ಯಾವ ರೀತಿ ಕ್ವೆಶನ್ ಅನ್ನ ಕೇಳಬಹುದು ಹಾಗೂ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ನೋಡೋಣ. ಈ ಸೋಮನಾಥ್ ಸ್ವಾಭಿಮಾನಿ ಪರ್ವ ಅಂತಕ್ಕಂಥದ್ದು ಏನು ಅಂತ ಹೇಳಿದ್ರೆ 1026ರಲ್ಲಿ, ಯಾವಾಗ 1026ರಲ್ಲಿ ಈ ಕ್ರಿಸ್ತಶಕ 1026 CE ಮೊಹಮ್ಮದ್ ಗಜ್ನಿ ಏನ್ ಅಟ್ಯಾಕ್ ಮಾಡಿದ್ನ ಅದನ್ನ ರಿವೈವ್ ಮಾಡ್ಕೊಂಡು ಇದ್ ಮಾಡಿ ಸರ್ ಸಾಕಷ್ಟು ಸಲ ಅಟ್ಯಾಕ್ ಅನ್ನ ಮಾಡಿದ್ದಾರೆ. ಓಕೆ, ಸೋಲಂಕಿ ಡೈನಾಸ್ಟಿಯಲ್ಲಿ ಕೂಡ ರೀಕನ್ಸ್ಟ್ರಕ್ಷನ್ ಆಗುತ್ತೆ. ಇಲ್ಲಿವರೆಗೂ 7 ಬಾರಿ ಈ ಒಂದು ಸೋಮನಾಥ ಟೆಂಪಲ್ ಅನ್ನ ರೀಕನ್ಸ್ಟ್ರಕ್ಷನ್ ಅನ್ನ ಮಾಡಿದ್ದಾರೆ. ಸರ್ ಹಾಗಿದ್ರೆ ಇದು ಎಲ್ಲಿದೆ ಅಂತ ಹೇಳಿದ್ರೆ ಪ್ರಭಾಸ್ ಪಟ್ನಾ, ಗುಜರಾತ್ ಅಲ್ಲಿ ಇದೆ. ಎಲ್ಲಿದೆ? ಪ್ರಭಾಸ್ ತೀರ್ಥ ಅಂತಾನು ಕರಿತೀವಿ, ಪ್ರಭಾಸ್ ಪಟ್ನಾ ಅಂತಾನು ಕರಿತೀವಿ. ಯಾವ ರಾಜ್ಯ? ಗುಜರಾತ್ ಅಲ್ಲಿ ಇದೆ. ಯಾವ ದೇವಸ್ಥಾನ? ಸೋಮನಾಥ ದೇವಸ್ಥಾನ. ವೆರಿ ವೆರಿ ಇಂಪಾರ್ಟೆಂಟ್. ಈ ದೇವಸ್ಥಾನ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಭಾರತದಲ್ಲಿ ಇರುವಂತಹ 12 ಜ್ಯೋತಿರ್ಲಿಂಗಗಳು ಅಂದ್ರೆ 12 ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೇ ಜ್ಯೋತಿರ್ಲಿಂಗ ಈ ಸೋಮನಾಥ ದೇವಸ್ಥಾನ. ಸೊ ಹಾಗಾಗಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸ್ಟೇಟ್ಮೆಂಟ್ ಹೋಗೋಣ, ಕ್ವೆಶನ್ಸ್ ಹೋಗೋಣ. ಬಟ್ ಫ್ಯಾಕ್ಟ್ ನೋಡ್ಕೊಳ್ಳಿ. ಮೊದಲನೇ 12 ಜ್ಯೋತಿರ್ಲಿಂಗದಲ್ಲಿ ಮೊದಲನೇದು ಸೋಮನಾಥ್ ಸ್ವಾಭಿಮಾನಿ ಪರ್ವವನ್ನ ಯಾಕೆ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಈ ವರ್ಷ 1000 ವರ್ಷ ಆಗಿದೆ ಇದ್ರ ಮೇಲೆ ಆಕ್ರಮಣ ಮಾಡಿ, ಡೆಸ್ಟ್ರಾಯ್ ಅನ್ನ ಮಾಡಿ. ಸೊ ಹಾಗಾಗಿ ಎಲ್ಲಿದೆ ಇದು? ಇದು ಇರೋದು ಪ್ರಭಾಸ್ ಪಟ್ನಾ. ಯಾವ ರಾಜ್ಯ? ಗುಜರಾತ್ ನಲ್ಲಿ. ಮೊದಲ ಬಾರಿಗೆ ರೀಕನ್ಸ್ಟ್ರಕ್ಷನ್ ಅನ್ನ 1947ರಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ರು ಇದನ್ನ ಇನಿಶಿಯೇಟ್ ಮಾಡ್ತಾರೆ. ತದನಂತರದಲ್ಲಿ 1951ರಲ್ಲಿ ಗೃಹ ಪ್ರತಿಷ್ಠಾಪನಾ ಆಗುತ್ತೆ. ಯಾರು ಮಾಡೋದು? ನಮ್ಮ ಪ್ರೆಸಿಡೆಂಟ್ ಆಗಿದ್ದಂತಹ ರಾಜೇಂದ್ರ ಪ್ರಸಾದ್ ಅವರು. ಓಕೆ, ಸೊ ಈಗ ಕ್ವೆಶನ್ ಅನ್ನು ನೋಡೋಣ. ಕ್ವೆಶನ್, ಈ ಫ್ಯಾಕ್ಟ್ಸ್ ಇಂಪಾರ್ಟೆಂಟ್ ಬರ್ಕೋಬೇಕು. ಸೋಮನಾಥ ದಿ ಶ್ರೈನ್ ಎಟರ್ನಲ್. ಏನು? ಸೋಮನಾಥ ದಿ ಶ್ರೈನ್ ಎಟರ್ನಲ್. ಏನಿದು ಸೋಮನಾಥ ದಿ ಶ್ರೈನ್ ಎಟರ್ನಲ್ ಅಂತಕ್ಕಂಥದ್ದು ಒಂದು ಕೃತಿ ಅಥವಾ ಒಂದು ಪುಸ್ತಕ. ಈ ಬುಕ್ ಅನ್ನ ಬರ್ದಿದ್ಯಾರು ಅಂತ ಹೇಳಿದ್ರೆ KM ಮುನ್ಷಿ ಅವರು. ಯಾರು ಬರ್ದಿದ್ದು? KM ಮುನ್ಷಿ ಅವರು. ಸೊ ಈ KM ಮುನ್ಷಿ ಅವರು ಬರ್ದಿರುವಂತಹ ಪುಸ್ತಕ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಈ ಬುಕ್ ಹೇಳಿದ್ರು ಅಂತ ಹೇಳಿದ್ರೆ ಸೋಮನಾಥ್ ಸ್ವಾಭಿಮಾನಿ ಪರ್ವ ಮಾಡ್ತಾ ಇದೀವಿ. ಸೊ ಹಾಗಾಗಿ ಇಂಪಾರ್ಟೆಂಟ್, ಕರೆಂಟ್ಗೆ ಹಿಸ್ಟ್ರಿ ಲಿಂಕ್ಡ್. ಸೊ ಹಾಗಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ರು ಅಲ್ಲ, KM ಮುನ್ಷಿ ಅವರು, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಲ್ಲ, ಮಹಾತ್ಮ ಗಾಂಧಿ ಅಲ್ಲ. ಸೊ ಸರಿಯಾದ ಉತ್ತರ ಯಾವ್ದಾಗಿರುತ್ತೆ ಅಂದ್ರೆ KM ಮುನ್ಷಿ ಅವರು ಆಗಿರುತ್ತೆ. ಯಾವುದಕ್ಕೆ? ಸೋಮನಾಥ ದ ಸ್ಟ್ರೈನ್ ಎಟರ್ನಲ್ ಅನ್ನುವಂತಹ ಕೃತಿಯನ್ನ ಬರೆದಿರೋರು. ಸರ್ ಹಾಗಿದ್ರೆ ಸ್ಟೈಲ್ ನ ಕಮೆಂಟ್ ಮಾಡಿ. ಯಾವ ಸ್ಟೈಲ್ ಅಲ್ಲಿ, ಆರ್ಕಿಟೆಕ್ಚರಲ್ ಸ್ಟೈಲ್ ಅಲ್ಲಿ ಈ ಒಂದು ಸೋಮನಾಥ ದೇವಸ್ಥಾನ ಬಿಲ್ಡ್ ಆಗಿದೆ ಅಂತ. ಈಗ ಸ್ಟೇಟ್ಮೆಂಟ್ ವೈಸ್ ನಿಮ್ಮ PC ಲೆವೆಲ್ ಆಫ್ ಕ್ವೆಶನ್ ನೋಡಿದಿವೆ. ಈಗ ಸ್ಟೇಟ್ಮೆಂಟ್ ವೈಸ್ KE ನಡೆಸುವಂತಹ ನಿಮ್ಮ ಗ್ರಾಜುಯೇಟ್ ಲೆವೆಲ್ ಆಫ್ ಕ್ವೆಶನ್ಸ್ ಅಲ್ಲಿ ಯಾವ ರೀತಿ ಪ್ರಶ್ನೆಯನ್ನ ಕೇಳಬಹುದು. ಸ್ವತಂತ್ರ ನಂತರದ ಸೋಮನಾಥ ದೇವಾಲಯದ ಪುನರ್ ನಿರ್ಮಾಣದ ಕುರಿತಾದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಒನ್ ಮೋರ್ ಇಂಪಾರ್ಟೆಂಟ್ ಫ್ಯಾಕ್ಟ್ ನಾನು ಕ್ವೆಶನ್ ಅಲ್ಲಿ ಹಾಕದೇ ಇರುವಂತದ್ದು, ಇಲ್ಲಿವರೆಗೂ ಎಷ್ಟು ಸತಿ ರೀಕನ್ಸ್ಟ್ರಕ್ಷನ್ ಆಗಿದೆ ಅಂದ್ರೆ 7 ಸತಿ ರೀಕನ್ಸ್ಟ್ರಕ್ಷನ್ ಆಗಿದೆ. ಸರ್ ಯಾಕೆ ಇದು ಹೇಳ್ತಿದ್ರ ಅಂದ್ರೆ ಹಿಂದೂ ಅಲ್ಲಿ ಸಹ ಮೆನ್ಷನ್ ಮಾಡಿದ್ದಾನೆ 7 ಸತಿ ರೀಕನ್ಸ್ಟ್ರಕ್ಷನ್ ಆಗಿದೆ ಅಂತ. ನಿಮ್ಮ PIB ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋದಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾನೆ. ನಿಮ್ಮ ಎಕ್ಸಾಮಿನರ್ ಯಾರು ಕ್ವೆಶನ್ ಪೇಪರ್ ನ ಸೆಟ್ ಮಾಡ್ತಾರಲ್ಲ ಅವರು ಇದರಿಂದ ಸ್ಟೇಟ್ಮೆಂಟ್ಸ್ ನ ತೆಕ್ಕೊಂಡು ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಗೊತ್ತಿರಲಿ ಎಷ್ಟು ಸತಿ ರೀಕನ್ಸ್ಟ್ರಕ್ಷನ್ ಆಗಿದೆ? 7 ಸತಿ. ಇದೆಲ್ಲ ಬೇಕಾ? ಬೇಡ. ಚಂದ್ರ ಕಡ್ದ, ರಾವಣ ಕಡ್ದ, ಅದಾದ್ಮೇಲೆ ಸೋಲಂಕಿ ಡೈನೆಸ್ಟಿ, ಭೀಮಾ ಒಂದೇವರು ಕಟ್ಟಿದ್ರು, ಇದು ಅವಶ್ಯಕತೆ ಇಲ್ಲ. ಎಷ್ಟು ಸತಿ ರೀಕನ್ಸ್ಟ್ರಕ್ಷನ್ ಆಗಿದೆ? 7 ಸತಿ ರೀಕನ್ಸ್ಟ್ರಕ್ಷನ್ ಆಗಿದೆ. ಈಗ ಸ್ವತಂತ್ರ ನಂತರದ ಸೋಮನಾಥ ದೇವಾಲಯದ ಪುನರ್ ನಿರ್ಮಾಣವನ್ನು ಸರ್ದಾರ್ ವಲ್ಲಭಾಯ್
ಪಟೇಲ್ ಅವರು ಪ್ರಾರಂಭಿಸಿದರು. ಮೋಸ್ಟ್ ಆಫ್ ದಿ ಟೈಮ್ಸ್ PM ಮಾಡಿದ್ರು ಅಂತ ಅನ್ಕೋತೀವಿ, ಅಲ್ಲ, ಸರ್ದಾರ್ ಪಟೇಲ್ರು ಮಾಡಿರುವಂತದ್ದು. ಸೊ ಹಾಗಾಗಿ ಮೊದಲನೇ ಸ್ಟೇಟ್ಮೆಂಟ್ ಏನಾಗುತ್ತೆ, ರೈಟ್ ಆಗುತ್ತೆ. ಈ ಫ್ಯಾಕ್ಟ್ ನ ಬರ್ಕೊಳ್ಳಿ ನೀವೀಗ. ಪುನರ್ ನಿರ್ಮಾಣಗೊಂಡ ದೇವಾಲಯದ ಪ್ರಾಣ ಪ್ರತಿಷ್ಠಾಪನೆಯನ್ನು, ವೆರಿ ವೆರಿ ಇಂಪಾರ್ಟೆಂಟ್, ಪ್ರಾಣ ಪ್ರತಿಷ್ಠಾಪನೆ ಯಾರು ಮಾಡಿದ್ರು ಅಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ರು ಸ್ಟಾರ್ಟ್ ಮಾಡಿದ್ರು ಅಂತ ನೀವೆಲ್ಲ ಓದಿರ್ತೀರ. ಬಟ್ ಪ್ರಾಣ ಪ್ರತಿಷ್ಠಾಪನೆಯನ್ನ ಪಟೇಲ್ರೇ ಮಾಡಿದ್ರು ಅಂತ ಅನ್ಕೋತೀವಿ, ಬಟ್ ಪಟೇಲ್ರು ಮಾಡಿರಲ್ಲ, ರಾಜೇಂದ್ರ ಪ್ರಸಾದ್ ಅವರು ಮಾಡಿರ್ತಾರೆ. ಡೇಟ್ ಇಂಪಾರ್ಟೆಂಟ್, ಡೇಟ್ ಹಂಗೆ ಒಂದ್ಸತಿ ಗ್ಲಾನ್ಸ್ ಮಾಡಿರಿ ಅಷ್ಟೇ. ಸೊ ಅವರು 11 ಮೇ 1951 ನೆರವೇರಿಸಿದರು. ಎರಡನೇ ಸ್ಟೇಟ್ಮೆಂಟ್ ಕೂಡ ಏನಾಗುತ್ತೆ, ರೈಟ್. ಇದನ್ನ ನೀವು ಫ್ಯಾಕ್ಟ್ ಬರ್ಕೊಳ್ಳಿ. ಸೋಮನಾಥ ದೇವಾಲಯವನ್ನು ಕೈಲಾಸ ಮಹಾಮೇರು ಪ್ರಸಾದ, ಇದು ಸ್ಟೈಲ್, ಆರ್ಕಿಟೆಕ್ಚರಲ್ ಸ್ಟೈಲ್ ಯಾವುದು ಅಂದ್ರೆ ಕೈಲಾಸ ಮಹಾಮೇರು ಪ್ರಸಾದ. ಏನಿದು ಆರ್ಕಿಟೆಕ್ಚರಲ್ ಸ್ಟೈಲ್ ಅಂದ್ರೆ ಆ ದೇವಸ್ಥಾನವನ್ನ ಯಾವ ಶೈಲಿಯಲ್ಲಿ ಕಟ್ಟಿದ್ದಾರೆ ಅಂತ. ಕೈಲಾಸ ಮಹಾಮೇರು ಪ್ರಸಾದ, ಕೈಲಾಸ ಮಹಾಮೇರು ಪ್ರಸಾದ ಆರ್ಕಿಟೆಕ್ಚರಲ್ ಸ್ಟೈಲ್. ಮೂರನೇದು ಕೂಡ ರೈಟ್ ಆಗುತ್ತೆ. ಸೋಮನಾಥ ದೇವಾಲಯದ ಮೇಲೆ ಮೊದಲ ಬಾರಿಗೆ ಕ್ರಿಸ್ತಶಕ 1706 ಔರಂಗಜೇಬನು ದಾಳಿ ಮಾಡಿದನು. 1706 ಔರಂಗಜೇಬ್ ದಾಳಿ ಮಾಡ್ತಾನೆ. ಫಸ್ಟ್ ಟೈಮ್ ಆಗಿದ್ದು 1026 ಮೊಹಮ್ಮದ್ ಗಜ್ನಿ ಮಾಡಿದ್ದು. ಸೊ ಹಾಗಾಗಿ 4ನೇ ಸ್ಟೇಟ್ಮೆಂಟ್ ಏನಾಗುತ್ತೆ, ತಪ್ಪಾಗುತ್ತೆ. ಸೊ 4ನೇದು ಹೋಗುತ್ತೆ, 3ನೇದು ಹೋಗುತ್ತೆ, ಉಳ್ಕೊಂಡಿದ್ದು 1, 2, ಬಟ್ 1, 2, 3 ಮಾತ್ರ ಕರೆಕ್ಟ್. ಯಾರು ಸ್ಟಾರ್ಟ್ ಮಾಡಿದ್ದು, ಪಟೇಲ್ರು. ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದು ರಾಜೇಂದ್ರ ಪ್ರಸಾದ್ ಅವರು. ಯಾವ ಶೈಲಿ, ಕೈಲಾಸ ಮಹಾಮೇರು ಪ್ರಸಾದ ಶೈಲಿಯಲ್ಲಿ ಈ ಒಂದು ದೇವಸ್ಥಾನವನ್ನ ಕಟ್ಟಿದೀವಿ. ಓಕೆ, ವೆರಿ ಗುಡ್. ಅನದರ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಏನು, ಯೂನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ. ಇಲ್ಲಿ ಹಾಕಿದೀನಿ ನೋಡಿ, PIB ಅಲ್ಲಿ ಬಂದಿರುವಂತದನ್ನ ಹಾಕಿದೀನಿ. ಏನಿದು ಯೂನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ? ಫುಲ್ ಫಾರ್ಮ್ ಹೇಳಿ. UI, ಅದೇ ಫುಲ್ ಫಾರ್ಮ್ ನಾನೇ ಹೇಳ್ದೆ, ಬಟ್ ನೀವು ಹೇಳಿ. ಯೂನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ ಗೊತ್ತಿರಬೇಕು. UIDAI, ಯೂನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ. UIDAI. ಓಕೆನಾ? ಏನಿದು, ಆಧಾರ್ ಕಾರ್ಡ್ ನ ಇನ್ಶರ್ಟ್ ಮಾಡೋದು. ಯಾವ ಮಿನಿಸ್ಟ್ರಿ ಅಂಡರ್ ಬರುತ್ತೆ ಅಂತ ಹೇಳಿದ್ರೆ ಮೇತಿ, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಇನ್ಫಾರ್ಮೇಶನ್ ಅಂಡ್ ಟೆಕ್ನಾಲಜಿ. ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಅಂಡ್ ಟೆಕ್ನಾಲಜಿ ಈ ಮಿನಿಸ್ಟ್ರಿ ಅಂಡರ್ ಬರುತ್ತೆ. ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಈ ಮಿನಿಸ್ಟ್ರಿ ಅಂಡರು ಯೂನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ. ನಮ್ಮ ಆಧಾರ್ ಕಾರ್ಡಿಗೆ ಏನ್ ಬರುತ್ತೆ ಅದು ಬರುತ್ತೆ. ಫುಲ್ ಫಾರ್ಮ್ ಗೊತ್ತಿರಲಿ, ಮಿನಿಸ್ಟ್ರಿ ಅಂಡರ್ ಗೊತ್ತಿರಲಿ. ಸರ್ ನ್ಯೂಸ್ ಅಲ್ಲಿ ಯಾಕಿದೆ ಅಂತ ಹೇಳಿದ್ರೆ, ಉದಯ್ ಅಂತಕ್ಕಂತ ಒಂದು ಮಸ್ಕಟ್ ನ ಲಾಂಚ್ ಮಾಡಿದ್ದಾರೆ. ಮಸ್ಕಟ್ ಅಂದ್ರೆ ಲಾಂಛನ, ಉದಯ್. ಯಾವುದು, ಉದಯ್. ಸೊ ಇಟ್ ಇಸ್ UDAI, ಉದಯ್ ಅಂತಕ್ಕಂತ ಮಸ್ಕಟ್. ಯಾವುದು, ಆಧಾರದು. UIDAI. ಕ್ವೆಶನ್ಗೆ ಹೋಗೋಣ. ಇಂಗ್ಲಿಷ್ ಅಲ್ಲಿ ಇದೆ ಕ್ವೆಶನ್, ಕನ್ನಡದವರು 1 ವರ್ಡ್ ಕ್ವೆಶನ್, ಇಂಪಾರ್ಟೆಂಟ್, ಟಕ್ಕನಂಗೆ ಆನ್ಸರ್ ಮಾಡಬೇಕು. ಯೂನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ ಯಾವ ಮಿನಿಸ್ಟ್ರಿ ಅಂಡರು? ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ. ಪ್ರಾರಂಭಿಸಿದ ಆಧಾರ್ ಮಸ್ಕಟ್ ನ ಹೆಸರೇನು? ಭಾರತ್ ಉದಯ್ ಡಿಜಿಸಾತಿ ಆಧಾರ್ ಮಿತ್ರ. ಉತ್ತರ ಯಾವ್ದಾಗಿರುತ್ತೆ ಅಂದ್ರೆ ಉದಯ್, UDAI. ಹೋಪ್ ಇಟ್ಸ್ ಕ್ಲಿಯರ್. ಓಕೆ, ಸೊ ನೆಕ್ಸ್ಟ್ ನಿಮ್ಮ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಇದು ನೋಡಿ. ನಿಮ್ಮ ಇಸ್ರೋ ಅಲ್ಲಿ ಬಂದಿರುವಂತಹ, ಇಸ್ರೋ ವೆಬ್ಸೈಟ್ ಅಲ್ಲಿ ಇರುವಂತಹ ಸ್ಕ್ರೀನ್ ಶಾಟ್ ಇದು. ಜನವರಿ 5, 2026 ಪಬ್ಲಿಷ್ ಆಗಿರೋದು. ನಾವು ಜನವರಿ ಮಂತ್ ಮಾಡ್ತಾ ಇದೀವಿ ಕರೆಂಟ್ ಅಫೇರ್ಸ್. ಮಂತ್ಲಿ ವೈಸೇ ಮಾಡ್ತಾ ಇರೋದು. ಇದು ಪೂರ್ತಿ ಜನವರಿ ಮಂತ್ದೇ ಇರುತ್ತೆ. ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ 5 ತಿಂಗಳದು ಒಂದೊಂದು ತಿಂಗಳಿಗೆ 2 ವಿಡಿಯೋ ಮಾಡಿ ಕೊಡ್ತೀವಿ ನಿಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ಗೆ. ನೀವು ಕಮೆಂಟ್ ಮಾಡಿದ್ರೆ ನಿಮ್ಮ ಅಭಿಪ್ರಾಯಗಳನ್ನ ಹೆಂಗ್ ಅನ್ನಿಸ್ತಿದೆ ಸರ್, ಈ ತರ ಯೂಸ್ ಆಗುತ್ತಾ ಅಂದ್ರೆ ನನಗೊಂದು ಸ್ಫೂರ್ತಿ ಕೊಡುತ್ತೆ ಅದು. ಓಕೆ, ಎಸ್. ಸೊ ಈಗ ಸರ್ ಏನಿದು, ಎಂತ ಎಕ್ಸ್ಪೆರಿಮೆಂಟ್? ಡಕ್ಸ್ ಎಕ್ಸ್ಪೆರಿಮೆಂಟ್, ಡೆಕ್ಸ್ ಅಂತಕ್ಕಂಥ ಎಕ್ಸ್ಪೆರಿಮೆಂಟ್. ಸೊ ನಾವು ಇದಕ್ಕೆ ಹೋಗ್ಬೇಡ, ಇಮೇಜ್ಗೆ. ನ್ಯೂಸ್ ಅಲ್ಲಿ ಇದೆ, ಹಾಗಾಗಿ ನ್ಯೂಸ್ ಅಲ್ಲಿ ಇರೋದ್ರಿಂದ ಸೊ ಇದನ್ನ ಯಾವ ರೀತಿ ಓದ್ಕೋಬೇಕು. ಎಕ್ಸ್ಪೆರಿಮೆಂಟ್ ಯಾವುದು ಅಂದ್ರೆ ಡೆಕ್ಸ್. ಎಕ್ಸ್ಪೆರಿಮೆಂಟ್ ಯಾವುದು? ಡೆಕ್ಸ್ ಇಸ್ ದಿ ಎಕ್ಸ್ಪೆರಿಮೆಂಟ್. ಫುಲ್ ಫಾರ್ಮ್ ಗೊತ್ತಿರ್ಬೇಕಾ? ಗೊತ್ತು, ಇಲ್ಲಿದೆ ನೋಡಿ, ಡೆಕ್ಸ್. ಓಕೆ, ಡಸ್ಟ್ ಎಕ್ಸ್ಪೆರಿಮೆಂಟ್ ಅಂತ. ಎಂತ ಎಕ್ಸ್ಪೆರಿಮೆಂಟ್? ಡಸ್ಟ್ ಎಕ್ಸ್ಪೆರಿಮೆಂಟ್. ಡಸ್ಟ್ ಅಂದ್ರೆ ಗೊತ್ತಂತ್ಕತೀನಿ, ಧೂಳು. ಏನು, ಧೂಳು. ಎಲ್ಲಿರುತ್ತೆ ಧೂಳು? ನಮ್ಮ ಅಟ್ಮಾಸ್ಫಿಯರ್ ಇಂದ ಆಚೆಗೆ ಈ ಎಸ್ಟಿರಾಯ್ಡ್ಸ್ ಎಲ್ಲ ಇರ್ತವೆ, ಕಾಮೆಟ್ಸ್ ಗೊತ್ತಂತ ಅನ್ಕೊಂಡು ಜಿಯೋಗ್ರಫಿಲಿ ಓದಿರ್ತಾರೆ. ಎಸ್ಟಿರಾಯ್ಡ್, ಕಮೆಟ್, ಧೂಮಕೇತುಗಳಿವೆಲ್ಲ. ಈ ಎಸ್ಟರಾಯ್ಡ್ಸ್ ಮತ್ತೆ ಕಾಮೆಟ್ಸು ಸ್ವಲ್ಪ ಪೀಸ್ಗಳೆಲ್ಲ ನಮ್ಮ ಅರ್ತ್ ಅಟ್ಮಾಸ್ಫಿಯರ್ಗೆ ಬಂದಾಗ ಇಲ್ಲಿ ಒಂದು ಘರ್ಷಣೆಯ ಬಲ ಆಗುತ್ತೆ, ಅಂದ್ರೆ ಫ್ರಿಕ್ಷನಲ್ ಫೋರ್ಸ್ ಇರುತ್ತೆ. ಅದರಿಂದ ಒಂದು ಲೈಟ್ನಿಂಗ್ ತರ ಬರುತ್ತೆ. ಆ ಲೈಟ್ನಿಂಗ್ ನ ಶೂಟಿಂಗ್ ಸ್ಟಾರ್ ಅಂದ್ಕೊಳ್ಳೋದು, ಈ ರೀತಿಯಾಗಿ ಒಂದು ಅಭಿಪ್ರಾಯ ಇತ್ತು. ಅದನ್ನ ಡಿಟೆಕ್ಟ್ ಮಾಡ್ಲಿಕ್ಕೋಸ್ಕರ ಈ ಡೆಕ್ಸ್ ಎಕ್ಸ್ಪೆರಿಮೆಂಟ್ ನ ಕಂಡಕ್ಟ್ ಮಾಡಿದ್ದಾರೆ, ಅಂದ್ರೆ ಆ ಧೂಳನ್ನ ಕಂಡುಹಿಡಿಯೋಕ್ಕೋಸ್ಕರ. ಸರ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಇದನ್ನ ನಾವು PSLV C58 ನ ಎಕ್ಸ್ಪೋಸ್ಯಾಟ್, ಎಕ್ಸ್ರೇ ಪೊಲರಿಮೀಟರ್ ಸ್ಯಾಟಲೈಟ್ ಅಂತ ಹೇಳಿ ಆ ಒಂದು ಮಿಷನ್ ಇತ್ತಲ್ಲ PSLV C58, ಈ ಮಿಷನ್ ಜೊತೆ ಕಳಿಸಿದ್ವಿ. ಏನಕ್ಕೋಸ್ಕರ? ಇಂಟರ್ ಪ್ಲಾನೆಟರಿ ಡಸ್ಟ್ ಅಂದ್ರೆ
PD ಇಂಟರ್ ಪ್ಲಾನೆಟರಿ ಡಸ್ಟ್ ನ ಡಿಟೆಕ್ಟ್ ಮಾಡ್ಲಿಕ್ಕೋಸ್ಕರ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ IPD ಫುಲ್ ಫಾರ್ಮ್ ಇಂಟರ್ ಪ್ಲಾನೆಟರಿ ಡಸ್ಟ್. ಇಸ್ರೋಗೆ ಸಂಬಂಧಿಸಿದಂತೆ ಡೆಕ್ಸ್ ಎಕ್ಸ್ಪೆರಿಮೆಂಟ್ ಫುಲ್ ಫಾರ್ಮ್ ಡಸ್ಟ್ ಎಕ್ಸ್ಪೆರಿಮೆಂಟ್ ಯಾವ ಮಿಷನ್ ಕನೆಕ್ಟ್ ಆಗಿತ್ತು? PSLV C58 ಎಕ್ಸ್ಪೋಸ್ಯಾಟ್ ಮಿಷನ್. ಎಲ್ಲಿ ಹಾಕಿದ್ವಿ ಅಂದ್ರೆ ಪೊಯಮ್ ಅಲ್ಲಿ ಹಾಕಿದ್ದು. ಸರ್ ಪೊಯಮ್ ಅಂದ್ರೆ ಏನು? ಪೊಯಮ್ ಅಂದ್ರೆ PSLV ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. ಇದು ನೀವು ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಓದಿದ್ದೀರಾ ಅಂದ್ರೆ ಒಂದು ಸ್ವಲ್ಪ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ, ನಿಮಗೆ ಗೊತ್ತು ಬಟ್ ಆಲ್ಸೋ ಸಿಂಪಲ್ ಆಗಿ. ಪೊಯಮ್ ಅಂದ್ರೆ ಈಗ ಒಂದು ಇಲ್ಲಿ ಉಡಾವಣಾ ವಾಹಕ ಇದೆ, ಇದ್ ಮೇಲ್ ಹೋಗುತ್ತೆ. ಇದ್ ಮೇಲ್ ಹೋದಾಗ ಒಂದೊಂದು ಸ್ಟೇಜ್ ಇರ್ತವೆ. ಆ ತರ PSLV 4 ಸ್ಟೇಜ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. ಒಂದೊಂದು ಸ್ಟೇಜ್ಗಳು ಬಿದ್ದು ಓಷನ್ಗೆ ಬೀಳ್ತವೆ. ಕೊನೆಯ ಸ್ಟೇಜು ಪುಷ್ ಮಾಡ್ಬಿಟ್ಟು ಸ್ಯಾಟಲೈಟ್ ನ ಅಲ್ಲೇ ಬಾಹ್ಯಾಕಾಶದಲ್ಲಿ ಇರ್ತಾ ಇತ್ತು. ಅದು ವೇಸ್ಟ್ ಆಗೋದು. ಆ ವೇಸ್ಟ್ ಆಗಬಾರ್ದು, ಅದನ್ನು ನಾವು ಏನಕ್ಕಾರು ಬಳಕೆ ಮಾಡ್ಬೇಕು ಅಂತ ಹೇಳಿ ಪೊಯಮ್ ಅಂತಕ್ಕಂಥದ್ದನ್ನ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಪೊಯಮ್ ಫುಲ್ ಫಾರ್ಮ್ ಏನು? PSLV ಆರ್ಬಿಟಲ್ ಎಕ್ಸ್ಪೆರಿಮೆಂಟ್ ಮಾಡ್ಯೂಲ್. PSLV ಆರ್ಬಿಟಲ್ ಎಕ್ಸ್ಪೆರಿಮೆಂಟಲ್ ಮಾಡ್ಯೂಲ್ ಪೊಯಮ್ ಫುಲ್ ಫಾರ್ಮ್ ಗೊತ್ತಿಲ್ಲ, ಬರ್ಕೊಳ್ಳಿ. P ಅಂದ್ರೆ PSLV ಏನು? ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. ಇದು ಎಷ್ಟು ಸ್ಟೇಜ್ ಇರುತ್ತೆ? 4 ಸ್ಟೇಜ್ ಇರುತ್ತೆ. ಆರ್ಬಿಟಲ್ ಎಕ್ಸ್ಪೆರಿಮೆಂಟಲ್ ಮಾಡ್ಯೂಲ್ ಪೊಯಮ್ ಫುಲ್ ಫಾರ್ಮ್. ಈ ಒಂದು ಮಾಡ್ಯೂಲ್ ಜೊತೆಗೆ ನಾವು ಡೆಕ್ಸ್ ಎಕ್ಸ್ಪೆರಿಮೆಂಟ್ ನ ಕಂಡಕ್ಟ್ ಮಾಡಿದ್ವಿ. ಯಾವ ಮಿಷನ್ ಜೊತೆ? ಎಕ್ಸ್ಪೋಸ್ಯಾಟ್ ಮಿಷನ್ ಜೊತೆ. ಎಕ್ಸ್ರೇ ಪೊಲರಿಮೀಟರ್ ಸ್ಯಾಟಲೈಟ್. ಸರ್ ಕ್ವಶನ್ ಹೆಂಗ್ ಬರುತ್ತೆ ತೋರಿಸಿ, ಸ್ಟೇಟ್ಮೆಂಟ್ ಮೇಲೆ ಕ್ವಶನ್ ಹಾಕ್ತೀನಿ. ಯಾವ ಮಿಷನ್? PSLV C58 ಮಿಷನ್. ಐ ಹೋಪ್ ಇಟ್ಸ್ ಕ್ಲಿಯರ್. ಏನಕ್ಕೋಸ್ಕರ? ಬಾಹ್ಯಾಕಾಶದಲ್ಲಿರುವಂತಹ ಧೂಳನ್ನ ಕಂಡುಹಿಡಿಯಕ್ಕೋಸ್ಕರ. ಎಲ್ಲಿ ಮೆಜರ್ ಮಾಡಿದ್ದು? ಫಿಸಿಕ್ಸ್ ಲ್ಯಾಬೋರೇಟರಿ ಒಳಗೆ, ಅಹಮದಾಬಾದ್ ಅಲ್ಲಿ ಇರುವಂತಹ ಫಿಸಿಕ್ಸ್ ಲ್ಯಾಬೋರೇಟರಿ ಒಳಗೆ. ಸೊ ಇಂಗ್ಲಿಷ್ ಅಲ್ಲಿ ಇದೆ ಕ್ವಶನ್. ಇಂಗ್ಲಿಷ್ ಮೀಡಿಯಂ ಅವರು ಟೆಲಿಗ್ರಾಮ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಆನ್ಸರ್ ಮಾಡಕ್ ಟ್ರೈ ಮಾಡಿ. ನಿಮಗೆ ಟೆಕ್ಸ್ಟ್ ಇಂಗ್ಲಿಷ್ ಅಲ್ಲಿ ಬೇಕು ಅಂದ್ರೆ ಎಕ್ಸ್ಪ್ಲನೇಷನ್ ಸಿಗುತ್ತೆ. ಡೆಕ್ಸ್ ಡಸ್ಟ್ ಎಕ್ಸ್ಪೆರಿಮೆಂಟ್ ಬರ್ಕೋಬೇಕು PC ಹುಡುಗರು, PC ಸ್ಟೂಡೆಂಟ್ಸ್. ಹಂಗಂದ್ರೆ ಏನು ಅಂತ ಕೇಳ್ತಾರೆ. ಡೆಕ್ಸ್ ಡಸ್ಟ್ ಎಕ್ಸ್ಪೆರಿಮೆಂಟ್ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಡೆಕ್ಸ್ ಎಂದರೆ ಡಸ್ಟ್ ಎಕ್ಸ್ಪೆರಿಮೆಂಟ್. ಡೆಕ್ಸ್ ಅಂದ್ರೆ ಏನು? ಡಸ್ಟ್ ಎಕ್ಸ್ಪೆರಿಮೆಂಟ್. ಕರೆಕ್ಟ್. ಇದನ್ನು PSLV C58 ಎಕ್ಸ್ಪೋಸ್ಯಾಟ್ ಮಿಷನ್ ಅನ್ನ ಪ್ರಾಯೋಗಿಕ ವೇದಿಕೆಯಾದ ಪೊಯಮ್ 3 ರ ಮೇಲೆ ಇರಿಸಲಾಗಿತ್ತು. ಅದು ಸಹ ಕರೆಕ್ಟ್. ಈಚ್ ಅಂಡ್ ಎವ್ರಿ ಫ್ಯಾಕ್ಟ್ ಇಂಪಾರ್ಟೆಂಟ್. ಒಂದನೇದು ಕರೆಕ್ಟ್, ಎರಡನೇದು ಕರೆಕ್ಟ್. ಬಾಹ್ಯಾಕಾಶದಲ್ಲಿರುವ ಇಂಟರ್ ಪ್ಲಾನೆಟರಿ ಡಸ್ಟ್ ಪಾರ್ಟಿಕಲ್ಸ್ ಪತ್ತೆ ಹಚ್ಚಲು ಡೆಕ್ಸ್ ಅನ್ನು ಅಭಿವೃದ್ಧಿ ಪಡಿಸಲಾಗಿದೆ. ಅಂದ್ರೆ ಇದು ಒಂದೇ ಸ್ಟೇಟ್ಮೆಂಟ್ ಆಗುತ್ತೆ. ಸೊ ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಡೆಕ್ಸ್ ಎಂಬುದು ಇಸ್ರೋ ಸ್ವತಂತ್ರವಾಗಿ ಉಡಾವಣೆ ಮಾಡಿದ ಒಂದು ಉಪಗ್ರಹವಾಗಿದೆ. ಸ್ವತಂತ್ರವಾಗಿ ಉಡಾವಣೆಯನ್ನ ಮಾಡಿಲ್ಲ. ಯಾವ್ದನ್ನ? ಡೆಕ್ಸ್ ಎಕ್ಸ್ಪೆರಿಮೆಂಟ್ ನ ಯಾವ್ದ್ರ ಜೊತೆ ಮಾಡಿದ್ವಿ? ಎಕ್ಸ್ಪೋಸ್ಯಾಟ್ ಮಿಷನ್ ಅಥವಾ PSLV C58 ಮಿಷನ್ ಜೊತೆಗೆ ಮಾಡಿದ್ವಿ. ಐ ಹೋಪ್ ಇದೇ ರೀತಿ ಕ್ವೆಶನ್ ಬರೋದು ಅಂತ ನಿಮ್ಗೆ ಆಲ್ರೆಡಿ ಕ್ವೆಶನ್ ಪೇಪರ್ ನ ನೋಡಿದ್ರೆ ಫೀಲ್ ಆಗಿರ್ಬೇಕು. ಮೂರನೇ ಸ್ಟೇಟ್ಮೆಂಟ್ ತಪ್ಪು. ಮೂರನೇ ಸ್ಟೇಟ್ಮೆಂಟ್ ತೆಗಿತೀನಿ. ಓಕೆ, ಇದು ಸಾರಿ. ಓಕೆ, ಇಲ್ಲೊಂದು ಸ್ವಲ್ಪ ಕ್ವೆಶನ್ ಎರರ್ ಆಗಿದೆ. ಇದು ಮೂರನೇ ಸ್ಟೇಟ್ಮೆಂಟ್, ಇದು 4ನೇ ಸ್ಟೇಟ್ಮೆಂಟ್. ಏನು? ಮೂರನೇ ಸ್ಟೇಟ್ಮೆಂಟ್, 4ನೇ ಸ್ಟೇಟ್ಮೆಂಟ್. ಇದು ಸಹ 4ನೇ ಸ್ಟೇಟ್ಮೆಂಟ್. ಗೊತ್ತಾಗಿದೆ ಅನ್ಕೊಂಡಿನಿ. ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಆಗಿದೆ ನಾನು ಇಲ್ಲಿ ಎಡಿಟ್ ಮಾಡಬೇಕಾದ್ರೆ. 1, 2 ಇದು ಮೂರನೇ ಸ್ಟೇಟ್ಮೆಂಟ್, ಇದು 4ನೇ ಸ್ಟೇಟ್ಮೆಂಟ್. ಎಂಬುದು ಇಂಡಿಪೆಂಡೆಂಟ್ ಆಗಿ ಲಾಂಚ್ ಮಾಡಿರೋದಿಲ್ಲ. ಸೊ ಹಾಗಾಗಿ 4th ತಪ್ಪಾಗುತ್ತೆ. 4th ತೆಗೆದ್ವಿ ಅಂತ ಹೇಳಿದ್ರೆ 1, 2, 3 ಸಹ ಏನಾಗುತ್ತೆ? ಕರೆಕ್ಟ್ ಆಗುತ್ತೆ. ಸೊ 1, 2, 3. ಇಲ್ಲಿ ಫ್ಯಾಕ್ಟ್ ನ ಬರ್ಕೊಳ್ಳಿ. ಏನು? ಡೆಕ್ಸ್ ಫುಲ್ ಫಾರ್ಮ್ ಡಸ್ಟ್ ಎಕ್ಸ್ಪೆರಿಮೆಂಟ್. ಯಾವ ಮಿಷನ್ ಜೊತೆ? ಪೊಯಮ್ ಅಂದ್ರೆ PSLV ಆರ್ಬಿಟಲ್ ಎಕ್ಸ್ಪೆರಿಮೆಂಟಲ್ ಮಾಡ್ಯೂಲ್. ಪೊಯಮ್ ಗೊತ್ತಾಯ್ತು. ಪೊಯಮ್ ಅಂದ್ರೆ ನೀವು ಯಾವ್ದು ಪದ್ಯ ಅನ್ಕೊಂಡ್ಬಿಟ್ಟಿರ. PSLV C58 ಯಾವ ಮಿಷನ್? ಎಕ್ಸ್ಪೋಸ್ಯಾಟ್ ಮಿಷನ್. ಎಕ್ಸ್ಪೋಸ್ಯಾಟ್ ಎಕ್ಸ್ರೇ ಪೊಲರಿಮೀಟರ್ ಸ್ಯಾಟಲೈಟ್ ಮಿಷನ್. ಈ ಮಿಷನ್ ಜೊತೆ ಕಳಿಸಿದ್ವಿ. ಏನಕ್ಕೋಸ್ಕರ ಕಳಿಸಿದ್ವಿ? IDP ಫುಲ್ ಫಾರ್ಮ್ ಗೊತ್ತಿರಲಿ. ಇಂಟರ್ ಪ್ಲಾನೆಟರಿ ಡಸ್ಟ್ ಪಾರ್ಟಿಕಲ್ಸ್. ಅಂತಗ್ರಹ ಧೂಳಿನ ಕಣಗಳನ್ನ ಪತ್ತೆ ಹಚ್ಚಲಿಕ್ಕೋಸ್ಕರ ಕಳಿಸಿದ್ದು. ಯಾವುದು? ಇಂಟರ್ ಪ್ಲಾನೆಟರಿ ಡಸ್ಟ್ ಪಾರ್ಟಿಕಲ್ಸ್. ಕ್ವೆಶನ್ ಹೋಗೋಣ. ಸೊ ನೆಕ್ಸ್ಟ್ ಟಾಪಿಕ್ ಇಂಪಾರ್ಟೆಂಟ್. ಯಾವುದು? ಪದ್ಮ ಅವಾರ್ಡ್ಸ್. ಫ್ಯೂ ಫ್ಯಾಕ್ಟ್ಸ್ ನೋಡ್ಕೊಂಡು ಹೋಗ್ಬಿಡಿ. ಪದ್ಮ ಅವಾರ್ಡ್ಸ್ ನ ಫಸ್ಟ್ ಕಾನ್ಸ್ಟಿಟ್ಯೂಷನ್ ಮಾಡಿದ್ ಯಾವಾಗಿಂದ ಕೊಡ್ತಾ ಇದಾರೆ ಅಂತ ಹೇಳಿದ್ರೆ 1954 ಇಂದ ಪದ್ಮ ಅವಾರ್ಡ್ಸ್ ಅನ್ನ ಕೊಟ್ಟಿದ್ದಾರೆ. ಸರ್ ಇಂಪಾರ್ಟೆಂಟ್, ವೆರಿ 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 ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ ರೀಸೆಂಟ್ಲಿ ಬಾಂಬೆ ಹೈಕೋರ್ಟ್ ಕೂಡ ಒಂದು ಜಜ್ಮೆಂಟ್ ಕೊಟ್ಟಿದೆ, ಸುಪ್ರೀಂ ಕೋರ್ಟ್ ಕೂಡ ಒಂದು ಜಜ್ಮೆಂಟ್ ಅನ್ನು ಕೊಟ್ಟಿದೆ. ವಿ ಶಾಲ್ ಸಿ ಯಾವ್ದು ಅಂತ ಹೇಳಿ. ಬಾಲಾಜಿ ರಾಘವನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಬಾಲಾಜಿ ರಾಘವನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸಲ್ಲಿ ಏನ್ ಹೇಳ್ತು ಅಂತ ಹೇಳಿದ್ರೆ, ಈ ಪದ್ಮ ಅವಾರ್ಡ್ಸ್ ಏನಿದೆ ಅಥವಾ ಭಾರತ ರತ್ನ ಅವಾರ್ಡ್ಸ್ ಏನಿದೆ, ಇವು ಆರ್ಟಿಕಲ್ 18 ಕ್ಲಾಸ್ 1 ಅಡಿಯಲ್ಲಿ ಟೈಟಲ್ಗಳು, ಬಿರುದುಗಳು ಬರ್ತವೆ. ಕೃಷ್ಣ, ರಾಜಾದಿರಾಜ, ಮಾರ್ತಾಂಡ, ಈ ತರ ಬಿರುದುಗಳು ಬರ್ತಾವಲ್ಲ, ಈ ಬಿರುದುಗಳ ಅಂಡರ್ ಇರಲ್ಲ ಇವು ಪದ್ಮ ಅವಾರ್ಡ್ಸ್. ಬಟ್ ಈ ಪದ್ಮ ಅವಾರ್ಡ್ಸ್ ನ ನೀವು ನಿಮ್ಮ ಹೆಸರಿಗಿಂತ ಮುಂಚೆ ಪ್ರಿಫಿಕ್ಸ್ ಅಥವಾ ಸಫಿಕ್ಸ್ ಆಗಿ ಯೂಸ್ ಮಾಡುವ ಹಾಗೆ ಇಲ್ಲ. ಇಷ್ಟು ಫ್ಯಾಕ್ಟ್ಸ್ ನಿಮಗೆ GK ಗೊತ್ತಿರಬೇಕು. ಪದ್ಮ ಅವಾರ್ಡ್ಸ್ ಎವ್ರಿ ಇಯರ್ ನ್ಯೂಸ್ ಅಲ್ಲಿ ಇರುತ್ತೆ, ಕ್ವೆಶನ್ ಅಲ್ಲಿ ಕೇಳ್ತಾರೆ. ಈ ಪದ್ಮ ಅವಾರ್ಡ್ಸ್ ಅಲ್ಲಿ ರ್ಯಾಂಕ್ ಅಲ್ಲಿ ಗೊತ್ತಿರಬೇಕು. ಫಸ್ಟ್ನೇದು ಭಾರತ ರತ್ನ, ಎರಡನೇದು ಪದ್ಮವಿಭೂಷಣ, ಪದ್ಮಭೂಷಣ, ಪದ್ಮಶ್ರೀ. ಸೊ ಒಟ್ಟು ಟೋಟಲ್ ಎಷ್ಟು ಅವಾರ್ಡ್ಸ್ ಅನ್ನ ಕೊಟ್ಟು? ಎಸ್, ವೆರಿ ಗುಡ್. ಯಾವುದು? 18 ಆರ್ಟಿಕಲ್ ಅಂಡರ್
ಈ ಪದ್ಮ ಅವಾರ್ಡ್ಸ್ ಅಥವಾ ಭಾರತ ರತ್ನ ಟೈಟಲ್ ಅಲ್ಲ. ಫಸ್ಟ್ ಟೈಮ್ ಕಾನ್ಸ್ಟಿಟ್ಯೂಷನ್ ಯಾವಾಗಿಂದ ಕೊಟ್ಟಿರೋದು 1954 ಯಾವ ಕೇಸ್ ರಿಲೇಟೆಡ್ ಬಾಲಾಜಿ ರಾಘವನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಎಷ್ಟು ಸತಿ ಸಸ್ಪೆಂಡ್ ಮಾಡಿದ್ದಾರೆ? 2 ಸತಿ ಇಲ್ಲಿವರೆಗೂ ಈ ಪದ್ಮ ಅವಾರ್ಡ್ಸ್ ನ ಕೊಟ್ಟಿಲ್ಲ. ಪ್ರತಿ ವರ್ಷ ಯಾವ ರಿಪಬ್ಲಿಕ್ ಡೇ ಅಂಗವಾಗಿ ಕೊಡ್ತಾರೆ, ಬಟ್ ಇಲ್ಲಿವರೆಗೂ 2 ಸತಿ ಕೊಟ್ಟಿಲ್ಲ. ಸೊ ಇಲ್ಲಿ ಯಾವ್ದು ಇಂಪಾರ್ಟೆಂಟ್ ಇದೆ ನೋಡ್ಕೊಳ್ಳಿ. ಪದ್ಮ ವಿಭೂಷಣವನ್ನ ಹಾಕಿದ್ದೀನಿ, ಎಲ್ಲದನ್ನು ಬೈಹಾಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾರಿದ್ದಾರೆ? ಧರ್ಮೇಂದ್ರ ಸಿಂಗ್ ಡಿಯೋಲ್. ಅಂದ್ರೆ ಮರಣೋತ್ತರವಾಗಿ ಕೊಡುವಂತಹ ಅವಾರ್ಡ್ ಕೊಡ್ಬೋದು. ಸೊ ಸ್ಟೇಟ್ಮೆಂಟ್ ಮೇಲೆ ಆಗ್ತವ ಮರಣೋತ್ತರವಾಗಿ ಕೊಡಲಿಕ್ಕೆ ಬರಲ್ಲ ಅಂತ, ಬಟ್ ಪದ್ಮ ವಿಭೂಷಣವನ್ನ ಮರಣೋತ್ತರವಾಗಿ ಕೂಡ ಕೊಡ್ಬೋದು. ಅದರಲ್ಲಿ ಮೊದಲನೇವ್ರು ಯಾರು? ಧರ್ಮೇಂದ್ರ ಸಿಂಗ್ ಡಿಯೋಲ್. ಯಾವುದಕ್ಕೆ? ಕಲೆ, ಆರ್ಟ್. ನೆಕ್ಸ್ಟ್ KT ಥಾಮಸ್, ಪಬ್ಲಿಕ್ ಅಫೇರ್ಸ್. ಯಾವ ರಾಜ್ಯದವರು? ಕೇರಳದವರು. ನೆಕ್ಸ್ಟ್ N ರಾಜನ್, ಯಾವ ರಾಜ್ಯದವರು? ಉತ್ತರ ಪ್ರದೇಶವರು. ಯಾವುದಕ್ಕೆ? ಕಲೆಗೋಸ್ಕರ ಕೊಟ್ಟಿರುವಂತದ್ದು. ನೆಕ್ಸ್ಟ್ ಲಿಟರೇಚರ್ ಮತ್ತೆ ಎಜುಕೇಶನ್ ಪಿ ನಾರಾಯಣನ್ ಯಾವುದಕ್ಕೋಸ್ಕರ? ಲಿಟರೇಚರ್ ಮತ್ತೆ ಎಜುಕೇಶನ್. ಯಾವ ರಾಜ್ಯದವರು? ಕೇರಳದವರು. VS ಅಚ್ಯುತಾನಂದ. ಈ 5 ಜನಕ್ಕೆ ಪದ್ಮ ವಿಭೂಷಣವನ್ನ ಕೊಟ್ಟಿದ್ದಾರೆ. ರಿಕಾಲ್ ಮಾಡ್ಕೊಳ್ಳಿ. ಯಾರ್ಯಾರಿಗೆ? ಧರ್ಮೇಂದ್ರ ಸಿಂಗ್ ಡಿಯೋಲ್, ಅದಾದ್ಮೇಲೆ KT ಥಾಮಸ್, N ರಾಜಂ, P ನಾರಾಯಣನ್, VS ಅಚ್ಯುತಾನಂದ. ಓಕೆ, ಇಷ್ಟು ಯಾವ ಕ್ಷೇತ್ರ ಕೊಟ್ಟಿದ್ದಾರೆ ಅಂತ ಕೂಡ ಗೊತ್ತಿರಲಿ. ಸೊ ಅದರಲ್ಲಿ ಕರ್ನಾಟಕದವರು ಒಬ್ಬರಿದ್ದಾರೆ. ಯಾರು? ಕರ್ನಾಟಕದವರು ಒಬ್ಬರಿದ್ದಾರೆ. ಯಾರಿದ್ದಾರೆ? ಕಮೆಂಟ್ ಮಾಡ್ಬೇಕು ಕರ್ನಾಟಕದವರು ಯಾರಿದ್ದಾರೆ ಅಂತ. ಓಕೆ, ಕರ್ನಾಟಕದವರು ಶತವದಿನಿ R ಗಣೇಶ್ ಅವರು ಯಾವ ಕ್ಷೇತ್ರಕ್ಕೆ ಕೊಟ್ಟಿರೋದು? ಕಲೆಗೆ ಕೊಟ್ಟಿರುವಂತದ್ದು. ಶತವದಿನಿ R ಗಣೇಶ್ ಅವ್ರಿಗೆ ಪದ್ಮಶ್ರೀ ಅವಾರ್ಡ್ ಪದ್ಮಭೂಷಣವನ್ನ ಕೊಟ್ಟಿದ್ದಾರೆ. ಶತವದನಿ R ಗಣೇಶ್ ಕಲಾ ಕ್ಷೇತ್ರದಲ್ಲಿ ಇರುವಂತವ್ರಿಗೆ ಪದ್ಮಭೂಷಣವನ್ನ ಕೊಟ್ಟಿದ್ದಾರೆ. 113 ಪದ್ಮಶ್ರೀ ಅವಾರ್ಡ್ಸ್ ನ ಕೊಟ್ಟಿದ್ದಾರೆ. ಈ 113 ಪದ್ಮಶ್ರೀ ಅವಾರ್ಡ್ಸ್ ನ ಬಯಾಟ್ ಹೊಡಿಬೇಕಾ ಸರ್ ಕುತ್ಕೊಂಡು? ಬೇಡ. ಮತ್ತೆ ಏನ್ ಮಾಡ್ಬೇಕು ಸರ್? 8 ಜನ ಕನ್ನಡಿಗರಿಗೆ ಕೊಟ್ಟಿದ್ದಾರೆ. 8 ಜನ ಕನ್ನಡಿಗರು ಯಾರು ಅಂತ ನೀವು ಕಮೆಂಟ್ ಹಾಕಿ ಒಂದ್ಸತಿ ಹಂಗೆ ಗ್ಲಾನ್ಸ್ ಮಾಡಿ. ಸರ್ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಜಸ್ಟ್ ಐಡಿಯಾ ಇದ್ರೆ ಸಾಕು. ಪದ್ಮವಿಭೂಷಣ 5 ಜನ ಕೊಟ್ಟಿದ್ದಾರೆ. 5 ನೇಮ್ ಗೊತ್ತಿರಬೇಕು. ಯಾರು? ಧರ್ಮೇಂದ್ರ ಸಿಂಗ್ ಡಿಯೋಲ್. ಯಾವ ಕ್ಷೇತ್ರ? ಮರಣೋತ್ತರವಾಗಿ ಕೊಟ್ಟಿರುವಂತಹ ಕಲಾ ಕ್ಷೇತ್ರಕ್ಕೆ ಅವರಿಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್ KT ಥಾಮಸ್ ಅವರು, ಜಸ್ಟಿಸ್ KT ಥಾಮಸ್ ಅವರು. ಇವರಿಗೆ ಯಾವ ರಾಜ್ಯದವರು? ಕೇರಳದವರು. ಯಾವುದಕ್ಕೋಸ್ಕರ ಕೊಟ್ಟಿದ್ದಾರೆ? ಪಬ್ಲಿಕ್ ಅಫೇರ್ಸ್ ಗೆ ಕೊಟ್ಟಿದ್ದಾರೆ. N ರಾಜಂ ಅವರು ಉತ್ತರ ಪ್ರದೇಶ ಕಲೆಗೆ ಕೊಟ್ಟಿರುವಂತದ್ದು. VS ಅಚ್ಯುತಾನಂದ ಅವರು ಕೇರಳದವರು. ಏನಕ್ಕೋಸ್ಕರ? ಎಗೈನ್ ಪೋಸ್ಟ್ ಥಾಮಸ್ ಅಂದ್ರೆ ಮರಣೋತ್ತರವಾಗಿ ಕೊಟ್ಟಿರೋದು. ಪಬ್ಲಿಕ್ ಅಫೇರ್ಸ್ ಗೆ ಕೊಟ್ಟಿರೋದು. P ನಾರಾಯಣನ್ ಲಿಟರೇಚರ್ ಗೆ ಸಂಬಂಧಪಟ್ಟಂತೆ ಯಾವ ರಾಜ್ಯದವರು? ಕೇರಳದವರು. ಇಷ್ಟು. ಸೊ ಈಗ ನಾನು ಫ್ಯೂ ಫ್ಯಾಕ್ಟ್ಸ್ ಜೊತೆಗೆ ಇದು ಇಂಪಾರ್ಟೆಂಟ್ ಯಾಕೆ ಅಂತ ಹೇಳಿದ್ರೆ ರೀಸೆಂಟ್ಲಿ ಡಿಸೆಂಬರ್ ಆಗಿದೆ, ಇದು ಜನವರಿ ಕರೆಂಟ್ ಅಫೇರ್ಸ್ ಅಲ್ಲ, ಡಿಸೆಂಬರ್ ಅಲ್ಲಿ ಬಾಂಬೆ ಹೈಕೋರ್ಟ್ ಸೇಸ್ ಪದ್ಮಶ್ರೀ ಭಾರತ ರತ್ನ ನಾಟ್ ಟೈಟಲ್ಸ್ ಕಾಂಟ್ ಬಿ ಯೂಸ್ ಆಸ್ ಪ್ರಿಫಿಕ್ಸ್ ಆರ್ ಸಫಿಕ್ಸ್. ನಾನು ಹೇಳ್ತಿರೋದಲ್ಲ, ಬಾಂಬೆ ಹೈಕೋರ್ಟ್ ಇಂಡಿಯನ್ ಎಕ್ಸ್ಪ್ರೆಸ್. ಸೊ ಹಾಗಾಗಿ UPSC ಕ್ವೆಶನ್ ಅನ್ನ ಕೇಳಿದೆ. 2021 UPSC ಪ್ರೀವಿಯಸ್ ಇಯರ್ ಕ್ವೆಶನ್ ನ್ಯೂಸ್ ಅಲ್ಲಿ ಇದೆ, ಹಾಗಾಗಿ ಸ್ಟಾಟಿಕ್ ಕನೆಕ್ಟ್ ಮಾಡ್ತಾ ಇದೀನಿ. ಈ ಸ್ಟಾಟಿಕ್ ಮೇಲೆ ಕ್ವೆಶನ್ ಬರ್ಬೋದು, ಒನ್ ವರ್ಡ್ಗೂ ಬರ್ಬೋದು, ಸ್ಟೇಟ್ಮೆಂಟ್ಗೂ ಬರ್ಬೋದು. ಹಂಗಿದ್ರೆ ಇಂಗ್ಲಿಷ್ ಮೀಡಿಯಂ ಅವರು ಟೆಲಿಗ್ರಾಮ್ ಅಲ್ಲಿ ನೋಡಿ, ಕನ್ನಡ ಮೀಡಿಯಂ ಅವರು ಕ್ವೆಶನ್ ಓದ್ತಾ ಇದೀನಿ ನೋಡಿ. ಗೊತ್ತಾಗಿದೆ? 5 ಜನ ಪದ್ಮವಿಭೂಷಣ, 13 8 ಜನ ಕನ್ನಡಿಗರಿಗೆ ಪದ್ಮಶ್ರೀ, ಒಬ್ಬರಿಗೆ ಪದ್ಮಭೂಷಣ. ಯಾರವರು? ಶತವದನಿ R ಗಣೇಶ್. ಯಾವ ಕ್ಷೇತ್ರ? ಕಲಾ ಕ್ಷೇತ್ರ. ಯಾವ ರಾಜ್ಯದವರು? ಕರ್ನಾಟಕದವರು. ಈಗ ಭಾರತ ರತ್ನ ಮತ್ತು ಪದ್ಮ ಪ್ರಶಸ್ತಿಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಭಾರತ ರತ್ನ ಮತ್ತು ಪದ್ಮ ಪ್ರಶಸ್ತಿಗಳು ಭಾರತದ ಸಂವಿಧಾನದ 18ನೇ ವಿಧಿಯ ಅಡಿಯಲ್ಲಿ ಬರುವ ಬಿರುದುಗಳಾಗಿವೆ. ಇವು ಬಿರುದುಗಳಲ್ಲ, ಹಾಗಾಗಿ ಬಿರುದುಗಳಾಗಿವೆ ಅಂತ ಹೇಳ್ತಾರೆ. ಅಂದ್ರೆ ಟೈಟಲ್ಸ್ ನ ಅಬಾಲಿಷ್ ಮಾಡುತ್ತೆ, ಇದನ್ನ ಅಬಾಲಿಷ್ ಮಾಡಲ್ಲ. ಸೊ ಬಿರುದುಗಳು ಅಲ್ಲ. ಯಾವ? ಪದ್ಮಶ್ರೀ, ಪದ್ಮವಿಭೂಷಣ, ಭಾರತ ರತ್ನ ಈ ಅವಾರ್ಡ್ಸ್. 1954ರಲ್ಲಿ ಪ್ರಾರಂಭಿಸಲಾದ ಪದ್ಮ ಪ್ರಶಸ್ತಿಗಳನ್ನು ಒಮ್ಮೆ ಮಾತ್ರ ಅಮಾನತುಗೊಳಿಸಲಾಗಿದೆ. ಒಮ್ಮೆ ಅಲ್ಲ, ಎಷ್ಟು ಸತಿ? 2 ಸತಿ. ಯಾವಾಗ? 1996ರಲ್ಲಿ ಬಾಲಾಜಿ ರಾಘವನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸಲ್ಲಿ, ಅದು ಕೇಸ್ ಇತ್ತು PL ಹೋದಾಗ, ಅದೊಂದು ಬಾಲಾಜಿ ರಾಘವನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ಗೊತ್ತಿರಲಿ. ಇದು ಸಹ ಸ್ಟೇಟ್ಮೆಂಟ್ ತಪ್ಪಾಗತ್ತೆ. ಒಂದು ನಿರ್ದಿಷ್ಟ ವರ್ಷದಲ್ಲಿ ನೀಡಲಾಗುವ ಭಾರತ ರತ್ನ ಪ್ರಶಸ್ತಿಗಳ ಸಂಖ್ಯೆಯನ್ನು ಗರಿಷ್ಠ 5ಕ್ಕೆ ಸೀಮಿತಿಸಲಾಗಿದೆ. 5 ಅಲ್ಲ, 1 ವರ್ಷಕ್ಕೆ 3ಕ್ಕೆ ಸೀಮಿತಗೊಳಿಸಲಾಗಿದೆ ಭಾರತ ರತ್ನವನ್ನ. ಸರ್ ಲಾಸ್ಟ್ ಬಿಫೋರ್ ಟೈಮ್ 5 ಕೊಟ್ಟಿದ್ರು, ಬಟ್ ಅದನ್ನ ಪ್ರೀವಿಯಸ್ 2-3 ವರ್ಷ ಕೊಟ್ಟಿರಲಿಲ್ಲ, ಸೊ ಹಾಗಾಗಿ 5 ಕೊಟ್ಟಿದ್ರು. ಸೊ 3 ಹೇಳಿಕೆಗಳು ತಪ್ಪಾಗುತ್ತೆ. ನಾವೇನ್ ಮಾಡ್ತೀವಿ ಅಂದ್ರೆ ಮೋಸ್ಟ್ ಆಫ್ ದಿ ಟೈಮ್ಸ್ ಎಕ್ಸಾಮ್ ಅಲ್ಲಿ ಕನ್ಫ್ಯೂಷನ್ ಆಗುವಂತ ಚಾನ್ಸಸ್ ಇರುತ್ತೆ. ಇಲ್ಲಿ ಕೇಳಿರೋದು ಮೇಲಿನ ಹೇಳಿಕೆಗಳಲ್ಲಿ ಯಾವುವು ಸರಿಯಲ್ಲ ಅಂತ ಕೇಳಿದ್ದಾರೆ, ಅಂದ್ರೆ 3 ಸಹ ಸರಿ ಇಲ್ಲ. ಸೊ ಹಾಗಾಗಿ 1, 2 ಮತ್ತೆ 3 ಮಾತ್ರ 3 ಸರಿ ಹೋಗುತ್ತೆ. ಅಂದ್ರೆ ಆಪ್ಷನ್ಸ್ ಈ ಕ್ವಶನ್ಗೆ 1, 2, 3 ಕರೆಕ್ಟ್. ಯಾಕೆ ಆ 3 ಸ್ಟೇಟ್ಮೆಂಟ್ ಸರಿ ಇಲ್ಲ? ಅದಕ್ಕೆ ಯಾಕೆ ಅವು ಪದ್ಮಶ್ರೀ, ಪದ್ಮಭೂಷಣ, ಭಾರತ ರತ್ನ ಏನ್ ಅವಾರ್ಡ್ಸ್ ಇದೆ ಇವು ಟೈಟಲ್ಸ್ ಅಲ್ಲ. ಟೈಟಲ್ಸ್ ಅಂತ ಹೇಳಿದ್ದಾರೆ, ಟೈಟಲ್ಸ್ ಅಲ್ಲ. ಪ್ರಿಫಿಕ್ಸ್ ಮತ್ತೆ ಸಫಿಕ್ಸ್ ಆಗಿ ಯೂಸ್ ಮಾಡಬಹುದಾ? ಯೂಸ್ ಮಾಡಂಗಿಲ್ಲ, ಮಾಡಬಾರದು ಅಂತ ನಾನು ಹೇಳ್ತಿರೋದಲ್ಲ, ಕೋರ್ಟ್ ಹೇಳಿರೋದು.
ಭಾರತ ರತ್ನವನ್ನ ಎಷ್ಟು ಸತಿ ಒಂದ್ ವರ್ಷಕ್ಕೆ ಎಷ್ಟು ಕೊಡ್ಬೋದು? 3 ಕೊಡ್ಬೋದು. ಕಾನ್ಸ್ಟಿಟ್ಯೂಷನ್ ಮಾಡಿದ್ದು 1954ರಿಂದ ಕೊಡ್ತಿದ್ದಾರೆ. ಇಲ್ಲಿವರೆಗೂ ಎಷ್ಟು ಸತಿ ಅಬಾಲಿಷ್ ಮಾಡಿದ್ದಾರೆ? 2 ಸತಿ ಅಬಾಲಿಷ್ ಮಾಡಿದ್ದಾರೆ. ನೇಮ್ಗಳು ಗೊತ್ತಿದೆ. ಪದ್ಮ ವಿಭೂಷಣ ಎಷ್ಟು ಜನ ಕೊಟ್ಟಿದ್ದಾರೆ? 5 ಜನ. ರಿಕಾಲ್ ಮಾಡ್ಕೊಳ್ಳಿ, ರಿಕಾಲ್ ಮಾಡ್ಕೋಬೇಕು. ಧರ್ಮೇಂದ್ರ ಸಿಂಗ್ ಡಿಯೋಲ್, ಎನ್ ರಾಜಂ, ಆಮೇಲೆ VS ಅಚ್ಯುತಾನಂದ, ಜಸ್ಟಿಸ್ KT ಥಾಮಸ್, ಆಮೇಲೆ ಇನ್ನೊಬ್ರು ಮಿಸ್ ಆದ್ರು ಕೇರಳದವರು. ಕಮೆಂಟ್ ಹಾಕಿ. ಸೊ ಇಲ್ಲಿ ಗೊತ್ತಿದೆ ಅಂತ ಅನ್ಕೊಂಡಿನೇ, ಆಯ್ತಾ? ನೋಡಿದ್ರೆ ಅಂದ್ರೆ ಫೆಮಿಲಿಯಾರಿಟಿ ಇದ್ರೆ ಸಾಕು. ಏನಿರ್ಬೇಕು? ಫೆಮಿಲಿಯಾರಿಟಿ ಇರ್ಬೇಕು. ಅಲ್ಲಿ ನೋಡಿದ ತಕ್ಷಣ ಆಪ್ಷನ್ಸ್ ಅಲ್ಲಿ ಹೆಸರು ನೋಡಿದ ತಕ್ಷಣ P ನಾರಾಯಣನ್ ಅವರಿಗೆ ಕೊಟ್ಟಿರುವಂತದ್ದು. ಆಪ್ಷನ್ಸ್ ನ ನೋಡಿದ ತಕ್ಷಣನೇ ಓ ಇವರಿಗೆ ಪದ್ಮವಿಭೂಷಣವನ್ನ ಕೊಟ್ಟಿದೆ, ಪದ್ಮಶ್ರೀಯನ್ನ ಇವ್ರಿಗೆ ಕೊಟ್ಟಿದೆ, ಪದ್ಮಭೂಷಣವನ್ನ ಇವ್ರಿಗೆ ಕೊಟ್ಟಿದೆ. ಪದ್ಮಭೂಷಣ ಎಷ್ಟು ಜನ ಕೊಟ್ಟಿದೆ? ಕರ್ನಾಟಕದವ್ರು ಯಾರು? ಕರ್ನಾಟಕದವರು ಶತವದನಿ R ಗಣೇಶ್. ಯಾವ ಕ್ಷೇತ್ರ? ಕಲಾಕ್ಷೇತ್ರ. ಓಕೆ, ಈಗ ನೆಕ್ಸ್ಟ್ ಅನದರ್ ಇಂಪಾರ್ಟೆಂಟ್ ನ್ಯೂಸ್. ಗ್ರ್ಯಾಂಡ್ ಸ್ಲಾಮ್ ಸ್ಪೋರ್ಟ್ಸ್ ಗೆ ಸಂಬಂಧಪಟ್ಟಿದ್ದು. ಎವ್ರಿ ಇಯರ್ 4 ಗ್ರ್ಯಾಂಡ್ ಸ್ಲಾಮ್ ಇರುತ್ತೆ. ಒಂದು ಆಸ್ಟ್ರೇಲಿಯನ್ ಓಪನ್, ಇನ್ನೊಂದು ಫ್ರೆಂಚ್ ಓಪನ್ ಆರ್ ರೋಲ್ಯಾಂಡ್ ಗ್ಯಾರೋಸ್ ಅಂತಾನು ಕರಿತೀವಿ, ಇನ್ನೊಂದು ವಿಂಬಲ್ಡನ್ ಮತ್ತೆ US ಓಪನ್. ಸರ್ ಫ್ಯಾಕ್ಟ್ ಗೊತ್ತಿರ್ಬೇಕು. ಫಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟ್ ಯಾವುದು ಅಂತ ಹೇಳಿದ್ರೆ, ಆಸ್ಟ್ರೇಲಿಯನ್ ಓಪನ್ ಅನ್ನ ಹಾರ್ಡ್ ಕೋರ್ಟ್ ಅಂದ್ರೆ ಕಾಂಕ್ರೀಟ್ ಕೋರ್ಟ್ ಮೇಲೆ ಆಡ್ತಾರೆ. ಟೆನ್ನಿಸ್ ಗೊತ್ತಲ್ಲ, ಟೆನ್ನಿಸ್ ಆಡೋದು ಯಾವ ಕೋರ್ಟ್ ಮೇಲೆ? ಕಾಂಕ್ರೀಟ್ ಕೋರ್ಟ್ ಮೇಲೆ ಆಡ್ತಾರೆ. ಯಾವುದು? ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿನ. ಯೂಶಲಿ ಸ್ಪೋರ್ಟ್ಸ್ ಇಂಟ್ರೆಸ್ಟ್ ಇರೋರ್ಗೆ ಇದೆಲ್ಲ ಮ್ಯಾಟರ್ ಅಲ್ಲ. ಎವ್ರಿ ಡೇ ಕ್ರಿಕೆಟ್ ಟೆನ್ನಿಸ್ ನ ನೋಡ್ತಿರೋರು, ಬಟ್ ಆಲ್ಸೋ ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಒಂದು ಇದಕ್ಕೋಸ್ಕರ ಗ್ರ್ಯಾಂಡ್ ಸ್ಲಾಮ್, ಆಸ್ಟ್ರೇಲಿಯನ್ ಓಪನ್, ಫ್ರೆಂಚ್ ಓಪನ್, ವಿಂಬಲ್ಡನ್, US ಓಪನ್. ವಿಂಬಲ್ಡನ್ ಇಂಗ್ಲೆಂಡ್, ಫ್ರೆಂಚ್ ಅಂದ್ರೆ ಫ್ರೆಂಚ್, ಆಸ್ಟ್ರೇಲಿಯನ್ ಓಪನ್ ಆಸ್ಟ್ರೇಲಿಯಾದ ನಡೆಯುತ್ತೆ. ಕ್ಲೇ ಕೋರ್ಟ್ ಅಲ್ಲಿ ಆಡುವಂತಹ ಟೆನ್ನಿಸ್ ಟೂರ್ನಮೆಂಟ್ ಯಾವುದು ಅಂದ್ರೆ ಫ್ರೆಂಚ್ ಓಪನ್. ಯಾವ ಕೋರ್ಟ್? ಕ್ಲೇ ಕೋರ್ಟ್ ಅಂದ್ರೆ ಜೇಡಿ ಮಣ್ಣಿಂದ ಮಾಡುವಂತಹ ಕೋರ್ಟ್ ಅಲ್ಲಿ. ಗ್ರೀನ್ ಕೋರ್ಟ್, ಗ್ರಾಸ್ ಕೋರ್ಟ್ ಅಲ್ಲಿ ಆಡೋದು ವಿಂಬಲ್ಡನ್. ಎಲ್ಲಿ? ಇಂಗ್ಲೆಂಡ್ ಅಲ್ಲಿ. ಇಂಗ್ಲೆಂಡ್. ಇವೆರಡು ಗೊತ್ತಿದ್ರೆ ಸಾಕು. ಇದನ್ನು ರೋಲಾಂಡ್ ಗ್ಯಾರೋಸ್ ಅಂತಾನು ಕರಿತೀವಿ. ಯಾವ್ದನ್ನ? ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿಯನ್ನ. ಗೊತ್ತಾಯ್ತಲ್ಲ ಸರ್ ಯಾಕೆ ನ್ಯೂಸ್ ಅಲ್ಲಿ ಇದೆ? ಎವ್ರಿ ಇಯರ್ ಈ 4 ಗ್ರ್ಯಾಂಡ್ ಸ್ಲಾಮ್ ನಡೀತವೆ. ಆಸ್ಟ್ರೇಲಿಯನ್ ಓಪನ್, ಫ್ರೆಂಚ್ ಓಪನ್, ವಿಂಬಲ್ಡನ್, US. ವಿಂಬಲ್ಡನ್ ಯಾವುದು? ಗ್ರಾಸ್ ಕೋರ್ಟ್. US ಓಪನ್ ಮತ್ತೆ ಆಸ್ಟ್ರೇಲಿಯನ್ ಓಪನ್ ಇವೆರಡೂ ಸಹ ಹಾರ್ಡ್ ಕೋರ್ಟ್. ಕ್ಲೇ ಕೋರ್ಟ್, ಫ್ರೆಂಚ್ ಕೋರ್ಟ್. ಇದನ್ನ ರೋಲಾಂಡ್ ಗ್ಯಾರೋಸ್ ಅಂತಾನು ಕರಿತೀವಿ. ಸರ್ ಇದರಲ್ಲಿ ವಿನ್ನರ್ಸ್ ನ ಗೊತ್ತಿರ್ಬೇಕಾ? ವಿನ್ನರ್ಸ್ ಗೊತ್ತಿರ್ಬೇಕು. ಅಗೇನ್ ಸಿಂಗಲ್ಸ್, ಡಬಲ್. ಸಿಂಗಲ್ಸ್ ನ ನೆನ್ಪಿಟ್ಕೊಂಡ್ರೆ ದಟ್ ಇಸ್ ಮೋರ್ ದನ್ ಸಫಿಶಿಯಂಟ್. ಆಸ್ಟ್ರೇಲಿಯನ್ ಓಪನ್ 2026 ವಿನ್ನರ್ಸ್ ಕಾರ್ಲಸ್ ಅಲ್ಕರಾಸ್. ಸೊ ಸರ್ ಅಮೌಂಟ್ ಎಷ್ಟು ಕೊಡ್ತಾರೆ ಸರ್? ಅಮೌಂಟ್ ಎಷ್ಟು ಕೊಡ್ತಾರೆ? 26.64 crores ನ ಕೊಡ್ತಾರೆ. ಅಮೌಂಟ್ ಗೊತ್ತಿರಬೇಕು. ಎಷ್ಟು? 26.64 crores. ಯಾವುದಕ್ಕೆ? ಓಪನ್ ಗ್ರ್ಯಾಂಡ್ ಸ್ಲಾಮ್ ಅಲ್ಲಿ ನಡೆಯುವಂತಹ ಓಪನ್ ಟೆನ್ನಿಸ್ ಟೂರ್ನಮೆಂಟ್ ಅಲ್ಲಿ. ಫ್ರೆಂಚ್ಗೂ ಅಷ್ಟೇ, ಯಾವುದು ಆಸ್ಟ್ರೇಲಿಯನ್ ಓಪನ್ ಟೂರ್ನಮೆಂಟ್ಗೂ ಅಷ್ಟೇ, ವಿಂಬಲ್ಡನ್ಗೂ ಅಷ್ಟೇ, US ಓಪನ್ಗೂ ಅಷ್ಟೇ. 26.64. ಸರ್ ಯಾರು ರನ್ನರ್ ಅಪ್ ಗೆ ಎಷ್ಟು ಕೊಡ್ತಾರೆ ಸರ್? ರನ್ನರ್ ಅಪ್ ಗೆ 13.30 crores ಕೊಡ್ತಾರೆ. ಸರ್ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಮೆಂಟ್ ಹೇಳ್ಬೇಕು, ನೀವು ಹೇಳ್ಬೇಕು. ಯಾರು? ಕಾರ್ಲಸ್ ಅಲ್ಕರಾಸ್. ಸರ್ ರನ್ನರ್ ಅಪ್ ಯಾರು? ಜಕೋವಿಕ್. ರನ್ನರ್ ಅಪ್ ಇಸ್ ಜಕೋವಿಕ್. ಓಕೆ, ವುಮೆನ್ಸ್ ಅಲ್ಲಿ ಎಲಿನಾ ರಿಬ್ಯಾಕಿನಾ ಅವರು ವಿನ್ ಆಗಿದ್ದಾರೆ. ಹಾಗಿದ್ರೆ ರನ್ನರ್ ಅಪ್ ಯಾರು? ಎಲಿನಾ ಅರಿನಾ ಸಬಲೆಂಕಾ. ವಿಮೆನ್ ಸಿಂಗಲ್ಸ್ ರನ್ನರ್ ಅಪ್ ಇಸ್ ಅರಿನಾ ಸಬಲೆಂಕಾ. ಓಕೆ, ರನ್ನರ್ ಅಪ್ ಸಮ್ಟೈಮ್ಸ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, ಹಾಗಾಗಿ. ಮೆನ್ ಸಿಂಗಲ್ಸ್ ವಿನ್ನರ್ ಕಾರ್ಲಸ್ ಅಲ್ಕರಾಸ್, ರನ್ನರ್ ಅಪ್ ಜಕೋವಿಕ್. ವಿಮೆನ್ ಸಿಂಗಲ್ಸ್ ಅಲ್ಲಿ ಎಲಿನಾ ರೆಬೆಕಿನಾ ವಿನ್ನರ್, ಅರೆನಾ ಸಬಲೆಂಕಾ ರನ್ನರ್ ಅಪ್. ಇವೆರಡು ಗೊತ್ತಿದ್ರೆ ಸಾಕು. ಸಿಂಗಲ್ಸ್, ವಿಮೆನ್ ಸಿಂಗಲ್ಸ್, ಮೆನ್ ಸಿಂಗಲ್ಸ್. ಯಾವ್ದಿದು? ಆಸ್ಟ್ರೇಲಿಯನ್ ಓಪನ್. ಅದೇ ರೀತಿ ಫ್ರೆಂಚ್ ಓಪನ್ ಅಲೆಕ್ಸಾಂಡರ್ ಝೆವೆರೆವ್ ವಿನ್ನರ್, ಮಿರಾ ಆಂಡ್ರೆವಾ ವಿನ್ನರ್. ಯಾವ್ದ್ರಲ್ಲಿ? ವಿಮೆನ್ ಸಿಂಗಲ್ಸ್ ಅಲ್ಲಿ ಮಿರಾ ಆಂಡ್ರೆವಾ, ಮೆನ್ ಸಿಂಗಲ್ಸ್ ಅಲ್ಲಿ ಅಲೆಕ್ಸಾಂಡರ್ ಝೆವೆರೆವ್. ಓಕೆ, ಸೊ ಇಷ್ಟು. ಸೊ ಕೋರ್ಟ್ ಅಲ್ಲಿ ಆಡೋದು ಗೊತ್ತಿದ್ರೆ ಸಾಕು. ಅಗೇನ್ ಇದೊಂದು ಕ್ವೆಶನ್ ಹೋಗ್ತಾ ಇದ್ದೀನಿ, MCQ ಹೋಗ್ತಾ ಇದ್ದೀನಿ. MCQ ನ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಫ್ರೆಂಚ್ ಓಪನ್ ಟೆನ್ನಿಸ್ ಪಂದ್ಯಾವಳಿಯನ್ನು ಯಾವ ಕೋರ್ಟ್ ನಲ್ಲಿ ಆಡಲಾಗುತ್ತದೆ? ಹಾರ್ಡ್ ಕೋರ್ಟ್ ಅಲ್ಲಿ ಆಡೋದು ಯಾವುದು? ಆಸ್ಟ್ರೇಲಿಯನ್ ಓಪನ್ ಮತ್ತೆ US ಓಪನ್. ಕ್ಲೇ ಕೋರ್ಟ್ ಅಲ್ಲಿ ಆಡೋದು ಫ್ರೆಂಚ್ ಓಪನ್. ಗ್ರಾಸ್ ಕೋರ್ಟ್ ಅಲ್ಲಿ ಆಡೋದು ವಿಂಬಲ್ಡನ್ ಓಪನ್ ಟೆನ್ನಿಸ್ ಟೂರ್ನಮೆಂಟ್. ಸೊ ಹಾಗಾಗಿ ಇಲ್ಲಿ ಉತ್ತರ ಯಾವ್ದಾಗಿರುತ್ತೆ ಅಂದ್ರೆ ಕ್ಲೇ ಕೋರ್ಟ್ ಅಲ್ಲಿ. ಫ್ರೆಂಚ್ ಓಪನ್ ಅನ್ನ ಯಾವ ಕೋರ್ಟ್ ಅಲ್ಲಿ ಆಡ್ತೀವಿ? ಕ್ಲೇ ಕೋರ್ಟ್ ಅಲ್ಲಿ ಆಡ್ತೀವಿ. ವೆರಿ ಗುಡ್. ಸೊ ಈ ಫ್ಯಾಕ್ಟ್ ನ ಬಹಳ ಹೊಡಿರಿ, ಇದಕ್ಕೆ ಆನ್ಸರ್ ಅನ್ನ ಮಾಡಬೇಕು. ಓಕೆ, 2026 ಗ್ರ್ಯಾಂಡ್ ಸ್ಲಾಮ್ ಟೆನ್ನಿಸ್ ವಿನ್ನರ್ಸ್ ಕುರಿತು ಈ ಕೆಳಗಿನ ಯಾವ ಜೋಡಿ ಸರಿಯಾಗಿ ಹೊಂದಿಕೆ ಆಗಿದೆ? ಆಸ್ಟ್ರೇಲಿಯನ್ ಓಪನ್ ಮೆನ್ಸ್ ಸಿಂಗಲ್ಸ್ ಕಾರ್ಲಸ್ ಅಲ್ಕರಾಸ್, ರನ್ನರ್ ಅಪ್ ಜಕೋವಿಕ್. ಆಸ್ಟ್ರೇಲಿಯನ್ ಓಪನ್ ವಿಮೆನ್ಸ್ ಸಿಂಗಲ್ಸ್ ಎಲಿನಾ ರಬಾಕಿನಾ, ರನ್ನರ್ ಅಪ್ ಅರಿನಾ ಸಬಲೆಂಕಾ. ಫ್ರೆಂಚ್ ಓಪನ್ ಮೆನ್ಸ್ ಸಿಂಗಲ್ಸ್ ಅಲೆಕ್ಸಾಂಡರ್ ಝೆವೆರೆವ್, ಫ್ರೆಂಚ್ ಓಪನ್ ವಿಮೆನ್ ಸಿಂಗಲ್ಸ್ ಮಿರಾ ಆಂಡ್ರೆವ್. ಸೊ 4 ಜೋಡಿಗಳೇನಾಗಿದೆ? ಕರೆಕ್ಟ್ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ ಡಿ 1 2 3 4. ಇದರಲ್ಲಿ ಯಾವ್ದು ಬೇಕಿದ್ರು ನಿಮ್ PC ಎಕ್ಸಾಮಿಗೆ ಕೇಳಬಹುದು. ಕೂತ್ಕೊಂಡು ಏನ್ ಮಾಡೋದು ಬೇಡ. ಸೊ ಇಲ್ಲಿಂದ ನಾವು ಫ್ಯೂ ಕರ್ನಾಟಕ ಸ್ಪೆಸಿಫಿಕ್ ಬರೋಣ.
ಕರ್ನಾಟಕ ಸ್ಪೆಸಿಫಿಕ್. ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳ ಹುದ್ದೆಯ ಕುರಿತಾಗಿ ಸಾಕಷ್ಟು ನ್ಯೂಸ್ ಅಲ್ಲಿ ಇದೆ. ಸೊ ಹಾಗಾಗಿ ಕರ್ನಾಟಕ ಲಾಂಗೆಸ್ಟ್ ಸರ್ವಿಂಗ್ ಚೀಫ್ ಮಿನಿಸ್ಟರ್ ಯಾರು? CM ಸಿದ್ದರಾಮಯ್ಯ. ಯಾವಾಗಿದೆ? 2026. ಇಂಪಾರ್ಟೆಂಟಾ? ಇಲ್ಲ. ನಿಮ್ಮ ವಾರ್ತಾ ಜನಪದದಲ್ಲಿ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸರ್ ಇದನ್ನೆಲ್ಲ ಬ್ಯಾಡ್ ಹೊಡಿಬೇಕಾ? ಹೌದು. ಯಾಕೆ ಅಂತ ತೋರಿಸ್ತೀನಿ. ಎಕ್ಸಾಮ್ ಅಲ್ಲಿ ಕೇಳಿದಾರೆ ಆಲ್ರೆಡಿ, ಇಲ್ಲಿದೆ ನೋಡಿ. ದಟ್ ಇಸ್ ಆನ್ January 7, 2026, Mr. Siddaramaiah became the longest chief minister of Karnataka, surpassing record of 2792 days. ಸರ್ ಈ ಡೇಟ್ ನ ಈ ನಂಬರ್ ಆಫ್ ಡೇಸ್ ನ ಬೈಹಾಟ್ ಮಾಡ್ಕೊಳ್ಳಿ. ಅಂದ್ರೆ ದೇವರಾಜ ಅರಸರು ಅವರು 2792 ದಿನಗಳವರೆಗೆ ಮುಖ್ಯಮಂತ್ರಿಗಳಾಗಿದ್ರು. ಇವರು ಅದನ್ನ ಮೀರಿಸಿ ಅತಿ ಹೆಚ್ಚು ದೀರ್ಘಾವಧಿಗಳ ಕಾಲ ಮುಖ್ಯಮಂತ್ರಿಗಳಾಗಿದ್ದಾರೆ. ಅದರ ಜೊತೆಗೆ ಅತಿ ಹೆಚ್ಚು ಬಾರಿ ಅಂದ್ರೆ 16 ಬಾರಿ ಬಜೆಟ್ ಅನ್ನ ಮಂಡನೆ ಮಾಡಿರುವಂತಹ ಮುಖ್ಯಮಂತ್ರಿಗಳು ಯಾರು ಇದ್ದಾರೆ ಅಂದ್ರೆ ಅದು ಸಿದ್ದರಾಮಯ್ಯ ಅವರೇ. ಅದ್ರ ಜೊತೆಗೆ ಇನ್ನ ಯಾರು ಪ್ರೀವಿಯಸ್ಲಿ ಅಂದ್ರೆ 13 ಬಾರಿ ಮಾಡಿರತಕ್ಕಂಥವ್ರು ರಾಮಕೃಷ್ಣ ಹೆಗಡೆ ಅವರು. ಸರ್ ಫ್ಯಾಕ್ಟು ಗೊತ್ತಿರ್ಲಿ, ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿರೋರು CM ಸಿದ್ದರಾಮಯ್ಯ, ಅತಿ ಹೆಚ್ಚು ದಿನಗಳ ಕಾಲ ಮುಖ್ಯಮಂತ್ರಿ ಆಗಿರೋರು ಸಹ CM ಸಿದ್ದರಾಮಯ್ಯ. ಎಷ್ಟು ದಿನಗಳು ಬೇಡ, ಎಷ್ಟು ದಿನವನ್ನ ಸರ್ಪಾಸ್ ಮಾಡಿದ್ದಾರೆ ಅಂದ್ರೆ 2792. ಯಾವ ಮುಖ್ಯಮಂತ್ರಿಗಳನ್ನ ಅಂತ ಹೇಳಿದ್ರೆ ದೇವರಾಜ್ ಅರಸರು ಅವರ. ನಿಮ್ಮ ಪ್ರೀವಿಯಸ್ KE ಎಕ್ಸಾಮ್ ಅಲ್ಲಿ ಕ್ವೆಶ್ಚನ್ ಕೇಳಿದ್ರು, ಇದಕ್ಕೆ ಆನ್ಸರ್ ಮಾಡಿ. ಕರ್ನಾಟಕದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು January 6, 2026 ಅತಿ ಹೆಚ್ಚು ಕಾಲ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ದಾಖಲೆಯನ್ನು ಸರಿಗಟ್ಟಿದರು. ಆ ಮುಖ್ಯಮಂತ್ರಿಗಳು ಡ್ಯಾಶ್ ಯಾರು? ಇವರು ದೇವರಾಜ್ ಅರಸರು ಅವರು. ದೇವರಾಜ್ ಅರಸು ಮತ್ತು ಡ್ಯಾಶ್ ದಿನಗಳವರೆಗೆ 2792. ಹಾಗಿದ್ರೆ ಉತ್ತರ ಯಾವ್ದಾಗಿರುತ್ತೆ ಅಂದ್ರೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ. 2792. ಮೋಸ್ಟ್ ಆಫ್ ಯುವರ್ ಗವರ್ನಮೆಂಟ್ ರಿಸೋರ್ಸಸ್ ನ ಯೂಸ್ ಮಾಡಿದ್ರಿ ಅಂದ್ರೆ ಎಕ್ಸಾಮ್ ಅಲ್ಲಿ ಕ್ವೆಶನ್ಸ್ ಕರೆಕ್ಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಅವೇ ಫ್ಯಾಕ್ಟ್ಸ್ ನ ಕ್ವೆಶನ್ ಅಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಹಿಂದೂ ಅಲ್ಲಿ ಬಂದಿದ. ಯಾವತ್ತು? 31st January 2026. ಡೇಟು ಬರ್ಕೊಂಡು ಇಟ್ಕೋಬೇಕು. ವೆರಿ 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 ಇಂಪಾರ್ಟೆಂಟ್. ಅಬೌಟ್ 60% ಆಫ್ ದಿ ಬ್ಯಾಕ್ವರ್ಡ್ ತಾಲೂಕ್ಸ್ ಆರ್ ಕಾನ್ಸಂಟ್ರೇಟೆಡ್ ಇನ್ ನಾರ್ತ್ ಕರ್ನಾಟಕ. ಪ್ಯಾನಲ್ ರಿಪೋರ್ಟ್. ಯಾರು ಪ್ಯಾನಲ್ ರಿಪೋರ್ಟ್ ಕೊಟ್ಟಿರೋದು ಅಂತ ಹೇಳಿದ್ರೆ ಗೋವಿಂದರಾವ್ ಕಮಿಟಿ ತನ್ನ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿದೆ. ಯಾವುದಕ್ಕೋಸ್ಕರ? ರೀಜನಲ್ ಇಂಬ್ಯಾಲೆನ್ಸಸ್ ರಿಡ್ರೆಸಲ್. ಯಾವುದು? ರೀಜನಲ್ ಇಂಬ್ಯಾಲೆನ್ಸ್ ನ MCQ ಹೋಗೋಣ. MCQ ಹೋಗೋದಕ್ಕಿಂತ ಮುಂಚೆ ಪ್ರಾದೇಶಿಕ ಅಸಮತೋಲನೆಯನ್ನ ನಿವಾರಣೆ ಮಾಡ್ಲಿಕ್ಕೋಸ್ಕರ ರಚನೆಯಾದಂತಹ ಸಮಿತಿ ಗೋವಿಂದರಾವ್ ಸಮಿತಿ. ಇದು ಪ್ರೀವಿಯಸ್ಲಿ ಹೋಗ್ತೀನಿ, ಎಲ್ಲಿ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ನ ಬರ್ಕೊಂಡು ಹೋಗೋಣ. 2000ನೇ ಇಸ್ವಿಯಲ್ಲಿ ನಂಜುಂಡಪ್ಪ ಕಮಿಟಿ ಅಂತಕ್ಕಂಥದ್ದು ಸಹ ಒಂದು ಸಮಿತಿ ರಚನೆ ಆಗಿತ್ತು. ಏನ್ ಮಾಡುತ್ತಿದ್ದು? ರೀಜನಲ್ ಇಂಬ್ಯಾಲೆನ್ಸ್ ಅಂದ್ರೆ ಬೆಂಗಳೂರು ಮಾತ್ರ ಗ್ರೋ ಆಗಿದೆ, ಯಾದಗಿರಿ ಗ್ರೋ ಆಗಿಲ್ಲ. ಅಂದ್ರೆ ಒಂದು ರಾಜ್ಯದಲ್ಲಿ ಒಂದು ಜಿಲ್ಲೆ ಗ್ರೋತ್ ಆಗಿ ಇನ್ನೊಂದು ಜಿಲ್ಲೆ ಹಿಂದುಳಿಬಾರದು. ರೀಜನಲ್ ಇಂಬ್ಯಾಲೆನ್ಸಸ್ ಇದೆ, ಆಯ್ತಾ? ಅದೆಲ್ಲ ಫುಲ್ಫಿಲ್ ಆಗ್ಬೇಕು. ದಟ್ ಮೀನ್ಸ್ ಬ್ಯಾಲೆನ್ಸ್ಡ್ ರೀಜನಲ್ ಗ್ರೋತ್ ಇರಬೇಕು. ಅಂದ್ರೆ ಪ್ರತಿಯೊಂದು ಜಿಲ್ಲೆ ಸಹ ಸಮಾನವಾಗಿ ಗ್ರೋ ಆಗಬೇಕು. ಅದನ್ನ ಅಡ್ರೆಸ್ ಮಾಡ್ಲಿಕ್ಕೋಸ್ಕರ ಆಗ್ತಿದ್ಯಾ ಆಗ್ತಿಲ್ವಾ ಅಂತ ನಂಜುಂಡಪ್ಪ ಕಮಿಟಿ ಅಂತ ಹೇಳಿ 2000ನೇ ಇಸ್ವಿಯಲ್ಲಿ. ಯಾಕೆ? ಕರ್ನಾಟಕ ರಾಜ್ಯ ನಾರ್ತ್ ಕರ್ನಾಟಕ ಭಾಗದವರು ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಹಿಂದುಳಿದಿದೆ, ಅದನ್ನ ಐಡೆಂಟಿಫೈ ಮಾಡೋಕ್ಕೋಸ್ಕರ ರಚನೆ ಆಗಿದ್ದು ನಂಜುಂಡಪ್ಪ ಸಮಿತಿ. ಅದನ್ನ ರಿಪ್ಲೇಸ್ ಮಾಡಿ ಗೋವಿಂದ ರಾವ್ ಕಮಿಟಿ ರಚನೆ ಆಗಿತ್ತು. ಈ ಗೋವಿಂದ ರಾವ್ ಕಮಿಟಿ ರಚನೆ ಏನೇನ ಇದನ್ನ ಕೊಟ್ಟಿದೆ ಅಂತ ಹೇಳಿ ವಿ ಶಲ್ ಸಿ. ಯಾವ ಸಮಿತಿ? ಗೋವಿಂದರಾವ್ ಸಮಿತಿ. ಓಕೆ. ಮೊದಲನೇದಾಗಿ ಯಾವ ಡೇಟಿಗೆ ಕೊಡ್ತು ಅಂತ ಹೇಳಿದ್ರೆ 31st January 2026 ಗೋವಿಂದರಾವ್ ಕಮಿಟಿ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿದೆ. ಏನ್ ಮಾಡಿದೆ ಇದು ಅಂತ ಹೇಳಿದ್ರೆ ಫಸ್ಟ್ 236 ತಾಲೂಕುಗಳಲ್ಲಿ, ತಾಲೂಕು ಗೊತ್ತಿರಬೇಕು 93 ತಾಲೂಕು ತೀರಾ ಹಿಂದುಳಿದಿದಾವೆ, ಮೋಸ್ಟ್ ಬ್ಯಾಕ್ವರ್ಡ್. ಅದ್ರ ಜೊತೆಗೆ 36 ತಾಲೂಕು ಮೋರ್ ಬ್ಯಾಕ್ವರ್ಡ್, ಒಂದ್ ಸ್ವಲ್ಪ ಅದಕ್ಕಿಂತ ಕಮ್ಮಿ ಬ್ಯಾಕ್ವರ್ಡ್ ಇದಾವೆ. ಅದಾದ್ಮೇಲೆ 43 ತಾಲೂಕುಗಳು ಹಿಂದುಳಿದಿದಾವೆ. ಅದ್ರ ಜೊತೆಗೆ ಎಷ್ಟು ತಾಲೂಕುಗಳು ಡೆವಲಪ್ಡ್ ಆಗಿದಾವೆ ಅಂದ್ರೆ 64 ತಾಲೂಕುಗಳು ಡೆವಲಪ್ ಆಗಿದಾವೆ. ನಿಮ್ಮ ಮೋಸ್ಟ್ ಆಫ್ ದಿ ನ್ಯೂಸ್ ಪೇಪರ್ ಅಲ್ಲಿ 239 ಕೊಟ್ಟಿದ್ದಾರೆ, ಬಟ್ ನಾನು ಒಂದ್ ಸ್ವಲ್ಪ ಸೋರ್ಸಸ್ ನ ಚೆಕ್ ಮಾಡಿದಾಗ 236. ಇದರಲ್ಲಿ ಮೋಸ್ಟ್ ಬ್ಯಾಕ್ವರ್ಡ್ ಎಷ್ಟು? 93. ಮೋರ್ ಬ್ಯಾಕ್ವರ್ಡ್ ಎಷ್ಟು? 36. ಬ್ಯಾಕ್ವರ್ಡ್ ಎಷ್ಟು? 43. ಡೆವಲಪ್ಡ್ ಎಷ್ಟು? 64. ಟೋಟಲ್ 236. ಸರ್, ಡೆವಲಪ್ಡ್ ತಾಲೂಕುಗಳು ಗೋವಿಂದರಾವ್ ಕಮಿಟಿ ಪ್ರಕಾರ ಡೆವಲಪ್ಡ್ ಆಗಿರುವ ಅಂತಹ ಅಭಿವೃದ್ಧಿ ಹೊಂದಿದಂತಹ ತಾಲೂಕುಗಳು ಎಷ್ಟು ಅಂತ ಹೇಳಿದ್ರೆ 64. ಮೋಸ್ಟ್ ಬ್ಯಾಕ್ವರ್ಡ್ 93, ಮೋರ್ ಬ್ಯಾಕ್ವರ್ಡ್ 36, ಬ್ಯಾಕ್ವರ್ಡ್ 43. ಈ ನಂಬರ್ಸ್ ನ ಬೈ ಹಾರ್ಟ್ ಮಾಡಿ. 93, 36, 43, 64, ಟೋಟಲ್ 236. ಓಕೆ ಅಲ್ಲ? ಎಸ್, ವೆರಿ ಗುಡ್ ಸರ್. ಫ್ಯೂ ಅದರ್ ಫ್ಯಾಕ್ಟ್ಸ್ ಸ್ಟೇಟ್ಮೆಂಟ್ ಮೇಲೆ ಕೊಟ್ಟಾಗ ಆನ್ಸರ್ ಮಾಡ್ಲಿಕ್ಕೆ ಏನ್ ಮಾಡೋದು ಸರ್? ಇದಕ್ಕೂ ಮುಂಚೆ ಇದನ್ನ ಅಡ್ರೆಸ್ ಮಾಡ್ಲಿಕ್ಕೋಸ್ಕರ ನಮಗೆ ರೀಜನಲ್ ಡೆವಲಪ್ಮೆಂಟ್ ಬೋರ್ಡ್ಸ್ ನಾವು ರಚನೆ ಮಾಡಿದ್ವಿ.
ರೀಜನಲ್ ಡೆವಲಪ್ಮೆಂಟ್ ಬೋರ್ಡ್ಸ್, ಮಲ್ನಾಡ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್, ಬಯಲುಸೀಮೆ ಡೆವಲಪ್ಮೆಂಟ್ ಬೋರ್ಡ್, ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್. ಸರ್ ಈ ಬೋರ್ಡ್ಗಳನ್ನೆಲ್ಲ ಇವಾಗಲೇ ಅಬಾಲಿಷ್ ಮಾಡಿ. ಇದರಿಂದ ಯಾವುದೇ ರೀತಿಯಾದಂತಹ ಬ್ಯಾಲೆನ್ಸ್ಡ್ ಗ್ರೋತ್ ಆಗಿಲ್ಲ. ಆದ್ರೆ ಕಲ್ಯಾಣ ಕರ್ನಾಟಕ ರೀಜನಲ್ ಡೆವಲಪ್ಮೆಂಟ್ ಬೋರ್ಡ್ ಅಂತ ಏನಿದೆಯಲ್ಲ, ಕಲ್ಯಾಣ ಕರ್ನಾಟಕ ರೀಜನಲ್ ಡೆವಲಪ್ಮೆಂಟ್ ಬೋರ್ಡ್, ಕಲ್ಯಾಣ ಕರ್ನಾಟಕ ರೀಜನ್ ಬರುವಂತಹ ಜಿಲ್ಲೆಗಳನ್ನ ಹೇಳಿ: ಬೀದರ್, ಬಳ್ಳಾರಿ, ಕಲಬುರಗಿ, ಯಾದಗಿರಿ ಜೊತೆಗೆ ರಾಯಚೂರು. ಎಷ್ಟು ಜಿಲ್ಲೆಗಳು ಬರ್ತಾವ? ಕೊಪ್ಪಳ, ಬೀದರ್, ಬಳ್ಳಾರಿ, ಕಲಬುರಗಿ, ಕೊಪ್ಪಳ, ಯಾದಗಿರಿ ಮತ್ತೆ ರಾಯಚೂರು. ಕಲ್ಯಾಣ ಕರ್ನಾಟಕ ರೀಜನಲ್ ಡೆವಲಪ್ಮೆಂಟ್ ಬೋರ್ಡ್ ಅಂಡರ್ ಬರುವಂತಹ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳು. ಕರ್ನಾಟಕ ರೀಜನಲ್ ಡೆವಲಪ್ಮೆಂಟ್ ಬೋರ್ಡ್ ನ ಅಬಾಲಿಷ್ ಮಾಡಬೇಡಿ, ಇನ್ನು ಉಳಿದಂತಹ ಬೋರ್ಡ್ ಗಳನ್ನ ಅಬಾಲಿಷ್ ಮಾಡಿ. ಯಾಕೆಂದ್ರೆ ಅಷ್ಟೊಂದು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಕಲ್ಯಾಣ ಕರ್ನಾಟಕ ರೀಜನಲ್ ಡೆವಲಪ್ಮೆಂಟ್ ಬೋರ್ಡ್ ನ 371J ಮುಖಾಂತರ ನಾವು ಅಂದ್ರೆ ಅಮೆಂಡ್ಮೆಂಟ್ ಮಾಡಿ ತಂದಿರುವಂತಹ ಬೋರ್ಡ್, ಹಾಗಾಗಿ ಕಾನ್ಸ್ಟಿಟ್ಯೂಷನ್ಗೆ. ಸೊ ಇಷ್ಟು ಗೊತ್ತಾಯ್ತಲ್ಲ, ವೆರಿ ಗುಡ್. ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಗ್ರೋತ್ ಯಾವ್ದಾಗಿದೆ ಅಂತ ಹೇಳಿದ್ರೆ ಸರ್ವಿಸ್ ಸೆಕ್ಟರ್ ಅಲ್ಲಿ ಜಾಸ್ತಿ ಗ್ರೋತ್ ಆಗಿದೆ. ಆಯ್ತಾ? ಸರ್ವಿಸ್ ಸೆಕ್ಟರ್ ಗ್ರೋತ್ ಆದ್ರೂ 6 ಜಿಲ್ಲೆಗಳಿಗೆ ಮಾತ್ರ ಸೀಮಿತವಾಗಿದೆ ಈ ಗ್ರೋತ್. ಬೇರೆ ಜಿಲ್ಲೆಗಳು ಆಗಿಲ್ಲ, ಸಮತಲದಲ್ಲಿ ಗ್ರೋತ್ ಆಗಿಲ್ಲ. ಯಾವ್ಯಾವ 6 ಜಿಲ್ಲೆಗಳು ಅಂತ ಹೇಳಿದ್ರೆ ಬೆಂಗಳೂರು ಅರ್ಬನ್, ಉಡುಪಿ, ಚಿಕ್ಕಮಗಳೂರು, ಶಿವಮೊಗ್ಗ ಮತ್ತೆ ದಕ್ಷಿಣ ಕನ್ನಡ. ಇಷ್ಟು ಜಿಲ್ಲೆಗಳು, 6 ಜಿಲ್ಲೆಗಳೇನಾಗಿದೆ, ಕಾನ್ಸಂಟ್ರೇಷನ್ ಆಗಿದೆ ಡೆವಲಪ್ಮೆಂಟ್. ಹಾಗಾಗಿ 43,914 ಕೋಟಿ, 43,914 ಎಕ್ಸ್ಟ್ರಾ ಅನುದಾನವನ್ನ ಕೊಡಿ ಈ ಒಂದು ರೀಜನಲ್ ಡೆವಲಪ್ಮೆಂಟ್ಸ್ಗೆ. ಬಟ್ ಈ ಅಂದ್ರೆ ಸಾಮಾಜಿಕವಾಗಿ ಬ್ಯಾಲೆನ್ಸ್ ರೀಜನಲ್ ಗ್ರೋತ್ಗೋಸ್ಕರ ಎಷ್ಟು ದುಡ್ಡು? 43,914 ಕೋಟಿ. ಇದರಲ್ಲಿ ಅತಿ ಹೆಚ್ಚು ಸೆಕ್ಟರ್ ಯಾವ್ದಕ್ಕೆ ಕೊಡಬೇಕು ಅಂತ ಹೇಳಿದ್ರೆ ಹೆಲ್ತ್ ಕೇರಿಗೆ ಕೊಡಬೇಕು. ಯಾಕೆ ಹೆಲ್ತ್ ಕೇರಿಗೆ ಕೊಡಬೇಕು ಅಂತ ಹೇಳಿದ್ರೆ, ಪ್ರೊಫೆಸರ್ ಗೋವಿಂದ ರಾವ್ ಕಮಿಟಿ ರಿಪೋರ್ಟ್ ಏನ್ ಹೇಳಿದೆ ಅಂದ್ರೆ, ನಾವು ಜಸ್ಟ್ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಹಾಸ್ಪಿಟಲ್ ಕಟ್ಟಬೇಕು, ಇರಿಗೇಷನ್ಗೆ ಅತಿ ಹೆಚ್ಚು ಪೈಪ್ಲೈನ್ ತಗೊಂಬಂದೆ. ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಗೊತ್ತು ಅಂತ ಅನ್ಕೊಂಡಿನಿ. ಇನ್ಫ್ರಾಸ್ಟ್ರಕ್ಚರ್ ಗ್ರೋತಿಗೆಲ್ಲ ಹ್ಯೂಮನ್ ಡೆವಲಪ್ಮೆಂಟ್ಗೆ ಅತಿ ಹೆಚ್ಚು ಮಹತ್ವವನ್ನು ಕೊಡಬೇಕು ಅಂತ ಹೇಳಿ ಹೆಲ್ತ್ ಕೇರಿಗೆ ಜಾಸ್ತಿ ದುಡ್ಡನ್ನ ಅಲೋಕೇಟ್ ಮಾಡಿದೆ. 43,914 ಎಕ್ಸ್ಟ್ರಾ ಅಲೋಕೇಶನ್ ಬ್ಯಾಲೆನ್ಸ್ ರೀಜನಲ್ ಡೆವಲಪ್ಮೆಂಟ್ಗೋಸ್ಕರ. ಇದರಲ್ಲಿ ಅತಿ ಹೆಚ್ಚು ಕೊಟ್ಟಿರೋ ಯಾವ ಸೆಕ್ಟರ್ಗೆ? ಹೆಲ್ತ್ ಕೇರ್ ಸೆಕ್ಟರ್ಗೆ. ಕ್ವೆಶನ್ ನ ತೋರಿಸ್ತೀನಿ. ಇಷ್ಟು ಗೊತ್ತಾಯ್ತಂತ ಅನ್ಕೊಂಡಿನಿ. 236 ತಾಲೂಕು, 93 ಮೋಸ್ಟ್ ಬ್ಯಾಕ್ವರ್ಡ್, 36 ಮೋರ್ ಬ್ಯಾಕ್ವರ್ಡ್, 43 ಬ್ಯಾಕ್ವರ್ಡ್, 64 ಡೆವಲಪ್ಡ್. ಟೋಟಲ್ 236. ಎಲ್ಲಾ ಬೋರ್ಡ್ಗಳನ್ನ ಅಬಾಲಿಷ್ ಮಾಡ್ರಿ. ಬಯಲುಸೀಮೆ ಡೆವಲಪ್ಮೆಂಟ್ ಬೋರ್ಡ್, ಮಲ್ನಾಡ್ ಏರಿಯಾ ಡೆವಲಪ್ಮೆಂಟ್, ಬಟ್ ಕಲ್ಯಾಣ ಕರ್ನಾಟಕ ರೀಜನಲ್ ಡೆವಲಪ್ಮೆಂಟ್ ಬೋರ್ಡ್ ನ ಅಬಾಲಿಷ್ ಮಾಡೋ ಅವಶ್ಯಕತೆ ಇಲ್ಲ. ಜಿಲ್ಲೆಗಳು ಯಾವುವು? ಕಲಬುರಗಿ, ಕೊಪ್ಪಳ, ಯಾದಗಿರಿ, ರಾಯಚೂರು, ಬಳ್ಳಾರಿ, ಬೀದರ್. 6 ಜಿಲ್ಲೆಗಳು. ಯಾವ್ದು? ಕಲ್ಯಾಣ ಕರ್ನಾಟಕ ರೀಜನ್. ಗ್ರೋತ್ ಯಾವ ಸೆಕ್ಟರ್ ಜಾಸ್ತಿ ಇದೆ? ಸರ್ವಿಸ್ ಸೆಕ್ಟರ್ ಜಾಸ್ತಿ ಇದೆ. ಅದ್ರ ಜೊತೆಗೆ 60% ಆಫ್ ದಿ ಬ್ಯಾಕ್ವರ್ಡ್ ತಾಲೂಕುಗಳು ನಾರ್ತ್ ಕರ್ನಾಟಕದಲ್ಲಿದ್ದಾವೆ. ನಾರ್ತ್ ಕರ್ನಾಟಕ ರೀಜನ್ ಅಲ್ಲಿ 60% ಇದೆ. ಅದ್ರ ಜೊತೆಗೆ ಯಾವ ಸೆಕ್ಟರ್ಗೆ ಜಾಸ್ತಿ ಒಂದ್ ಸ್ವಲ್ಪ ಒತ್ತನ್ನ ಕೊಡಬೇಕು? ಹೆಲ್ತ್ ಕೇರ್ಗೆ ಜಾಸ್ತಿಯನ್ನ ಅಲೋಕೇಟ್ ಮಾಡಿದ್ದಾರೆ. ಅಮೌಂಟ್ ಗೊತ್ತಿದೆ ಅಂತ ಅನ್ಕೊಂಡಿ. 43,914 ಕೋಟಿ. ಈಗ ಫಸ್ಟ್ನೇ ಕ್ವೆಶನ್ ಅಂದ್ರೆ ರಿಲೇಟೆಡ್ ಆಗಿ ಸ್ಟೇಟ್ಮೆಂಟ್ ವೈಸ್ ಕ್ವೆಶನ್ ನೋಡೋಣ. ಫಸ್ಟ್ PC ಲೆವೆಲ್ ಆಫ್ ಕ್ವೆಶನ್ ನೋಡೋಣ. ಕರ್ನಾಟಕದಲ್ಲಿ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಎಂ ಗೋವಿಂದರಾವ್ ಸಮಿತಿಯು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಎಂ ಗೋವಿಂದರಾವ್ ಸಮಿತಿ ಯಾವುದಕ್ಕೆ ಸಂಬಂಧಿಸಿದೆ ಹೇಳಬೇಕು ಪಟ್ಟಣಗೆ. ಹೊಸ ಜಿಲ್ಲೆಗಳು ಮತ್ತು ತಾಲೂಕುಗಳ ರಚನೆ, ಪ್ರಾದೇಶಿಕ ಅಸಮತೋಲನ ನಿವಾರಣೆ, ರೀಜನಲ್ ಇಂಬ್ಯಾಲೆನ್ಸ್ಡ್ ಗ್ರೋತ್, ಕೃಷಿ ಬಿಕ್ಕಟ್ಟು ಮತ್ತು ರೈತರ ಸಾಲ ಮನ್ನಾ, ಒಳ ಮೀಸಲಾತಿ, ಇಂಟರ್ನಲ್ ರಿಸರ್ವೇಶನ್ ಅಲ್ಲ. ಸೊ ಇಂಟರ್ನಲ್ ರಿಸರ್ವೇಶನ್ಗೆ ಯಾವ ಕಮಿಟಿ ಅಂತ ನೀವು ಕಮೆಂಟ್ ಹಾಕಿ. ಸೊ ಪ್ರಾದೇಶಿಕ ಅಸಮತೋಲನ ನಿವಾರಣೆಗೆ ಅಪಾಯಿಂಟ್ ಆದಂತಹ ಕಮಿಟಿ ಗೋವಿಂದರಾವ್ ಸಮಿತಿ. ಓಕೆ, ಸೊ ಈಗ ಸ್ಟೇಟ್ಮೆಂಟ್ ವೈಸ್ ಕ್ವೆಶನ್ ಅನ್ನ ನೋಡೋಣ. ಸ್ಟೇಟ್ಮೆಂಟ್ ವೈಸ್ ಕ್ವೆಶನ್ ಅನ್ನ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಇಂಗ್ಲಿಷ್ ಅಲ್ಲಿ ಹಾಕ್ತೀನಿ ಕ್ವೆಶನ್. ಎಂ ಗೋವಿಂದರಾವ್ ನೇತೃತ್ವದ 2026 ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿಯು ವರದಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ವರದಿಯು 93 ತಾಲೂಕುಗಳನ್ನು ಅತಿ ಹೆಚ್ಚು ಹಿಂದುಳಿದ ಮೋಸ್ಟ್ ಬ್ಯಾಕ್ವರ್ಡ್ ಎಂದು ವರ್ಗೀಕರಿಸಿದೆ ಮತ್ತು ಹಿಂದುಳಿದ ತಾಲೂಕುಗಳ ಪ್ರಮುಖ ಪಾಲು ಉತ್ತರ ಕರ್ನಾಟಕದಲ್ಲಿ ಕೇಂದ್ರೀಕೃತವಾಗಿದೆ ಎಂದು ಎತ್ತಿ ತೋರಿಸಿದೆ. ಹೌದು, 60% ಅಲ್ಲಿದೆ ಅಂತ ಹೇಳಿದೆ. ಸೊ ಮೊದಲನೇ ಸ್ಟೇಟ್ಮೆಂಟ್ ಏನಾಗುತ್ತೆ? ರೈಟ್ ಆಗುತ್ತೆ. ಟ್ರ್ಯಾಪ್ ಮಾಡುವಂತದ್ದು ಹೇಳ್ಕೊಡ್ತೀನಿ. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ, ಕಲ್ಯಾಣ ಕರ್ನಾಟಕ ರೀಜನಲ್ ಡೆವಲಪ್ಮೆಂಟ್ ಬೋರ್ಡ್ ಸೇರಿದಂತೆ ಸ್ಟೇಟ್ಮೆಂಟ್ ಹೆಂಗಾಗ್ತಾವ ನೋಡಿ. ಎಲ್ಲಾ ಪ್ರಾದೇಶಿಕ ಅಭಿವೃದ್ಧಿ ಮಂಡಳಿಗಳ ಸೀಮಿತ ಪ್ರಭಾವದ ಕಾರಣದಿಂದಾಗಿ ಅವೆಲ್ಲವನ್ನು ರದ್ದುಗೊಳಿಸುವಂತೆ ಸಮಿತಿಯು ಶಿಫಾರಸು ಮಾಡಿದೆ. ಅಂದ್ರೆ ಇನ್ಕ್ಲೂಡಿಂಗ್ ನಿಮಗೆ ಓದಿರೋದಕ್ಕೆ ಕ್ಲಾರಿಟಿ ಇದೆಯಾ ಅಲ್ವಾ ಅಂತ ಈ ರೀತಿ ಚೆಕ್ ಮಾಡ್ತಾರೆ ನಿಮ್ ಎಕ್ಸಾಮ್ ಅಲ್ಲಿ. ಸೊ ಹಾಗಾಗಿ ಕಲ್ಯಾಣ ಕರ್ನಾಟಕ ರೀಜನಲ್ ಡೆವಲಪ್ಮೆಂಟ್ ಬೋರ್ಡ್ ನ ಅಬಾಲಿಷ್ ಮಾಡ್ಲಿಕ್ಕೆ ಅಂದ್ರೆ ಕ್ಲೋಸ್ ಮಾಡ್ಲಿಕ್ಕೆ ಹೇಳಿಲ್ಲ. ಸೊ ಹಾಗಾಗಿ ಎರಡನೇ ಹೇಳಿಕೆ ಏನಾಗುತ್ತೆ? ತಪ್ಪಾಗುತ್ತೆ. ನಿಮಗೆ ಮೋಸ್ಟ್ ಆಫ್ ದಿ ಟೈಮ್ಸ್ ಇಷ್ಟೊಂದು ಫ್ಯಾಕ್ಚುಯಲ್ಸ್, ಇಷ್ಟೊಂದು ಸ್ಟೇಟ್ಮೆಂಟ್ಸ್ ಕೊಟ್ಟಾಗ ಯಾವ್ದಾದ್ರು ಒಂದು ಸ್ಟೇಟ್ಮೆಂಟ್ ಎಲಿಮಿನೇಟ್ ಆಗೋ ರೀತಿ ಕ್ವೆಶನ್ಸ್ ಇರ್ತವೆ. ಸೀದಾ ಆಪ್ಷನ್ಸ್ ಬನ್ನಿ. ಎರಡನೇ ಸ್ಟೇಟ್ಮೆಂಟ್ ಹೋಯ್ತು. ಉಳ್ಕೊಂಡಿದ್ದು 1, 3 ಮತ್ತು 4
ಮಾತ್ರ, ಇದು ಸರಿ ಇರುತ್ತೆ. ಸೊ ಹಾಗಿದ್ರೆ ಮೂರನೇ ಸ್ಟೇಟ್ಮೆಂಟ್ ನೋಡಿ, ಇದನ್ನ ಬರ್ಕೊಳ್ಳಿ. ಶಿಕ್ಷಣ, ಆರೋಗ್ಯ, ಪೌಷ್ಟಿಕಾಂಶ ಮತ್ತು ಕೌಶಲ್ಯಾಭಿವೃದ್ಧಿಯಂತಹ ಮಾನವ ಅಭಿವೃದ್ಧಿ ವಲಯಗಳು ಅಂದ್ರೆ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಸಿಗಲ್ಲ, ಹ್ಯೂಮನ್ ಡೆವಲಪ್ಮೆಂಟ್ಗೆ ಗಮನ ಕೇಂದ್ರೀಕರಿಸುವುದರೊಂದಿಗೆ ಒಟ್ಟು 43,914 ಕೋಟಿ ಹೆಚ್ಚುವರಿ ಅನುದಾನ, ಇದು ಅನುದಾನ ಅಲ್ಲ, ಹೆಚ್ಚುವರಿ ಅನುದಾನವನ್ನು ನೀಡಲು ಸಮಿತಿಯು ಶಿಫಾರಸು ಮಾಡಿದೆ. ಸರ್, ಗೋವಿಂದರಾವ್ ಸಮಿತಿಯು ಹೆಚ್ಚುವರಿ ಅನುದಾನವನ್ನು ಎಷ್ಟು ಕೋಟಿ ಅಂದ್ರೆ ಎಷ್ಟನ್ನ ಸೀಮಿತ ಮಾಡಿದೆ ಅಂದ್ರೆ 43,914 ಕೋಟಿ. ಏನಿದು ಎಕ್ಸ್ಟ್ರಾ ಅಲೋಕೇಶನ್ ಫಾರ್ ವಾಟ್? ಹ್ಯೂಮನ್ ಡೆವಲಪ್ಮೆಂಟ್. ಯಾವ ಸೆಕ್ಟರ್? ಹೆಲ್ತ್ ಕೇರು, ಎಜುಕೇಶನ್, ಪೌಷ್ಟಿಕಾಂಶ, ಆರೋಗ್ಯ. ಇದಕ್ಕೋಸ್ಕರ ಕರ್ನಾಟಕದ ಉನ್ನತ ಆರ್ಥಿಕ ಬೆಳವಣಿಗೆಯು ಸಮತೋಲಿತ ಪ್ರಾದೇಶಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಯಾಗಿ ಸಂಪೂರ್ಣವಾಗಿ ಪರಿವರ್ತನೆಯಾಗಿಲ್ಲ ಎಂಬುದನ್ನು ವರದಿಯು ಜನರಲಿಸ್ಟಿಕ್ ಸ್ಟೇಟ್ಮೆಂಟ್. 4ನೇ ಸ್ಟೇಟ್ಮೆಂಟ್ ಏನಾಗಿದೆ? ಕರೆಕ್ಟ್ ಇದೆ. ಸೊ ಹಾಗೆ 1, 3 ಮತ್ತೆ 4 ಅಂದ್ರೆ ಬ್ಯಾಲೆನ್ಸ್ ರೀಜನಲ್ ಗ್ರೋತ್ ಆಗಿಲ್ಲ, ಡಿಫರೆನ್ಸಸ್ ಇದೆ ಅಂತ ಹೇಳಿದೆ. ವೆರಿ ಗುಡ್. ಸೊ ಇದರ ಉತ್ತರ 1, 3 ಮತ್ತೆ 4. ಇದು ಕನ್ನಡದಲ್ಲಿ, ಇಂಗ್ಲಿಷ್ ಅಲ್ಲಿ ಇದೆ ಕ್ವೆಶ್ಚನ್. ಯು ಕ್ಯಾನ್ ಡೌನ್ಲೋಡ್ ಇಟ್ ಫ್ರಮ್ ಟೆಲಿಗ್ರಾಮ್. ನೆಕ್ಸ್ಟ್ ಇನ್ನೊಂದು ಟೈಪ್ ಆಫ್ ಕ್ವೆಶ್ಚನ್ ಯಾವ ರೀತಿ ಕೇಳ್ಬೋದಂತ. ಎಂ ಗೋವಿಂದರಾವ್ ನೇತೃತ್ವದ 2026 ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿಯ ವರದಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕರ್ನಾಟಕವು ತಲಾ ಆದಾಯದಲ್ಲಿ ಉನ್ನತ ಸ್ಥಾನದಲ್ಲಿದ್ದರೂ ಪರ್ ಕ್ಯಾಪಿಟಲ್ ಇನ್ಕಮ್ ಅಲ್ಲಿ ಜಾಸ್ತಿ ಇದ್ರು ಈ ಆರ್ಥಿಕ ಬೆಳವಣಿಗೆಯು ಪ್ರಮುಖವಾಗಿ ಸೇವಾ ವಲಯದಿಂದ ಮುನ್ನಡೆಸಲ್ಪಡುತ್ತಿದೆ ಮತ್ತು ಕೇವಲ 6 ಜಿಲ್ಲೆಗಳಲ್ಲಿ ಮಾತ್ರ ಎಂದು ಸೀಮಿತವಾಗಿದೆ ಅಂತ ಗಮನಿಸಿದೆ. ಹೌದು, 6 ಜಿಲ್ಲೆಗೆ ಅಂತಾನೆ ಹೇಳಿದೆ. ಅದು ಬೆಂಗಳೂರು ಅರ್ಬನ್, ಬೆಂಗಳೂರು ರೂರಲ್, ಉಡುಪಿ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಶಿವಮೊಗ್ಗ 6 ಜಿಲ್ಲೆಯಲ್ಲಿ ಮಾತ್ರ ಗ್ರೋತ್ ಆಗಿದೆ, ಬೇರೆ ಜಿಲ್ಲೆಗಳಲ್ಲಿ ಗ್ರೋತ್ ಆಗಿಲ್ಲ. ಸಮಿತಿ ಅಂದ್ರೆ ಈ ಸ್ಟೇಟ್ಮೆಂಟ್ ತಪ್ಪು, ರೈಟ್. ಸಮಿತಿಯು ಒಟ್ಟು 43,914 ಕೋಟಿ, ಪದೇ ಪದೇ ಹೇಳ್ತಾ ಇದ್ದೇನೆ, 43,914 ಕೋಟಿ ಒನ್ ವರ್ಡ್ಗೂ ಬೇಕು, ಸ್ಟೇಟ್ಮೆಂಟ್ಗೂ ಬೇಕು. ಹೆಚ್ಚುವರಿ ಆರ್ಥಿಕ ಅನುದಾನವನ್ನು ಶಿಫಾರಸು ಮಾಡಿದ್ದು ಉತ್ತರ ಕರ್ನಾಟಕದ ಕೃಷಿ ಆರ್ಥಿಕತೆಯನ್ನು ಬೆಂಬಲಿಸಲು ಇದರಲ್ಲಿ ಅತಿ ದೊಡ್ಡ ಮೊತ್ತವನ್ನು ನೀರಾವರಿ ಯೋಜನೆಗಳಿಗೆ ಮೀಸಲಿರಿಸಿದೆ. ನಿಮಗೆ ಸಮಟೈಮ್ಸ್ ಎಲ್ಲ ಪ್ರತಿಯೊಂದು ಸೆಕ್ಟರ್ಗಳಿಗೂ ನೋಡುವಂತ ಅವಶ್ಯಕತೆ ಇಲ್ಲ, ಕನೆಕ್ಟ್ ಮಾಡ್ಕೋಬೇಕು. ಗೋವಿಂದರಾವ್ ಕಮಿಟಿ ಹೆಚ್ಚು ಮಹತ್ವವನ್ನು ಯಾವುದಕ್ಕೋಸ್ಕರ ಕೊಟ್ಟಿದೆ? ಹ್ಯೂಮನ್ ಡೆವಲಪ್ಮೆಂಟ್ಗೆ. ಈ ಹ್ಯೂಮನ್ ಡೆವಲಪ್ಮೆಂಟ್ ಕೊಟ್ಟಿರೋದ್ರಿಂದ ಅತಿ ಹೆಚ್ಚು ಅಂದ್ರೆ ಎಕ್ಸ್ಟ್ರಾ ಅಲೋಕೇಶನ್ ಅಲ್ಲಿ ಇಲ್ಲಿ ಏನ್ ಹೇಳ್ತಿದ್ದಾರೆ? ಅತಿ ದೊಡ್ಡ ಮೊತ್ತವನ್ನು ನೀರಾವರಿ ಯೋಜನೆಗಳಿಗೆ ಮೀಸಲಿದೆ. ನೀರಾವರಿ ಅಲ್ಲ, ಯಾವ ಕ್ಷೇತ್ರ ಹೇಳಿದೆ ನಾನು? ಆರೋಗ್ಯ ಅಥವಾ ಹೆಲ್ತ್ ಕೇರ್ಗೆ ಹೇಳಿದೆ. ಹೆಲ್ತ್ ಕೇರಿಗೆ ಜಾಸ್ತಿ ಅಲೋಕೇಶನ್ ಅನ್ನ ಮಾಡಿದೆ. ಸೊ 2ನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಸರ್ ಎಕ್ಸಾಮ್ ಅಲ್ಲಿ ಏನ್ ಮಾಡೋದು ಸರ್? ಇಲ್ಲಿ ನೋಡಿ, ಒಂದು ಫ್ಯಾಕ್ಟ್, ಮಲ್ಟಿಪಲ್ ಫ್ಯಾಕ್ಟ್ ಇರೋದ್ರಿಂದ ಮೋಸ್ಟ್ ಆಫ್ ದಿ ಟೈಮ್ಸ್ ಈ ತರ ಸ್ಟೇಟ್ಮೆಂಟ್ ಗಳು ರಾಂಗ್ ಇರ್ತವೆ. ಇದು ನಿಮ್ಮ ಕೆಇಎ ಮತ್ತೆ ಕೆಪಿಎಸ್ ಅಲ್ಲಿ ಆಗುವಂತಹ ಸ್ಟೇಟ್ಮೆಂಟ್ಸ್ ಇದೇ ರೀತಿ ಇರ್ತವೆ ಅಂತ ಭಾವಿಸ್ತೀನಿ. ಸುಮ್ಮನೆ ಬೇಕಾಬಿಟ್ಟಿ ಸ್ಟೇಟ್ಮೆಂಟ್ಸ್ ಕೂಡ ಹಾಕಿಲ್ಲ, ಸ್ವಲ್ಪ ರ್ಯಾಷನಲ್ ಥಿಂಕಿಂಗ್ ಕೂಡ ಬರಬೇಕು, ಎಸ್ಪೆಷಲಿ ನಿಮ್ಮ ಕೆಎಸ್ ಎಕ್ಸಾಮ್ಸ್ಗೆ. ಸೊ 2ನೇದು ಏನಾಗುತ್ತೆ? ತಪ್ಪಾಗತ್ತೆ. ಯಾಕೆ? ಎಲ್ಲದೂ ಕರೆಕ್ಟ್ ಇದೆ, ಬಟ್ ಇರಿಗೇಷನ್ ಕೊಟ್ಟಿಲ್ಲ. ಯಾವುದಕ್ಕೆ? ಹೆಲ್ತ್ ಕೇರಿಗೆ ಎಕ್ಸ್ಟ್ರಾ ಅನುದಾನದಲ್ಲಿ ಅತಿ ಹೆಚ್ಚು ಪಾಲನ್ನ ಕೊಟ್ಟಿರೋದು. ಮಲೆನಾಡು ಪ್ರದೇಶ ಅಭಿವೃದ್ಧಿ ಮಂಡಳಿ ಮತ್ತು ಬಯಲು ಸೀಮೆ ಅಭಿವೃದ್ಧಿ ಮಂಡಳಿ ಸೇರಿದಂತೆ ಕಲ್ಯಾಣ ಕರ್ನಾಟಕ ಪ್ರಾದೇಶಿಕ ಅಭಿವೃದ್ಧಿ ಮಂಡಳಿ ಹೊರತುಪಡಿಸಿ ಉಳಿದ ಪ್ರಾದೇಶಿಕ ಅಭಿವೃದ್ಧಿ ಮಂಡಳಿಗಳನ್ನು ರದ್ದುಗೊಳಿಸುವಂತೆ ಸಮಿತಿ ಶಿಫಾರಸು ಮಾಡಿದೆ. ನೋಡಿ, ಬಿಡ್ಬೇಕಂತೆ. ಯಾವುದು? ಮಲೆನಾಡು ಪ್ರದೇಶ ಮತ್ತು ಬಯಲು ಸೀಮೆ ಅಭಿವೃದ್ಧಿ ಮಂಡಳಿ ಸೇರಿದಂತೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಹೊರತುಪಡಿಸಿ ಅಂದ್ರೆ ಇವೆರಡನ್ನೂ ಸೇರಿಸಿ, ಇದನ್ನ ಬಿಟ್ಟು ಸ್ಟೇಟ್ಮೆಂಟ್ ನೋಡಿ ಹೆಂಗಾಗ್ತಾವ, ಕನ್ಫ್ಯೂಷನ್ ಆಗ್ತಿರ್ತಾವ ನಿಮ್ ಎಕ್ಸಾಮ್ ಅಲ್ಲಿ. ಇವೆರಡನ್ನೂ ಸೇರಿ ಕಲ್ಯಾಣ ಕರ್ನಾಟಕವನ್ನ ಹೊರತುಪಡಿಸಿ ಬೇರೆದನ್ನೆಲ್ಲ ಏನ್ ಮಾಡ್ಬೇಕು? ಅಬಾಲಿಷ್ ಮಾಡ್ಬೇಕು. ಅರ್ಥ ಆಯ್ತಲ್ಲ? ಸೊ ಅದರ ಅರ್ಥ ಮಲೆನಾಡು ಪ್ರದೇಶ ಅಭಿವೃದ್ಧಿ ಮಂಡಳಿ, ಬಯಲು ಸೀಮೆ ಅಭಿವೃದ್ಧಿ ಮಂಡಳಿ ಮತ್ತು ಪ್ರಾದೇಶಿಕ ಅಭಿವೃದ್ಧಿ ಮಂಡಳಿಯನ್ನ ಸ್ಟಾಪ್ ಮಾಡಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯನ್ನ ಇರಿಸಬೇಕು ಅಂತ ಹೇಳಿದೆ. ಸೊ ಹಾಗಾಗಿ 3ನೇ ಸ್ಟೇಟ್ಮೆಂಟ್ ಕೂಡ ಏನಾಗುತ್ತೆ? ರೈಟ್ ಆಗುತ್ತೆ. ಮೇಲೆ ನೀಡಲಾದ ಹೇಳಿಕೆಗಳಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅಂದ್ರೆ ಹೌ ಮೆನಿ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? ಸೊ 1 ಮತ್ತೆ 2, ಕೇವಲ 1 ಹೇಳಿಕೆ, ಕೇವಲ 2 ಹೇಳಿಕೆ, 3 ಹೇಳಿಕೆಗಳು ಯಾವುದು ಇಲ್ಲ. ಸೊ ಹಾಗಾಗಿ ಉತ್ತರ ಏನಾಗುತ್ತೆ ಅಂದ್ರೆ ಕೇವಲ 2 ಹೇಳಿಕೆಗಳು ಸರಿಯಾಗಿವೆ. ಯಾವುದು? 1ನೇದು ಮತ್ತೆ 2ನೇದು. ಅರ್ಥ ಆಯ್ತಲ್ಲ? ವೆರಿ ಗುಡ್. ಸೊ ಫ್ಯಾಕ್ಟ್ಸ್ ಬರ್ಕೊಂಡ್ರಿ ಅಂತ ಅಂದ್ಕೊಂಡಿದ್ದೀನಿ. 43,914 ಎಕ್ಸ್ಟ್ರಾ ಅಲೋಕೇಶನ್. ಜಾಸ್ತಿ ಸೆಕ್ಟರ್ ಹೆಲ್ತ್ ಕೇರು. ಕಲ್ಯಾಣ ಕರ್ನಾಟಕ ರೀಜನಲ್ ಡೆವಲಪ್ಮೆಂಟ್ ಬೋರ್ಡ್ ಅನ್ನ ಬಿಟ್ಬಿಟ್ಟು ಇನ್ ಮಿಕ್ಕಿದ ಡೆವಲಪ್ಮೆಂಟ್ ಬೋರ್ಡ್ ನ ಅಬಾಲಿಷ್ ಮಾಡ್ಬೇಕಂತ ಹೇಳಿದೆ. ಯಾಕೆ? ಅದು ಯಾವುದು ಸಹ ಡೆವಲಪ್ಮೆಂಟ್ ಆಗಿಲ್ಲ. ಅದ್ರ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಗ್ರೋತ್ ಸರ್ವಿಸ್ ಸೆಕ್ಟರ್ ಜಾಸ್ತಿ ಆಗಿದೆ. ಸರ್ವಿಸ್ ಸೆಕ್ಟರ್ ಜಾಸ್ತಿ ಆಗಿದ್ದು 6 ಜಿಲ್ಲೆಯಲ್ಲಿ ಮಾತ್ರ ಕಾನ್ಸಂಟ್ರೇಷನ್ ಆಗಿದೆ ಅಂತ ಹೇಳಿದೆ, 6 ಡಿಸ್ಟ್ರಿಕ್ಟ್ಸ್ ಅಲ್ಲಿ ಮಾತ್ರ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್, ಪ್ರೊಫೆಸರ್ ಮಾಧವ್ ಗಾಡ್ಗಿಲ್ ಅವರು ನಿಧನ ಹೊಂದಿದ್ದಾರೆ, ಹಾಗಾಗಿ ಇಂಪಾರ್ಟೆಂಟ್. ಸೊ ಫ್ಯೂ ಫ್ಯಾಕ್ಟ್ಸ್ ಗೊತ್ತಿದ್ರೆ ಸಾಕು ಪ್ರೊಫೆಸರ್ ಮಾಧವ್ ಗಾಡ್ಗಿಲ್ ಅವ್ರಿಗೆ. ಏನಂತ ಹೇಳಿದ್ರೆ ಇವರಿಗೆ
ಯುಎನ್ಇಪಿಯ ಚಾಂಪಿಯನ್ ಆಫ್ ದಿ ಅರ್ತ್ ಅವಾರ್ಡ್ ಅನ್ನ ಕೊಟ್ಟಿದ್ರು. ಯಾವ ಅವಾರ್ಡ್? ಚಾಂಪಿಯನ್ ಆಫ್ ದಿ ಅರ್ತ್. ಯಾವಾಗ? 2024ರಲ್ಲಿ. ಇವ್ರು ಏನ್ ಮಾಡಿದ್ರು? ಕ್ವೆಶನ್ ಬರ್ತಾವ ನೋಡೋಣ. ಸೆಂಟರ್ ಫಾರ್ ಎಕಾಲಜಿಕಲ್ ಸೈನ್ಸಸ್ ಎಲ್ಲಿದೆ? ಇದು IISc ಯಲ್ಲಿದೆ. ಎಲ್ಲಿ? IISc ಬೆಂಗಳೂರಲ್ಲಿ ಇರುವಂತಹ IISc ಯಲ್ಲಿ 1983ರಲ್ಲಿ ಸೆಂಟರ್ ಫಾರ್ ಎಕಾಲಜಿಕಲ್ ಸೈನ್ಸ್ ಅಂತ ಹೇಳಿ ರಚನೆ ಮಾಡಿದ್ರು. ಪ್ರೊಫೆಸರ್ ಮಾಧವ್ ಗಾಡ್ಗಿಲ್ ಅವರು ಭಾರಿ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ ನಿಧನ ಹೊಂದಿದ್ದಾರೆ. ಗಾಡ್ಗಿಲ್ ಕಮಿಟಿ ಅಂತ ಕೇಳಿದಾರೆ. ವೆಸ್ಟರ್ನ್ ಘಾಟ್ಸ್ ನ ಪ್ರೊಟೆಕ್ಟ್ ಮಾಡ್ಲಿಕ್ಕೋಸ್ಕರ ರಚನೆ ಆದಂತಹ ಸಮಿತಿ ಯಾವುದು? ಗಾಡ್ಗಿಲ್ ಕಮಿಟಿ. ಸೊ ಹಾಗ ಕಸ್ತೂರಿ ರಂಗನ್ ಕಮಿಟಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಗಾಡ್ಗಿಲ್ ಅವರು ನಿಧನ ಹೊಂದಿರುವುದರಿಂದ ಇವರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿನ ತಿಳ್ಕೋಣ. ಕ್ಲಿಯರಾ? ಎಸ್, ವೆರಿ ಗುಡ್. ಏನ್ ಮಾಡಿದ್ರು? ಸೆಂಟರ್ ಫಾರ್ ಎಕಾಲಜಿಕಲ್ ಸೈನ್ಸಸ್ ಸ್ಟಾರ್ಟ್ ಮಾಡಿದ್ಯಾರು? ಮಾಧವ್ ಗಾಡ್ಗಿಲ್ ಅವರು. ಎಲ್ಲಿ? IISc ಯಲ್ಲಿ. ಯಾವಾಗ? 1983ರಲ್ಲಿ. ಯಾರಿವರು? ಎನ್ವಿರಾನ್ಮೆಂಟಲಿಸ್ಟ್. ಏನ್ ಅವಾರ್ಡ್ ಕೊಟ್ಟಿದೆ? UNEPಯ ಚಾಂಪಿಯನ್ ಆಫ್ ದಿ ಅರ್ತ್ ಅವಾರ್ಡ್ ಅನ್ನ 2024ರಲ್ಲಿ ಮಾಧವ್ ಗಾಡ್ಗಿಲ್ ಅವರಿಗೆ ಕೊಟ್ಟಿದೆ. ಕ್ಲಿಯರ್? ಇವ್ರು ಏನ್ ಮಾಡಿದ್ರು? ಗಾಡ್ಗಿಲ್ ಕಮಿಟಿಯಲ್ಲಿ ಏನ್ ರಿಪೋರ್ಟ್ ಕೊಡ್ತು ಅಂದ್ರೆ ಎಕೋ ಸೆನ್ಸಿಟಿವ್ ಝೋನ್ ಅಂತ ಹೇಳಿ 3 ಭಾಗಗಳಾಗಿ ಮಾಡಬೇಕು. 1, 2, 3 ಅಂತ. ಯಾವ್ದನ್ನ? ವೆಸ್ಟರ್ನ್ ಘಾಟ್ಸ್ ಅಂತ ಕೊಟ್ಟಿತ್ತು. 3 ಭಾಗಗಳು ಗೊತ್ತಿದ್ರೆ ಸಾಕು. ಕ್ವೆಶನ್ ಗೆ ಹೋಗೋಣ. ಓಕೆ, ಸೊ ಫಸ್ಟ್ನೇ ಕ್ವೆಶನ್ ನಿಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ಗೆ ಅಥವಾ ಅದರ್ ಎಕ್ಸಾಮ್ಸ್ ಅಲ್ಲೂ ಕೇಳಬಹುದು. ಇತ್ತೀಚೆಗೆ ನಿಧನರಾದ ಮಾಧವ್ ಗಾಡ್ಗಿಲ್ ಅವರು ಮುಖ್ಯವಾಗಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದು? ಯಾವ ಕ್ಷೇತ್ರ? ಅರ್ಥಶಾಸ್ತ್ರ, ಪರಿಸರ ಶಾಸ್ತ್ರ, ಬಾಹ್ಯಾಕಾಶ ವಿಜ್ಞಾನ, ಸಾಹಿತ್ಯ. ಸೊ ಆನ್ಸರ್ ಇಸ್ ಪರಿಸರ ಶಾಸ್ತ್ರ. ಸೆಂಟರ್ ಫಾರ್ ಎಕಾಲಜಿಕಲ್ ಸೈನ್ಸಸ್ ಎಲ್ಲಿದೆ? IISc. ಎಲ್ಲಿದೆ? IISc ಬ್ಯಾಂಗ್ಳೂರು. ಯಾವ ವರ್ಷ ಸ್ಟಾರ್ಟ್ ಮಾಡಿದ್ರು? 1983. ಯಾರು? ಮಾಧವ್ ಗಾಡ್ಗಿಲ್ ಅವರು. ಗೊತ್ತಿರಬೇಕು. ವೆರಿ ಗುಡ್. ಇವ್ರಿಗೆ ಏನ್ ಕೊಟ್ಟಿದೆ? 2024ರಲ್ಲಿ ಚಾಂಪಿಯನ್ ಆಫ್ ದಿ ಅರ್ತ್ ಅವಾರ್ಡ್ ಅನ್ನ ಕೊಟ್ಟಿದೆ. ಇಂಗ್ಲಿಷ್ ಅಲ್ಲಿ ಇದೆ ಕ್ವೆಶನ್, ಕನ್ನಡದಲ್ಲಿ ಕ್ವೆಶನ್ ಅನ್ನ ಹೇಳಿಕೆ ರೂಪದಲ್ಲಿ ನೋಡೋಣ. ಇತ್ತೀಚೆಗೆ ನಿಧನರಾದ ಪ್ರೊಫೆಸರ್ ಮಾಧವ್ ಗಾಡ್ಗಿಲ್ ರವರನ್ನು ಪರಿಸರ ವಿಜ್ಞಾನ, ಜೀವ ವೈವಿಧ್ಯ ಸಂರಕ್ಷಣೆ ಮತ್ತು ಪರಿಸರ ಆಡಳಿತಕ್ಕೆ ಅವರು ನೀಡಿದ ಕೊಡುಗೆಗಳಿಗಾಗಿ ಸ್ಮರಿಸಲಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಅವರು ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ IISc ಪರಿಸರ ವಿಜ್ಞಾನ ಕೇಂದ್ರ ಸೆಂಟರ್ ಫಾರ್ ಎಕಾಲಜಿಕಲ್ ಸೈನ್ಸಸ್ ಸ್ಥಾಪಿಸಿದರು. ಒಂದೇದು ಕರೆಕ್ಟ್. ಅವರ ಅಧ್ಯಕ್ಷತೆಯಲ್ಲಿ ರಚಿಸಲಾದ ಪಶ್ಚಿಮ ಘಟ್ಟಗಳ ಪರಿಸರ ತಜ್ಞರ ಸಮಿತಿಯು ಸ್ಥಳೀಯ ಸಮುದಾಯಗಳು ಮತ್ತು ಗ್ರಾಮ ಸಭೆಗಳನ್ನು ಹೊರತುಪಡಿಸಿದ ಸಂಪೂರ್ಣವಾಗಿ ಮೇಲಿಂದ ಕೆಳಮುಖವಾದ ಸಂರಕ್ಷಣಾ ಮಾದರಿಯನ್ನು ಶಿಫಾರಸು ಮಾಡಿತು. ನಿಮಗೆ ಸರ್ ಮಾಧವ್ ಗಾಡ್ಗಿಲ್ ಕಮಿಟಿ ಒಳಗೆ ಕೊಟ್ಬಿಟ್ರು. ಈ ತರ ಒಂದು ಸ್ಟೇಟ್ಮೆಂಟ್ ಬಂತು. ಈ ಸ್ಟೇಟ್ಮೆಂಟ್ ನ ಎಕ್ಸಾಮ್ ಅಲ್ಲಿ ಹಿಂಗ್ ಸಾಲ್ವ್ ಮಾಡೋದು. ಆಯ್ತಾ? ಗೊತ್ತಿಲ್ಲ ನಂಗೆ. ಹೋಗಿ ಪೂರ್ತಿ ಗಾಡ್ಗಿಲ್ ಕಮಿಟಿನ ಪೂರ್ತಿ ಓದ್ಕೊಂಡು ಕುತ್ಕೊಳ್ಳಕ್ ಹೋದ್ರೆ ಎಷ್ಟು ವರ್ಷ ಆದ್ರೆ ಎಕ್ಸಾಮ್ ಕ್ಲಿಯರ್ ಮಾಡಕ್ ಆಗಲ್ಲ. ಇಲ್ಲಿ ನೋಡಿ, ಎರಡನೇ ಸ್ಟೇಟ್ಮೆಂಟ್, ಅದು ಮೊದಲನೇ ಸ್ಟೇಟ್ಮೆಂಟ್ ರೈಟ್, ಅದು ಫ್ಯಾಕ್ಟ್ ಕ್ಲಿಯರ್. ಬಟ್ ಎರಡನೇ ಸ್ಟೇಟ್ಮೆಂಟ್ ನೋಡಿ, ಅವರ ಅಧ್ಯಕ್ಷತೆಯಲ್ಲಿ ರಚಿಸಲಾದ ಪಶ್ಚಿಮ ಘಟ್ಟಗಳ ಪರಿಸರ ತಜ್ಞರ ಸಮಿತಿಯು ಸ್ಥಳೀಯ ಸಮುದಾಯಗಳ ಮತ್ತು ಗ್ರಾಮ ಸಭೆಗಳನ್ನು ಹೊರತುಪಡಿಸಿದ, ಅಂದ್ರೆ ಆ ಪಶ್ಚಿಮ ಘಟ್ಟದಲ್ಲಿ ಇರುವಂತಹ ಸ್ಥಳೀಯ ಸಮುದಾಯಗಳು, ಟ್ರೈಬಲ್ ಪೀಪಲ್ ಏನಿದ್ದಾರೆ ಅವ್ರನ್ನೆಲ್ಲ ಆಚೆಗಿಟ್ಬಿಟ್ಟು ನಾವು ಪಶ್ಚಿಮ ಘಟ್ಟಗಳನ್ನ ಸೇವ್ ಮಾಡಬೇಕು ಅಂತ. ಯಾವುದೇ ಒಂದು ಎಕ್ಸ್ಪರ್ಟ್ ಕಮಿಟಿ ಇರಲಿ, ಅಲ್ಲಿನ ಟ್ರೈಬಲ್ ಪೀಪಲ್ಗೆ ತೊಂದರೆ ಮಾಡಬೇಕು ಅಥವಾ ಅವ್ರನ್ನ ಆಚೆ ಇಡಬೇಕು ಅಂತ ಯಾವುದೇ ಕಾರಣಕ್ಕೂ ಸಜೆಷನ್ ಅಥವಾ ರಿಪೋರ್ಟ್ ಅನ್ನ ಕೊಡಲ್ಲ. ವಿ ಹ್ಯಾವ್ ಟು ಗ್ರೋ ಟುಗೆದರ್ ಅಂತ ಹೇಳುತ್ತೆ. ಸೊ ಕ್ಲಿಯರ್ ಅಲ್ಲ? ಸೊ ಹಾಗೆ ಇಲ್ಲಿ ಏನ್ ಹೇಳ್ತಿದೆ? ಸಮುದಾಯಗಳು ಮತ್ತು ಗ್ರಾಮ ಸಭೆಗಳನ್ನು ಹೊರತುಪಡಿಸಿದ ಸಂಪೂರ್ಣವಾಗಿ ಮೇಲಿನಿಂದ ಕೆಳಮುಖ. ಪ್ಲಾನಿಂಗ್ ಕಮಿಷನ್ ಹೋಗಿ ನಾವು ಬಂದಾಗ ಮೇಲಿನಿಂದ ಕೆಳಗಡೆ ಡೆವಲಪ್ಮೆಂಟ್ ಅಲ್ಲ, ಯಾವಾಗ್ಲೂ ಕೆಳಗಡೆಯಿಂದ ಮೇಲ್ಗಡೆ, ಬಾಟಮ್ ಅಪ್ ಅಪ್ರೋಚ್ ಗೊತ್ತಿದ್ರೆ ಸಾಕು. ಸೊ ಎರಡನೇ ಹೇಳಿಕೆ ಏನಾಗುತ್ತೆ? ತಪ್ಪಾಗುತ್ತೆ. ಅದು ಸಮುದಾಯಗಳನ್ನ ಹೊರತುಪಡಿಸಿದ ಬೆಳವಣಿಗೆ ಅಲ್ಲ, ಸಮುದಾಯಗಳನ್ನ ಒಳಗೊಂಡು ಬೆಳವಣಿಗೆ. ನೀವು ಅಲ್ಲೋಗಿ ಗಾದ್ಗಿಲ್ ಕಮಿಟಿಯನ್ನು ಅಪಾಯಿಂಟ್ ಮಾಡಿ, ಯಾರೋ ಮಿನಿಸ್ಟರ್ ಹೇಳಿದ್ರಂತೆ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ತೂತ ಮಾಡ್ಬಿಡ್ರಿ, ನಮ್ಮ ಚನ್ನಗಿರಿ ಆ ಕಡೆ ಎಲ್ಲ ಮಳೆ ಜಾಸ್ತಿ ಬರುತ್ತೆ ಅಂತ. ಸೊ ಹಾಗಾಗಿ ಅಪಾಯಿಂಟ್ ಆಗಿದ್ದಂಥದ್ದು ಇದು ಮಾಧವ್ ಗಾಡ್ಗಿಲ್ ಕಸ್ತೂರಿ ರಂಗನ್ ಕಮಿಟಿ. ದಟ್ಸ್ ಅ ಡಿಫರೆಂಟ್ ಸ್ಟೋರಿ. ಕ್ಲಿಯರ್ ಅಲ್ಲ? ಸೊ ಪರಿಸರ ಸಂರಕ್ಷಣೆ ಆಗಬೇಕು ಅಂತ ಹೇಳಿದ್ರೆ ಸ್ಥಳೀಯ ಸಮುದಾಯಗಳು ಬೆಳವಣಿಗೆ ಹೊಂದಿ ಅವ್ರನ್ನ ಇನ್ಕ್ಲೂಡ್ ಮಾಡಿಕೊಂಡು ನಾವು ಕಾಂಟ್ರಿಬ್ಯೂಷನ್ ಮಾಡಬೇಕು ಗ್ರೋತ್ಗೆ. ಸೊ ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ಏನಾಗುತ್ತೆ? ತಪ್ಪಾಗುತ್ತೆ. ಎರಡನೇ ತೆಗೆದಾಕಿ. ಸೊ ಎರಡನೇ ತೆಗೆದಾಕಿದ್ರಿ ಅಂದ್ರೆ ಎಲ್ಲ ಹೋಗ್ತವೆ, ಉಳ್ಕಳೆದು 1, 3 ಮತ್ತು 4 ಈ ತರನೇ ಕ್ವಶನ್ ಫಾರ್ಮ್ ಆಗಿರ್ತವೆ ನಿಮ್ಮ ಎಕ್ಸಾಮ್ಸ್ ಅಲ್ಲಿ. ಓಕೆ, ಸೊ ಈಗ ಇದರಿಂದ ಒಂದ್ ಸ್ವಲ್ಪ ಫ್ಯಾಕ್ಟ್ಸ್ ನ ಬರ್ಕೊಳ್ಳಿ ನೀವು. ಪಶ್ಚಿಮ ಘಟ್ಟಗಳನ್ನು ಪರಿಸರ ಸೂಕ್ಷ್ಮ ಪ್ರದೇಶವೆಂದು ಪರಿಗಣಿಸಬೇಕು ಮತ್ತು ಪರಿಸರ ಸೂಕ್ಷ್ಮತೆಯ ಆಧಾರದ ಮೇಲೆ ಅವುಗಳನ್ನು ಎಕೋ ಸೆನ್ಸಿಟಿವ್ ಝೋನ್ 1, ಝೋನ್ 2, ಝೋನ್ 3 ಎಂದು ವರ್ಗೀಕರಿಸಬೇಕು ಎಂದು ಗಾಡ್ಗಿಲ್ ವರದಿ ಪ್ರಸ್ತಾಪಿಸಿದೆ. ಅಂದ್ರೆ 3 ಟೈಪ್ಸ್ಗೆ ನಾವು ಸೆಗ್ರಿಗೇಟ್ ಮಾಡ್ಬೇಕಂತ ಹೇಳಿತ್ತು. ಯಾವುದು? ಪಶ್ಚಿಮ ಘಟ್ಟಗಳನ್ನ. ಗೊತ್ತಿರ್ಲಿ, ಎಕೋ ಸೆನ್ಸಿಟಿವ್ ಝೋನ್ 1, 2, 3 ಎಷ್ಟು? 3 ಹಂತಗಳು. ಕ್ಲಿಯರ್ ಅಲ್ಲ? ವೆರಿ ಗುಡ್. ಅವರು ಜೀವಮಾನದ ಸಾಧನೆ ಲೈಫ್ ಟೈಮ್ ಅಚೀವ್ಮೆಂಟ್ ವಿಭಾಗದಲ್ಲಿ 2024ರ UNEP ಚಾಂಪಿಯನ್ ಆಫ್ ದಿ ಅರ್ತ್ ಪ್ರಶಸ್ತಿಗೆ ಆಯ್ಕೆಯಾಗಿದ್ದರು. ಕೊಟ್ಟಿದೆ ಅವಾರ್ಡ್.
ಚಾಂಪಿಯನ್ ಆಫ್ ದಿ ಅರ್ತ್ ಸರಿ 2024 ಏನಾದ್ರು ನ್ಯೂಸ್ ಕೇಳಿದ್ರು ಅಂದ್ರೆ ಚಾಂಪಿಯನ್ ಆಫ್ ದಿ ಅರ್ತ್ ಅವಾರ್ಡ್ ನ 2024 ಯಾರಿಗೆ ಕೊಟ್ಟಿತ್ತು ಅಂದ್ರೆ ಮಾಧವ್ ಗಾಡ್ಗಿಲ್ ಅವರು. ಸರಿ 2024 ಕರೆಂಟ್ ಅಫೇರ್ಸ್ ಓದ್ಕೋಬೇಕಂಗಿದ್ರೆ ಅಲ್ಲ, 2026 ನಿಧನ ಹೊಂದಿದ್ದಾರೆ ಗಾಡ್ಗಿಲ್ ಅವರು. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹಂಗಾಗಿ 2024 ಚಾಂಪಿಯನ್ ಆಫ್ ದಿ ಅರ್ತ್ ಅವಾರ್ಡ್ ನ ಯಾರಿಗೆ ಕೊಟ್ಟಿದ್ರು ಅಂದ್ರೆ ಮಾಧವ್ ಗಾಡ್ಗಿಲ್ ಅವ್ರಿಗೆ ಕೊಟ್ಟಿದ್ರು. ಇಷ್ಟು ಅರ್ಥ ಆಯ್ತಂತ ಅನ್ಕೋತೀನಿ. ಇಷ್ಟು ಫ್ಯಾಕ್ಟ್. ಸೊ ಉತ್ತರ ಯಾವ್ದಾಗಿರುತ್ತೆ ಅಂದ್ರೆ ಇದರ ಮೂಲಕ ನೀವು ಇಲ್ಲಿ ಬರುವಂತಹ ಫ್ಯಾಕ್ಟ್ ಗಳನ್ನ ನೋಟ್ಸ್ ಮಾಡಿ ಇಟ್ಕೊಳ್ಳಿ. 1, 3 ಮತ್ತು 4. ವೆರಿ ಗುಡ್. ನೆಕ್ಸ್ಟ್ ಕ್ವೆಶ್ಚನ್ ಹೋಗ್ತಾ ಇದ್ದೀನಿ. ಓಕೆ, 12th ಬರ್ಡ್ ಫೆಸ್ಟಿವಲ್ ಇಲ್ಲಿಂದ ಈ ಕಡೆ ಕರ್ನಾಟಕ ಸ್ಪೆಸಿಫಿಕ್ ನ್ಯೂಸ್ ಇದೆ. ಸೊ ಇದು ಮಂಗಳೂರಲ್ಲಿ ನಡೀತು. ಫ್ಯೂ ಫ್ಯಾಕ್ಟ್ ನೋಡ್ಕೊಂಡ್ಬಿಡಿ, ಇಂಪಾರ್ಟೆಂಟ್. ಎಸ್, ಕರ್ನಾಟಕ ಹಕ್ಕಿ ಹಬ್ಬ ಎಷ್ಟನೇದಿದು? 12ನೇ ಎಡಿಷನಿನ ಹಕ್ಕಿ ಹಬ್ಬ. ಈ 12ನೇ ಎಡಿಷನಿನ ಹಕ್ಕಿ ಹಬ್ಬವನ್ನ ಮಾಡೋದು ಯಾರು ಅಂತ ಹೇಳಿದ್ರೆ ಕರ್ನಾಟಕ ಎಕೋ ಟೂರಿಸಂ ಡೆವಲಪ್ಮೆಂಟ್ ಬೋರ್ಡ್ ಜೊತೆಗೆ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಾಡುತ್ತೆ. ಇವೆರಡೂ ಸೇರಿ ಮಾಡೋದು. ಸ್ಟೇಟ್ಮೆಂಟ್ ಮೇಲೆ ಆಗ್ತವೆ ಇಸ್ ಕಂಡಕ್ಟೆಡ್ ಬೈ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಥವಾ ಬೋತ್ ಅಂಡ್ ಅಂತ ಕೊಟ್ಟಾಗ ತಪ್ಪು ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಕರ್ನಾಟಕ ಎಕೋ ಟೂರಿಸಂ ಡೆವಲಪ್ಮೆಂಟ್ ಬೋರ್ಡ್ ಮತ್ತೆ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎರಡೂ ಸೇರಿ ಹಕ್ಕಿ ಹಬ್ಬ ಮಾಡ್ತವೆ. ಎಷ್ಟನೇ ಹಕ್ಕಿ ಹಬ್ಬ? 12ನೇದು. ಎಲ್ಲಿ ನಡೀತು ಅಂತ ಹೇಳಿದ್ರೆ ಮಂಗಳೂರಲ್ಲಿ ನಡೀತು. ಇದರ ಮಸ್ಕಟ್ ಯಾವುದು ಅಂತ ಹೇಳಿದ್ರೆ ವೈಟ್ ಬೆಲ್ಲಿಡ್ ಸಿ ಈಗಲ್ ವಾಸ್ ದಿ ಮಸ್ಕಟ್ ಆಫ್ ದಿಸ್ 12ನೇ ಹಕ್ಕಿ ಹಬ್ಬದ ಮಸ್ಕಟ್ ಆಗಿ ವೈಟ್ ಬೆಲ್ಲಿಡ್ ಸಿ ಈಗಲ್ ಬರ್ಡ್ ಇತ್ತು. ಇಷ್ಟು ಗೊತ್ತಿದ್ರೆ ಸಾಕು. ಕರ್ನಾಟಕ ಎಕೋ ಟೂರಿಸಂ ಡೆವಲಪ್ಮೆಂಟ್ ಬೋರ್ಡ್, ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇವೆರಡೂ ಸೇರಿ ಅಕ್ಕಿ ಹಬ್ಬ ಮಾಡುದು. ಎಷ್ಟನೇದು? 12ನೇದು. ಇದರ ಮಸ್ಕಟ್ ಯಾವ್ದಾಗಿತ್ತು ಅಂತ ಹೇಳಿದ್ರೆ ವೈಟ್ ಬೆಲ್ಲಿಡ್ ಸಿ ಈಗಲ್ ಮಸ್ಕಟ್ ಆಗಿತ್ತು. ಕ್ವೆಶ್ಚನ್ ಗೆ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ನೀವೇ ಆನ್ಸರ್ ಹೇಳ್ಬೇಕು. ಕ್ವೆಶ್ಚನ್ ಹೇಗೆ ಅನ್ನಿಸ್ತಿದೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಅಲ್ಲಿ ಹಾಕಿದ್ರೆ ನನಗೊಂದು ಮೋಟಿವೇಶನ್. ಅದು ಅಕ್ಕಿ ಹಬ್ಬ 2026ಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಕರ್ನಾಟಕ ಪರಿಸರ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿ ಮತ್ತು ಅರಣ್ಯ ಇಲಾಖೆಯಿಂದ ಆಯೋಜಿಸಲ್ಪಟ್ಟ ಪಕ್ಷಿ ಹಬ್ಬವಾಗಿದೆ. ಒಂದೇದು ಕರೆಕ್ಟ್. ಈ ಉತ್ಸವದ ಲಾಂಛನ ಮಸ್ಕಟ್ ಬಿಳಿ ಹೊಟ್ಟೆಯ ಸಮುದ್ರದ ಹದ್ದು. ಸಮಟೈಮ್ಸ್ ಟ್ರಾನ್ಸ್ಲೇಷನ್ ಹಿಂಗೆ ಹಾಕ್ತವೆ, ಬಿಳಿ ಹೊಟ್ಟೆಯ ಸಮುದ್ರದ ಹಗ್ಗು, ವೈಟ್ ಬೆಲ್ಲಿಡ್ ಸಿ ಈಗಲ್ ಆಗಿತ್ತು. ಸೊ ಹಾಗೆ 2 ಕರೆಕ್ಟ್ ಆಗುತ್ತೆ. 1 ಮತ್ತು 2 ಏನಾಗಿದೆ? ಸರಿ ಆಗಿದೆ, ಸರಿಯಾದ ಉತ್ತರ. ಫ್ಯಾಕ್ಟ್ ಬರ್ಕೊಂಡಿರಿ. ಮಸ್ಕಟ್ ಯಾವುದು ಅಂತ ಕೇಳಿದ್ರೆ ವೈಟ್ ಬೆಲ್ಲಿಡ್ ಸಿ ಈಗಲ್. ನೆಕ್ಸ್ಟ್ ಅನದರ್ ಇಂಪಾರ್ಟೆಂಟ್, ನ್ಯಾಷನಲ್ ಐಇಡಿ ಡೇಟಾ ಮ್ಯಾನೇಜ್ಮೆಂಟ್ ಸಿಸ್ಟಮ್, ದಟ್ ಇಸ್ NIDMS. ಏನಿದು ಸರ್? NIDMS ಇದು ಡೇಟಾ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಏನ್ ಡೇಟಾ ಅಂದ್ರೆ ದತ್ತಾಂಶಗಳನ್ನ ಇಟ್ಕೊಳ್ಳುತ್ತೆ. ಯಾವುದರ ದತ್ತಾಂಶ? ಎಲ್ಲೆಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ, ಯಾವ ತರ ಬಾಂಬ್ ಆಯ್ತು, ಅದಕ್ಕೆ ಏನ್ ಯೂಸ್ ಮಾಡ್ಕೊಂಡಿದ್ರು, ಯಾರ್ಯಾರು ಇನ್ವಾಲ್ವ್ ಆಗಿದ್ರು, ಇದರ ಒಂದು ಡೇಟಾನ ಒಂದತ್ರ ಸ್ಟೋರ್ ಮಾಡಿ ಇಟ್ಕೊಂಡು CAPF, ಆಂಟಿ ಟೆರರ್ ಸ್ಕ್ವಾಡ್, ATS, ಕರ್ನಾಟಕ ಪೊಲೀಸ್ ಫೋರ್ಸಸ್, ಡಿಫ್ರೆಂಟ್ ಸ್ಟೇಟ್ ಪೊಲೀಸ್ ಫೋರ್ಸಸ್, ಇವರಿಗೆಲ್ಲ ಡೇಟಾನ ಹಂಚಿಕೆ ಮಾಡಿದ್ರೆ ಯಾವ ರೀತಿ ಬಾಂಬ್ ಬ್ಲಾಸ್ಟ್ ಆಗಿತ್ತು ಅಂತ ಇದ್ ಮಾಡೋದಕ್ಕೋಸ್ಕರ ಟ್ರ್ಯಾಕ್ ಮಾಡ್ಲಿಕ್ಕೋಸ್ಕರ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಇರುವಂತದ್ದು NIDMS. ವಿಸ್ತೃತ ರೂಪ ಗೊತ್ತಿರಲಿ. ನ್ಯಾಷನಲ್, ಇಲ್ಲೇ ಬರ್ತಿದೆ, ನ್ಯಾಷನಲ್ ಐಇಡಿ ಡೇಟಾ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಸರ್ ಐಇಡಿ ಫುಲ್ ಫಾರ್ಮ್ ಕೇಳ್ಬಿಡ್ತಾನೆ ಸಮಟೈಮ್ಸ್. ಯಾವ್ದು ಐಇಡಿ? ಇದು ಇಂಪ್ರೂವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್. ಇಂಪ್ರೂವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್. ಏನಿದು? ಇಂಪ್ರೂವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್. ಐಇಡಿ ಇಂಪ್ರೂವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್. NIDMS ನ್ಯಾಷನಲ್ ಐಇಡಿ ಡೇಟಾ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಡೇಟಾನ ಇಟ್ಕೊಳ್ಳುತ್ತೆ. ಸೊ ದಟ್ ಇಸ್ ವೆರಿ ಗುಡ್. NIA, ATS ಸ್ಟೇಟ್ ಪೊಲೀಸ್ ಫೋರ್ಸಸ್ಗೆ ಕೊಡುವಂತದ್ದು. ಇದೊಂದ್ಸತಿ ಇಂಗ್ಲಿಷ್ ಅಲ್ಲಿ ಇದೆ ಕ್ವೆಶ್ಚನ್, ಕನ್ನಡದಲ್ಲಿ ಇಲ್ಲಿ ನೋಡಿ. ಇತ್ತೀಚೆಗೆ ಭಾರತದಲ್ಲಿ ಪ್ರಾರಂಭಿಸಲಾದ NIDMS ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ? ಕ್ವೆಶ್ಚನ್ ನೋಡಿದ್ರಿ ಅಲ್ಲ? ವೆರಿ ಗುಡ್. ಕೃಷಿ ದತ್ತಾಂಶ ನಿರ್ವಹಣೆ, ಅಗ್ರಿಕಲ್ಚರ್ ಡೇಟಾ ಮ್ಯಾನೇಜ್ಮೆಂಟ್, ಐಇಡಿ ಇಂಪ್ರೂವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್ ಮತ್ತು ಸ್ಫೋಟ ಸಂಬಂಧಿತ ತನಿಖಾ ದತ್ತಾಂಶ, ಐಇಡಿ ಅಂಡ್ ಬ್ಲಾಸ್ಟ್ ರಿಲೇಟೆಡ್ ಇನ್ವೆಸ್ಟಿಗೇಷನ್ ಡೇಟಾ. ಎರಡನೇದು ಸರಿ. ರೈಲ್ವೆ ಪ್ರಯಾಣಿಕರ ಟ್ರ್ಯಾಕಿಂಗ್ ಅಲ್ಲ. ಎಲೆಕ್ಷನ್ ಫಲಿತಾಂಶ ನಿರ್ವಹಣೆ ಅಲ್ಲ. ಸೊ ಸರಿಯಾದ ಉತ್ತರ ಯಾವ್ದಾಗಿರುತ್ತೆ ಅಂದ್ರೆ ದಟ್ ಇಸ್ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ. ಕ್ಲಿಯರ್ ಅಲ್ಲ? ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಫ್ಯಾಕ್ಟ್ ಎತ್ತಿ ಇಟ್ಕೋಬೇಕು. ವೆರಿ ಗುಡ್. ಸೊ ಪ್ರಾಬ್ಲಿ ಲಾಸ್ಟ್ ಕ್ವೆಶನ್ ಹಿಂದೂಲ್ ಬಂದಿರುವಂತದ್ದು. ಇಂಡಿಯನ್ ಆರ್ಮಿ ಆಫೀಸರ್ ಫ್ರಮ್ ಬೆಂಗಳೂರು ವಿನ್ಸ್ UN ಸೆಕ್ರೆಟರಿ ಜನರಲ್ ಅವಾರ್ಡ್. ಪೀಸ್ ಕೀಪಿಂಗ್ ಗೆ ಅವಾರ್ಡ್ ಕೊಟ್ಟಿದೆ. ಸೊ ದಟ್ ಇಸ್ ಮೇಜರ್ ಸ್ವಾತಿ ಶಾಂತಕುಮಾರ್ ಅವರಿಗೆ. ಮೇಜರ್ ಸ್ವಾತಿ ಶಾಂತಕುಮಾರ್ ಅವರಿಗೆ ಯುನೈಟೆಡ್ ಸೆಕ್ರೆಟರಿ ಜನರಲ್ ಅವಾರ್ಡ್ಸ್ ಸಿಕ್ಕಿದೆ. ಯಾವುದಕ್ಕೋಸ್ಕರ ಅಂದ್ರೆ ಮಿಷನ್, ಯುನೈಟೆಡ್ ನೇಷನ್ ಮಿಷನ್ ಇನ್ ಸೌತ್ ಸುಡಾನ್ ಅಲ್ಲಿ ಜೆಂಡರ್ ಪೀಸ್ ಕೀಪಿಂಗ್, ಜೆಂಡರ್ ಇನ್ಕ್ಲೂಸಿವ್ ಪೀಸ್ ಕೀಪಿಂಗ್ ಗೋಸ್ಕರ ಸಿಕ್ಕಿರುವಂತಹ ಅವಾರ್ಡ್. ಸೊ ಯಾರು? ಮೇಜರ್ ಸ್ವಾತಿ ಶಾಂತಕುಮಾರ್. ಯಾವ ಕ್ಷೇತ್ರ ಗೊತ್ತಾಗುತ್ತೆ ಅಂತ ಅನ್ಕೊಂಡಿನಿ. ಇದು ಇಂಗ್ಲಿಷ್ ಅಲ್ಲಿ ಇದೆ ಕ್ವೆಶನ್. ಸೊ ಕನ್ನಡದಲ್ಲಿ ಕ್ವೆಶನ್ ಅನ್ನ ನೋಡೋಣ. ಯಾವುದಕ್ಕೋಸ್ಕರ? ಲಿಂಗ ಸಮಾನತೆಯ ಶಾಂತಿ ಪಾಲನೆ, ಜೆಂಡರ್ ಪೀಸ್ ಕೀಪಿಂಗ್ ಗೆ ಕೊಟ್ಟಿರುವಂತದ್ದು. ಎಲ್ಲಿ? ಯುನೈಟೆಡ್ ನೇಷನ್ಸ್ ಮಿಷನ್ ಇನ್ ಸೌತ್ ಸುಡಾನ್. ಮೇಜರ್ ಸ್ವಾತಿ ಕುಮಾರ್. ಓಕೆ,
2025 ವಿಶ್ವಸಂಸ್ಥೆಯ ಮಹಾಪ್ರಧಾನ ಕಾರ್ಯದರ್ಶಿ ಪ್ರಶಸ್ತಿಯನ್ನು ಪಡೆದ ಮೇಜರ್ ಸ್ವಾತಿ ಶಾಂತಕುಮಾರ್ ಅವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ? ಪರಿಸರ ಸಂರಕ್ಷಣೆ, ಲಿಂಗ ಸಮಾನತೆಯ ಶಾಂತಿ ಪಾಲನೆ, ಬಾಹ್ಯಾಕಾಶ ಸಂಶೋಧನೆ, ಶಾಸ್ತ್ರೀಯ ಸಂಗೀತ. ಸೊ ಉತ್ತರ ಯಾವ್ದಾಗಿರುತ್ತೆ ಅಂದ್ರೆ ಲಿಂಗ ಸಮಾನತೆಯ ಶಾಂತಿ ಪಾಲನೆ. ಜೆಂಡರ್ ಇನ್ಕ್ಲೂಸಿವ್ ಪೀಸ್ ಕೀಪಿಂಗ್ಗೆ ಮೇಜರ್ ಸ್ವಾತಿ ಶಾಂತಕುಮಾರ್ ಅವರಿಗೆ ಯುನೈಟೆಡ್ ನೇಷನ್ ಮಿಷನ್ ಇನ್ ಸೌತ್ ಸುಡಾನ್ ಅಲ್ಲಿ ಮಾಡಿದಂತಹ ಜೆಂಡರ್ ಇನ್ಕ್ಲೂಷನ್ ಅಂದ್ರೆ ಹೆಣ್ಮಕ್ಳನ್ನ ಒಳಗೊಂಡಂತಹ ಪೀಸ್ ಕೀಪಿಂಗ್ಗೆ UN ಸೆಕ್ರೆಟರಿ ಜನರಲ್ ಅವಾರ್ಡ್ಸ್ ಆಫ್ 2025 ನ ಕೊಟ್ಟಿದೆ. ಇಷ್ಟು ಪ್ರಮುಖ 20 ಕ್ವೆಶನ್ಸ್ ನಿಮ್ಮ ಜಾನ್ವರಿ ಮಂತ್ 2026 ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ನ ಇದೇ ರೀತಿ ಮುಗಿಸ್ಕೊಡ್ತೀನಿ. ಅತಿ ಹೆಚ್ಚು ಕಮೆಂಟ್, ಅತಿ ಹೆಚ್ಚು ಲೈಕ್ ಮಾಡಿದ್ರೆ ನನಗೆ ಮೋಟಿವೇಶನ್, ಆದಷ್ಟು ಬೇಗ ವಿಡಿಯೋ ಬಿಡ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಥ್ಯಾಂಕ್ ಯು. ವಿಲ್ ಮೀಟ್ ಇನ್ ದಿ ನೆಕ್ಸ್ಟ್ ಸೆಷನ್.